ನಮಸ್ಕಾರ. ಮುಂದೆ ಬನ್ನಿ ವೆಬಿನಾರ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ 9ನೇ ವೆಬಿನಾರ್ ಇಲ್ಲಿ ನಡೀತಾ ಇದೆ. ನಾನು ಮುಂದೆ ಬನ್ನಿ ಫೌಂಡರ್ ವಸಂತ್ ಮಾತಾಡ್ತಾ ಇರೋದು ನಿಮ್ ಜೊತೆ. ಇವತ್ತು ಜಾಯ್ನ್ ಆಗಿರೋ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಒಂದು ಕಿರು ಪರಿಚಯ ಮುಂದೆ ಬನ್ನಿ ಬಗ್ಗೆ ಯಾರಿಗೂ ಗೊತ್ತಿಲ್ವವರಿಗೆ. ಮುಂದೆ ಬನ್ನಿ ನಾವು ಕರ್ನಾಟಕದಲ್ಲಿ ಒಂದ್ ಸ್ವಲ್ಪ Tier 2 Tier 3 ಟೌನ್ಸ್ ಇಂದ ಬರುವಂತಹ ಟ್ಯಾಲೆಂಟ್ಗೆ, ಪ್ರತಿಭೆಗಳಿಗೆ, ಅವರಿಗೆ ಅವ್ರದೇ ಆದ ರೀತಿಲಿ ಕನಸುಗಳಿರ್ತಾರೆ. ಅವರು ಸಾಕಷ್ಟು ಟ್ಯಾಲೆಂಟೆಡ್ ಇರ್ತಾರೆ, ವಿಷಯಗಳು ತಿಳ್ಕೊಂಡಿರ್ತಾರೆ, ಏನಾದ್ರು ಕಟ್ಟಬಲ್ಲುವಂತ ಗುಣ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಉದ್ಯಮಕ್ಕೆ ಬಂದಾಗ ಅದಕ್ಕೆ ಬೇಕಾದಂತ ಕೆಲವು ಸ್ಕಿಲ್ಸ್ ಗ್ಯಾಪ್ ಇರುತ್ತೆ, ಅಥವಾ ಮನೆಗಳಲ್ಲಿ ಸ್ವಲ್ಪ ಉದ್ಯಮ ಮಾಡೋರಿಗೆ ಪ್ರೋತ್ಸಾಹ ಕೊಡುವಂತ ಒಂದು ವಾತಾವರಣ ಇರಲ್ಲ. ಆ ಎಲ್ಲಾ ಕಾರಣದಿಂದ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಂದು ಅಳುಕು ಹಿಂಜರಿಕೆ ಇರುತ್ತೆ. ಅದನ್ನ ನಿವಾರಿಸಬೇಕು ಅಂತಂದ್ರೆ ನಾವು ನಮ್ಮ ಕರ್ನಾಟಕದಲ್ಲಿ ಲೋಕಲ್ ಆಂಟರ್ಪ್ರಿನರ್ಸ್ ನ ಸೆಲೆಬ್ರೇಟ್ ಮಾಡುವಂತದ್ದಾಗ್ಬೇಕು. ಮತ್ತೆ ಯಾರು ಆಂಟರ್ಪ್ರಿನರ್ಶಿಪ್ ಬರ್ತಾರೋ ಅವರಿಗೆ ಒಂದು ತಿಳುವಳಿಕೆ, ನಾಲೆಜ್ ಎಲ್ಲದನ್ನು ಸುಲಭವಾಗಿ ಸಿಗೋ ಹಾಗೆ ಮಾಡುವಂತ ಒಂದು ನಾಲೆಜ್ ಲೇಯರ್ ನ ಕಟ್ಟಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ನಾವು ಮುಂದೆ ಬನ್ನಿ ಶುರು ಮಾಡಿದ್ದು. ಅದ್ರ ಕೆಳಗಡೆ ನಾವು ಮುಂದೆ ಬನ್ನಿ ಪಾಡ್ಕಾಸ್ಟ್ ಅಂತ ಒಂದು ಇದನ್ನ ಶುರು ಮಾಡಿದ್ವಿ. ಇವತ್ತು 10ನೇ ಎಪಿಸೋಡ್ ಬಿಡುಗಡೆ ಆಗಿದೆ. ಸೋ ಫಾರ್ 9 ಎಪಿಸೋಡ್ಗಳಲ್ಲಿ ಕರ್ನಾಟಕದ ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋ ಉದ್ಯಮಿಗಳನ್ನ ನಾವು ಕನ್ನಡದಲ್ಲಿ ಮಾತನಾಡಿಸುವಂತ ಪ್ರಯತ್ನ ಮಾಡಿದೀವಿ. ಅದಕ್ಕೆ ತುಂಬಾ ಒಳ್ಳೆಯ ಒಂದು ಸ್ಪಂದನೆ ಕೂಡ ನಿಮ್ಮೆಲ್ಲರಿಂದ ಸಿಕ್ಕಿದೆ. ಅದಕ್ಕೆ ಧನ್ಯವಾದಗಳು. ಹಾಗೆ ಇವತ್ತಿನ ಒಂದು ಈ ವೆಬಿನಾರ್ ಬಗ್ಗೆ ಹೇಳೋದಾದ್ರೆ, ಇವತ್ತಿನ ವೆಬಿನಾರ್ ಅಲ್ಲಿ ನಮ್ಮ ಜೊತೆ ಕ್ವಿಕ್ ಬಿಲ್ಡ್ ಸಂಸ್ಥೆಯ ಹೆಡ್ ಆಫ್ ಪಾರ್ಟ್ನರ್ಶಿಪ್ಸ್ ಮತ್ತು ಲೀಡ್ ಮಾರ್ಕೆಟಿಂಗ್ ನೋಡ್ತಾ ಇರುವಂತಹ ವಿವೇಕ್ ಜ್ಯೋತಿ ಅವರಿದ್ದಾರೆ. ಅವರು ಮೂಲತಃ ಸಂಡೂರ್ನವರು, ಬೆಂಗಳೂರಿನಲ್ಲೇ ಅವರು ವಾಸ ಆಗಿರೋದು. ಇವತ್ತು ಅವ್ರು ನಮ್ಮ ಈ ಫೋರಂ ಶುರು ಆದಾಗ, ನಮ್ಮ ವಾಟ್ಸ್ಆಪ್ ಅಲ್ಲಿ ಒಂದು ಫೋರಂ ಇದೆ. ಆ ಫೋರಂ ಅಲ್ಲಿ ಸುಮಾರು 2,000 ಜನ ಬೇರೆ ಬೇರೆ ತರದ ಉದ್ಯಮ ಮಾಡ್ತಿರುವಂತವ್ರು ಅಲ್ಲಿ ದಿನವೂ ಒಂದಿಷ್ಟು ಚರ್ಚೆಗಳು ಮಾಡ್ತಾ ಇರ್ತಾರೆ. ಆ ಶುರುವಾದ ದಿನದಿಂದನೂ ವಿವೇಕ್ ಅವರು ನಮ್ ಜೊತೆ ಸೇರ್ಕೊಂಡು ನಮ್ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಅವರೊಂದು ತಿಂಗಳ ಹಿಂದೆ ಕೇಳಿದ್ರು, ಸರ್ ಈ ತರ ಒಂದು ವೆಬಿನಾರ್ ಮಾಡಬಹುದು ಅಂತ ಹೇಳಿ. ಹಾಗೆ ಈ ಒಂದು ಇವತ್ತಿನ ಪ್ರಯತ್ನ ಕೈಗೂಡಿದೆ. ಸೊ ಇವತ್ತಿನ ವೆಬಿನಾರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಒಂದು ಮೊದಲಿಗೆ ವಿವೇಕ್ ಅವ್ರ ತಮ್ಮ ಪರಿಚಯ, ಕ್ವಿಕ್ ಬಿಲ್ಡ್ ಏನ್ ಮಾಡ್ತಾ ಇದೆ, ಅದರ ಕೇಪಬಿಲಿಟೀಸ್ ಏನು, ಅದನ್ನ ಹೇಗ್ ಬಳಸಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ವಿವರ ಕೊಟ್ಟು, ಅದಾದ ನಂತರ ಅವರು ಒಂದಿಷ್ಟು ಕೇಸ್ ಸ್ಟಡೀಸ್ ನ ಅಥವಾ ಒಂದು ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ ನ ನಡೆಸ್ಕೊಡ್ತಾರೆ. ಸೊ ಇದ್ರಲ್ಲಿ ನೀವೆಲ್ಲ ಪಾಲ್ಗೊಳ್ಳಿ, ಮತ್ತೆ ಇದರ ಪ್ರಯೋಜನ ಪಡ್ಕೊಳ್ಳಿ. ಇವತ್ತು AI ಅನ್ನೋದು ಒಂದು ದೊಡ್ಡ ಶಕ್ತಿ ತರ ನಮ್ಮ ಮುಂದೆ ಬರ್ತಾ ಇದೆ. ಇದನ್ನ ಬಳಸ್ಕೊಂಡು ನಾವು ಮಾಡ್ತಿರೋಂತ ಒಂದು ಉದ್ಯಮ ಇರ್ಬೋದು, ಒಂದು ವ್ಯಾಪಾರ ಇರ್ಬೋದು, ಒಂದು ಆಂಟರ್ಪ್ರಿನರ್ಶಿಪ್ ಇರ್ಬೋದು, ಅದರಲ್ಲಿ ನಾವು ಸಾಕಷ್ಟು ಮುಂದಕ್ಕೆ ಹೋಗೋದಕ್ಕೆ, ತಪ್ಪುಗಳನ್ನ ಕಡಿಮೆ ಮಾಡೋದಕ್ಕೆ, ವೇಗವಾಗಿ ಹೋಗೋದಕ್ಕೆ AI ಒಂದು ಶಕ್ತಿ ಕೊಡುವಂತ ಸಾಧನ ಆಗುತ್ತೆ. ಇದನ್ನ ಬಳಸ್ಕೊಳ್ಳೋಕೆ ಇವತ್ತು ಒಂದು ವೆಬಿನಾರ್ ಕೂಡ ಅದ್ರಲ್ಲಿ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಅಂತ ಅನ್ಕೋಣ. ವಿವೇಕರೇ, ವೆಲ್ಕಮ್. ಥ್ಯಾಂಕ್ ಯು ಫಾರ್ ದ ಇಂಟ್ರಡಕ್ಷನ್. ರೈಟ್. ಸೊ ಈಗ ನೀವು ಮುಂದೆ ತಗೊಳ್ಳಿ ಅಂಡ್ ಇದರ ಹೇಗೆ ನಡೆಸ್ಬೇಕು ಅನ್ಕೊಂತೀವಿ ನಡೆಸಿ ಸ್ಕ್ರೀನ್ ಶೇರ್ ಮಾಡ್ಕೊಂಡು ನೀವು ಶುರು ಮಾಡ್ಬೋದು. ಶೋರ್. ಎಲ್ಲರಿಗೂ ಜಾಯಿನ್ ಆಗಿರೋರಿಗೆ ವೆಲ್ಕಮ್ ಹೇಳಕ್ ಇಷ್ಟಪಡ್ತೀನಿ. ಅದು ಸ್ಯಾಟರ್ಡೇ ವೀಕೆಂಡ್ ಆಗಿದ್ರಿಂದ, ಬಟ್ ಬಿಸ್ನೆಸ್ ಅಲ್ಲಿ ಎವ್ರಿ ಡೇ ವರ್ಕ್ ಮಾಡ್ತೀವಿ ಅಂತಾರಲ್ವಾ. ಸೊ ಹಾಗೆ ಏನೋ ಒಂದು ಮಾಡ್ಬೇಕು. ಲೈಕ್ ರಿಜಿಸ್ಟ್ರೇಷನ್ ಸ್ಟೂಡೆಂಟ್ಸ್ ಅವರು ಇದ್ದೀರಾ, ಆಮೇಲೆ ಬಿಸ್ನೆಸ್ ಮಾಡೋರು ಇದ್ದೀರಾ, ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಇದ್ದೀರಾ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದಿಸ್ ವರ್ಕ್ಶಾಪ್. ಸೊ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನನ್ನ ಬಗ್ಗೆ ಮತ್ತೆ ಕ್ವಿಕ್ ಬಿಲ್ಡ್ ಬಗ್ಗೆ. ಐ ಆಮ್ ಜಸ್ಟ್ ಶೇರಿಂಗ್ ದ ಸ್ಕ್ರೀನ್. ಕಾಣ್ತಾ ಇದೆಯಲ್ವಾ ಸ್ಕ್ರೀನು? ಫುಲ್ ಸ್ಕ್ರೀನ್ ಹಾಕೊಳ್ಳಿ, ಕಾಣಿಸ್ತಾ ಇದೆ. ಸೊ ನನ್ನ ಹೆಸರು ವಿವೇಕ್ ಅಂತೇಳಿ. ನಾನು ಮೂಲತಃ ಸಂಡೂರು, ಬಳ್ಳಾರಿ ಡಿಸ್ಟಿಕ್ ಇಂದ. ಬಟ್ ಬೆಂಗಳೂರಲ್ಲೇ 15 ವರ್ಷ ಆಯ್ತು ಇಂಜಿನಿಯರಿಂಗ್ ಮಾಡಿ, ಆಮೇಲೆ ಕೆಲ್ಸಕ್ಕಂತಾನೆ ಇಲ್ಲೇನೆ ಜಾಯ್ನ್ ಆಗಿ. ಸೊ ನಾನಿವಾಗ ಕ್ವಿಕ್ ಬಿಲ್ಡ್ ಅಲ್ಲಿ ಹೆಡ್ ಆಫ್ ಪಾರ್ಟ್ನರ್ಶಿಪ್ಸ್ ರೋಲ್ ತಗೊಂಡು, ಬೇಸಿಕ್ಲಿ ಈ ಕ್ವಿಕ್ ಬಿಲ್ಡ್ ಅನ್ನೋದು ಬಂದು ವರ್ಲ್ಡ್ಸ್ ಫಸ್ಟ್ ಡೆವಲಪರ್ ಆನ್ ವಾಟ್ಸ್ಆಪ್ ಅಂತ ಅನ್ಬೋದು. ಬೇಸಿಕ್ಲಿ ಹೇಗೆ ಅಂತಂದ್ರೆ, ನೀವು ಬಹಳ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ನಿಮ್ಮ ಬಿಸ್ನೆಸ್ಗೆ, ಅಥವಾ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಟೆಕ್ನಾಲಜಿ ಡೆವಲಪರ್ನ ಹೈರ್ ಮಾಡೋದು, ಅಥವಾ
ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗ್ಲಿ, ಒಂದು ಆಪ್ ಆಗ್ಲಿ, ಒಂದು ವೆಬ್ಸೈಟ್ ಆಗ್ಲಿ, ಸೊ ಇದ್ರದ್ದೆಲ್ಲ ನಿಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ರೈಟ್? ಸೊ ನಾವು ಅದನ್ನ ಹೇಗೆ ಅಂತಂದ್ರೆ, ಈ AI ಜಮಾನದಲ್ಲಿ ಎಲ್ಲರೂ ನ್ಯೂಸ್ ಅಲ್ಲಿ ನೋಡಿರ್ತೀರಾ ಅಥವಾ ಪೇಪರ್ ಅಲ್ಲಿ ಕೇಳಿರ್ತೀರಾ, AI ಹೇಗೆ ಇಡೀ ಜಗತ್ತನ್ನೇ ಚೇಂಜ್ ಮಾಡಿದೆ ಅಂತ ಹೇಳಿ. ಸೊ ಬೇಸಿಕಲಿ ಬಂದು ಕ್ವಿಕ್ ಬಿಲ್ಡ್ ಈಸ್ ಆಲ್ಸೋ ಒನ್ ಆಫ್ ದ AI ಕಂಪನಿ. ಸೊ ಈ ವರ್ಕ್ಶಾಪ್ ಬಂದು ಹೇಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಹೇಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಬಹುದು, ಒಂದು ಆಪ್ ಬಿಲ್ಡಿಂಗ್ ಇಂದ ಹಿಡಿದು ವೆಬ್ಸೈಟ್ ಬಿಲ್ಡಿಂಗ್, ಆಮೇಲೆ ಇಂಟರ್ನಲ್ ಆಪರೇಷನ್ಸ್ ಒಂದು ಆಪ್ ಹೇಗೆ ಮಾಡ್ಕೊಳ್ಬಹುದು ವಿತೌಟ್ ಎನಿ ಡೆವಲಪರ್ ಅಂತೇಳಿ ಒಂದು ವರ್ಕ್ಶಾಪ್ ಇದು. ಇದರಲ್ಲಿ ಒಂದು 3 ಸೆಗ್ಮೆಂಟ್ಸ್ ಇರುತ್ತೆ. ಒಂದು ಹೇಗೆ ಒಂದು 10-15 ಮಿನಿಟ್ ಸ್ಟಾರ್ಟಿಂಗ್ ಅಲ್ಲಿ AI ಹೇಗೆ ವರ್ಕ್ ಆಗ್ತದೆ ಇಡೀ ಜಗತ್ತಲ್ಲಿ, ಆಮೇಲೆ ಕ್ವಿಕ್ ಬಿಲ್ಡ್ ಯಾವ್ದ್ರಿಂದ, ಅದ್ರ ಫೌಂಡೇಶನ್ ಏನು. ಎರಡನೇದ್ ಬಂದು ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಿರೋದು, ಇವತ್ತು ನೀವು ವರ್ಕ್ಶಾಪ್ ಇಂದ ಕಲಿಯೋದೇನು ಅಂತಂತಂದ್ರೆ, ಹೇಗೆ 10-15 ನಿಮಿಷದಲ್ಲಿ ನಿಮಗೆ ಆದ ಒಂದು ಏನೋ ಒಂದು ತಲೆಯಲ್ಲಿ ಇರುತ್ತೆ, ಓಕೆ ನನಗೆ ಈ ರೀತಿ ಸಾಫ್ಟ್ವೇರ್ ಇದ್ರೆ ಚೆನ್ನಾಗಿತ್ತು, ಅಥವಾ ನನ್ನ ಕಂಪ್ನಿಗೆ ಈ ರೀತಿ ಮಾಡಿಸ್ಬೇಕಂತ ಇತ್ತು, ಅಥವಾ ನಾನೇನೋ ಸ್ಟಾರ್ಟ್ ಮಾಡ್ಬೇಕಂತಿದ್ದೆ, ಡೆವಲಪರ್ದು ಕನೆಕ್ಟ್ ಆಗಕ್ ಆಗ್ತಿಲ್ಲ, ಅಥವಾ ದುಡ್ಡಿಂದು ಎಲ್ಲ ಇದಿರುತ್ತೆ. ಸೊ ಈ ವರ್ಕ್ಶಾಪ್ ಅಲ್ಲಿ ಎಂಡ್ ಆಫ್ ದ ಡೇ ನೀವು 10-15 ನಿಮಿಷದಲ್ಲಿ ನೀವು ಒಂದು ಆಪ್ ಬಿಲ್ಡ್ ಮಾಡಿ ಅಥವಾ ವೆಬ್ಸೈಟ್ ಬಿಲ್ಡ್ ಮಾಡಿ ಅದರಿಂದ ಲರ್ನಿಂಗ್ ಕಲ್ಸೋದೆ ಈ ವರ್ಕ್ಶಾಪ್ ಉದ್ದೇಶ. ಮೂರನೇ ಸೆಗ್ಮೆಂಟ್ ಬಂದು ಏನೇ ಕ್ವಶನ್ಸ್ ಇರ್ಬೋದು, ನಿಮ್ದು ಏನೇ ಕ್ವೈರೀಸ್ ಇರ್ಬೋದು, ಅದನ್ನ ಲಾಸ್ಟ್ಗೆ ಯು ವಿಲ್ ಆನ್ಸರ್ ದೆಮ್. ಸೊ ಫಸ್ಟ್ ನಂದು ಒಂದು ಕ್ವಶನ್ ಏನು ಅಥವಾ ನನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ, ನಾನು 30-40 ಕಂಪ್ನೀಸ್ಗೆ ಬಿಸ್ನೆಸ್ ಅಡ್ವೈಸರ್ ಆಗಿ ವರ್ಕ್ ಮಾಡಿದ್ದೀನಿ. ಫ್ರಮ್ ಸ್ಟಾರ್ಟ್ಅಪ್ಸ್ ಇಂದ ಕಾರ್ಪೊರೇಟ್, ಯೂನಿಲಿವರ್, ಟಾಟಾ ಸ್ಟೀಲ್, ಬಾರ್ಬಿಕ್ಯೂ ನೇಷನ್, ಇಂಥದಕ್ಕೆಲ್ಲ ನಾನು ಅಡ್ವೈಸರ್ ಆಗಿ ಕೆಲಸ ಮಾಡಿ ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗು ಸ್ಟಾರ್ಟ್ಅಪ್ಸ್ಗೆಲ್ಲ ಅಡ್ವೈಸರ್ ಆಗಿ ಮಾಡಿದ್ದೀನಿ. ನಾನು 2019 ಮುಂಚೆ ಯಾವಾಗ ವರ್ಕ್ ಮಾಡ್ಬೇಕಾದ್ರೆ ಒಂದು ಓಕೆ ಏನೋ ಒಂದು ಆಪ್ ಮಾಡ್ಬೇಕು ಅಂತ ಇದ್ದಾಗೆ ಒಂದು 50,000 1 ಲಕ್ಷ ಡೆವಲಪರ್ ಕೊಟ್ಟು ಅದು ಔಟ್ಪುಟ್ಟೇ ಬಂದಿರ್ಲಿಲ್ಲ. 2019 ಅಲ್ಲಿ ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ, 1.5 ಲಕ್ಷ 2 ಲಕ್ಷ ಕೊಟ್ಟು ಬರೀ ಒಂದು ಲಾಗಿನ್ ಪೇಜ್ ತೋರಿಸಿದ್ರು 3 ತಿಂಗಳಾದ್ಮೇಲೆ. ಸೊ ಆಲ್ವೇಸ್ ಐ ಹ್ಯಾಡ್ ಅ ಪ್ರಾಬ್ಲಮ್ ಆಫ್ ಓಕೆ ಡೆವಲಪ್ಮೆಂಟ್, ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬೇರೆಯವರಿಂದ ಮಾಡಿಸ್ಬೇಕಾದಲ್ಲಿ. ಸೊ ಇದು ನಂದು ಎಕ್ಸ್ಪೀರಿಯನ್ಸ್. ಲೆಟ್ಸ್ ಮೇಕ್ ಇಟ್ ಮೋರ್ ಇಂಟರಾಕ್ಟಿವ್ ಸ್ಟಾರ್ಟಿಂಗ್ ಸೆಷನ್. ನಿಮ್ಮ ಈ ಜಾಯಿನ್ ಆಗಿರೋ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಒಂದು 3 to 5 ಮೆಂಬರ್ಸ್ ಹ್ಯಾಂಡ್ಸ್ ರೇಸ್ ಮಾಡಿದ್ರೆ, ವಿ ವಾಂಟ್ ಟು ನೋ ನಿಮ್ದು ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು ಸಾಫ್ಟ್ವೇರ್, ನೀವೇನ್ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ, ಒನ್ ಮಿನಿಟ್ ಅಥವಾ ಒಂದು 3-4 ಸೆಂಟೆನ್ಸ್ ಅಲ್ಲಿ ವಿ ವಾಂಟ್ ಟು ನೋ ನಿಮ್ದು ಏನ್ ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಡೆವಲಪ್ಮೆಂಟ್ ಅಲ್ಲಿ ಅಂತ. ಯಾರಾದ್ರು 3-4 ಜನ, ಯು ಕ್ಯಾನ್ ಬಿ ಅ ವಾಲಂಟಿಯರ್ ಅಂಡ್ ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಲೇನ್. ಯಾರಾದ್ರೂ ಮಾತಾಡಕ್ಕೆ ಇಷ್ಟಪಟ್ರೆ ನೀವು ಕೈ ಎತ್ತಿದ್ರೆ ನಾವು ನಿಮ್ಗೆ ಇಲ್ಲಿ ಪ್ರೆಸೆಂಟರ್ ತರ ಮಾಡ್ತೀವಿ ಆಗ, ಅಥವಾ ಕೋರ್ಸ್ ತರ ಮಾಡ್ತೀವಿ, ಆಗ ನೀವು ಮಾತಾಡ್ಬೇಕು. ಓಕೆ, ಹ್ಯಾಂಡ್ ರೈಸ್ 4 ಜನ ಮಾಡಿದ್ದಾರೆ. 1 ನಿಮಿಷ. ಸರ್ ಗಿರೀಶ್ ಅವ್ರಿಗೆ ನಾವು ಇವಾಗ ಮಾತಾಡಕ್ಕೆ ಅವಕಾಶ ಮಾಡೋಣ. ಗಿರೀಶ್ ಅವರೇ, ಕೇಳಿಸ್ತಾ ಇದೆಯಾ? ನಿಮ್ಮ ಆಡಿಯೋ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗಿರೀಶ್ ಅವ್ರಿಗೆ ಏನೋ ಪ್ರಾಬ್ಲಮ್ ಇದಾಗಿದೆ. ಹಲೋ ಗಿರೀಶ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗಿರೀಶ್. ಓಕೆ. ಅದೇ ಸಾಮಾನ್ಯವಾಗಿ ಮುಂಚೆ ಒಂದು ಏನಾದ್ರು ಒಂದು ಆಪ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ನಾವು ಆಂಡ್ರಾಯ್ಡ್ ಡೆವಲಪರ್ಸ್ ನ ಹಿಡಿಬೇಕಾಗಿತ್ತು. ಅವರಿಗೆ ತುಂಬಾ ಡೀಟೇಲ್ಸ್ ಕೊಡ್ಬೇಕು, ಪ್ಲಸ್ ತುಂಬಾ ಅದನ್ನ ವ್ಯೂ ಮಾಡೋದು, ಮತ್ತೆ ಅವ್ರ ಹತ್ರ ಹೋಗೋದು. ಅವರು ನಮ್ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ, ಅಲ್ಲಿ ಅವ್ರು ಮಾಡಿರೋದು ಬೇರೆ ಇರುತ್ತೆ, ಮತ್ತೆ ಅಲ್ಲೂ ಕೆಲವೊಂದು ಫೀಚರ್ಸ್ ಅವ್ರ ಎಂಡ್ ಟು ಎಂಡ್ ಇರ್ತಾ ಇರ್ಲಿಲ್ಲ. ಆ ತರದೊಂದಷ್ಟು ಇಶ್ಯೂಸ್ ನೋಡಿದ್ವಿ. ಆಸ್ ಯೂಶುವಲ್ ಅಲ್ಲಿ ಡಿಲೇ ಬರ್ತಿತ್ತು, ಔಟ್ಪುಟ್ ತುಂಬಾ ಡಿಲೇ ಆಗ್ತಿತ್ತು. ಆ ತರದೆಲ್ಲ ಇಶ್ಯೂಸ್ ನಾನು ಪರ್ಸನಲ್ ಆಗಿ ನೋಡಿದೀನಿ.
ಓಕೆ, ಸೊ ಬೇರೆಯವ್ರು ತಗೋಣ, ಇನ್ನೊಂದ್ ಸ್ವಲ್ಪ ಬೇರೆಯವ್ರನ್ನ ತಗೋಣ. ಹಾ. ಓಕೆ. ಹಾಗೆ ಸಂದೀಪ್ ಅವರು ಅರೇಂಜ್ ಮಾಡಿದ್ರು. ಸಂದೀಪ್ ಅವರೇ ಮಾತಾಡಿ. ಸಂದೀಪ್ ಅವ್ರಿಗೆ ಕೇಳಿಸ್ತಾ ಇದೆಯಾ? ಅದೇ ನಾವು ಸರಿ ಡ್ರೀಮ್ ಲೆವೆಲ್ ಡೂಪ್ಲಿಕೇಟ್ ಮಾಡ್ಕೊಂಡ ಪ್ಲಾನ್ ಮಾಡಿದ್ರೆ ಅವರೊಂದು 1-2 ಲಕ್ಷವರೆಗೂ ಕೋಟ್ ಮಾಡಿದ್ರು. ಓಕೆ. ಡೌಟ್ ಇತ್ತು, ಅದು ಆಗುತ್ತಾ ಅನ್ನೋದು ಅವ್ರಿಗೂ ನಂಬಿಕೆ ಇಲ್ಲ. ಎಸ್ ತುಂಬಾ ಟೈಮ್ ಕನ್ಸ್ಯೂಮಿಂಗ್, ಟಚ್ ಮಾಡ್ಬೇಕು, ಟ್ರಯಲ್ ಮಾಡ್ಬೇಕು. ಆಮೇಲೆ ಪ್ಲಾನ್. ಓಕೆ. ಓಕೆ, ಲಾಸ್ಟ್ ಇನ್ನೊಬ್ರು, ಥ್ಯಾಂಕ್ಸ್ ಸಂದೀಪ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ. ಲಾಸ್ಟ್ ಇನ್ನೊಬ್ರು ಯಾರಾದ್ರೂ ವಾಲಂಟಿಯರ್ ಆಗ್ತೀರಾ? ವೆಂಕಟೇಶ್ ಅಂತ ಅವರು ಕೈ ರೈಸ್ ಮಾಡಿದ್ರು. ವೆಂಕಟೇಶ್ ಅವರೇ ಮಾತಾಡಿ. ಹಲೋ, ವೆಂಕಟೇಶ್ ಅವ್ರು ಕೇಳಿಸುತ್ತಾ? ವೆಂಕಟೇಶ್ ಅವರು ಇಲ್ಲ ಅನ್ಸುತ್ತೆ. ಶಿವಶಂಕರ್ ಅಂತ ಕೈ ರೈಸ್ ಮಾಡಿದ್ದಾರೆ. ಶಿವಶಂಕರ್ ಅವರೇ ಹಲೋ, ಶಿವಶಂಕರ್ ಅವ್ರು ಕೇಳಿಸುತ್ತಾ? ಸರಿ. ಹಾ, ಮಾತಾಡಿ. ನಮಸ್ಕಾರ ಶೆಟ್ರೆ, ವಸಂತ್ ಶೆಟ್ರೆ, ವಿವೇಕ್ ಜ್ಯೋತಿ ಅವರೇ. ಅದೇ ನಾನು ಆಗ್ಲೇ ಕಮೆಂಟ್ ಅಲ್ಲಿ ಹಾಕಿದೆ, ಮುಂದೆ ಬನ್ನಿ ಅಂತ. ಕಮಲ್ ಹಾಸನ್ ಅವರು ಹಾಡಿದ್ ಬಿಟ್ರೆ ನೆಕ್ಸ್ಟ್ ನಮ್ಮ ವಸಂತ್ ಶೆಟ್ರೆ ಮುಂದೆ ಬನ್ನಿ ಅಂತ. ಥ್ಯಾಂಕ್ ಯು ಸರ್, ವಂಡರ್ಫುಲ್ ಪ್ಲಾಟ್ಫಾರ್ಮ್, ಎಸ್ಪೆಷಲಿ ಉತ್ತರ ಕರ್ನಾಟಕರಿಗೆ. ಅದು ಹುಬ್ಳಿನಲ್ಲಿ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಆನ್ 20th ಯು ಆರ್ ಕಂಡಕ್ಟಿಂಗ್ ದಿಸ್ ಮುಂದೆ ಬನ್ನಿ ಇನ್ ಪರ್ಸನ್ ಸೆಷನ್. ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್, ಈಗ ನಾವು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತ ಇಲ್ಲಿ ಹುಬ್ಳಿನಲ್ಲಿ ಇದೆ, ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿ BTPC ಇಂದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನ 3 ಜನ ಸೇರ್ಬಿಟ್ಟು ಲೈಕ್ ಮೈಂಡೆಡ್ ಪೀಪಲ್ ಫ್ರೆಂಡ್ಸ್, ಒಬ್ರು ಫೈನಾನ್ಸ್ ಡೊಮೇನು, ಒಬ್ರು ಮಾರ್ಕೆಟಿಂಗ್ ಡೊಮೇನು, ಒಬ್ರು ಕಮ್ಯುನಿಕೇಶನ್ ಡೊಮೇನ್, ಹೀಗೆ ಒಂದ್ ಮಾಡಿದ್ವಿ. ಆವಾಗ ನಮಗೆ ಅವಶ್ಯಕತೆ, ಈಗ ನೀವು ಕ್ವಶನ್ ಕೇಳ್ತಾ ಇದೀರಲ್ಲ, ವೆಬ್ಸೈಟ್ ಅದು ಮತ್ತೆ ಈ ಆಪ್ ಬಿಲ್ಡ್ ಮಾಡೋದು ತುಂಬಾನೇ ನೆಸೆಸಿಟಿ ಆಗುತ್ತೆ. ಇಂಟರ್ನ್ಯಾಷನಲಿ ಮಾತ್ರ ಅಲ್ಲ, ಈಗ ನ್ಯಾಷನಲಿ ಕೂಡ ಫಾರ್ ಎನಿ ಬಿಸ್ನೆಸ್, ವೆದರ್ ಇಟ್ ಇಸ್ ಸ್ಮಾಲ್, ಮೀಡಿಯಂ, ಬಿಗ್, ಇಟ್ ಡಸಂಟ್ ಮ್ಯಾಟರ್. So all businesses these days require website as well as the applications. Right. So but ಅದೇ ನಮ್ಮ ಚಿಕ್ಕ ಉದ್ದಿಮೆದಾರರಿಗೆ ತುಂಬಾ ಎಕ್ಸ್ಪೆನ್ಸಿವ್ ಪ್ರಪೋಸಲ್ ಅಂತ ಅನಿಸ್ಬಿಡುತ್ತೆ. ಆಮೇಲೆ ಟೂ ಮಚ್ ಆಫ್ ಟೆಕ್ನಿಕಲ್, ನಾವೆಲ್ಲ ನಾನ್ ಟೆಕ್ನಿಕಲ್ ಪರ್ಸನ್. ಸೊ ಏನಪ್ಪಾ ಇದು ಇಷ್ಟೊಂದು ಜಂಜಾಟ ಇದೆಯಲ್ಲ ಇದ್ರಿಗೆ ಅಂತ ಅನ್ಸುತ್ತೆ. ಬಟ್ ಯಾವಾಗ ನಮ್ಮ ವಿವೇಕ್ ಜ್ಯೋತಿ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ಫಸ್ಟ್ ವರ್ಲ್ಡ್ ಅಲ್ಲೇ ಫಸ್ಟ್ ಅನ್ಕೊಳ್ತೀನಿ, ವಾಟ್ಸ್ಆಪ್ ಮಾಡ್ಕೊಂಡು ಕ್ವಿಕ್ ಆಗಿ ನಾವೇನೆ ವೆಬ್ಸೈಟ್ ಬಿಲ್ಡ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಆಪ್ ಅನ್ನು ಬಿಲ್ಡ್ ಮಾಡ್ಕೊಳ್ಳೋದು. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Right. So Vivek, I think samples ಆಗತ್ತೆ ನಿಮ್ಗೆ ಈಗ. ಸೊ ಇದನ್ ಕ್ವಶನ್ ಯಾಕೆ ಕೇಳಿದೆ ಅಂತಂದ್ರೆ, ಯಾಕೆಂದ್ರೆ ಯಾವ್ದೇ ಒಂದು ನಾನ್ ಟೆಕ್ ಪೀಪಲ್ ಆಗಿರ್ಬೋದು, ಸೊ ನಾವ್ ಯಾವಾಗ ಒಂದು ಸ್ಟಾರ್ಟ್ ಮಾಡ್ಬೇಕು ಆದ್ರೆ ಹೌದು, ನಾವು ಲೋಕಾಲಿಟಿಯಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡಿ, ವಿಚ್ ಇಸ್ ಗುಡ್, ಏನೋ ಆಫ್ಲೈನ್ ಬಿಸ್ನೆಸ್. ಬಟ್ ಇವಾಗಿನ ಜಗತ್ತು ಆನ್ಲೈನ್ ಮೂವ್ ಆಗಿರೋದಕ್ಕೆ ಆನ್ಲೈನ್ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ವೆಬ್ಸೈಟ್ ಇಂದ ಇರ್ಬೋದು, ಅಥವಾ ಏನೇ ಒಂದು ನಾವು ಸರ್ವಿಸಸ್ ಸೆಲ್ಲಿಂಗ್ ಇರ್ಬೋದು, ಅಥವಾ ಪ್ರಾಡಕ್ಟ್ ಸೆಲ್ಲಿಂಗ್ ಇರ್ಬೋದು, ಎವ್ರಿಥಿಂಗ್ ಈಸ್ ಇವಾಗ ಡಿಜಿಟಲ್, ರೈಟ್? ಇನ್ನೊಂದು ರೀತಿ ನೋಡ್ಬೇಕಾದ್ರೆ, ನೀವು ಚೆನ್ನಾಗಿ ಒಂದು ಆಪ್ ಅಥವಾ ವೆಬ್ಸೈಟ್ ಮಾಡಿದಾಗೆ ನೀವು ಕಸ್ಟಮರ್ಗೆ ಓಕೆ ನನಗೊಂದು ಪ್ರಪೋಸಲ್ ಕಳಿಸಿ ಅಥವಾ ನಿಮ್ ಕಂಪ್ನಿ ಬಗ್ಗೆ ಕಳಿಸಿ ಅಂತಂದಾಗೆ, ನಿಮ್ ವೆಬ್ಸೈಟ್ ಇಲ್ಲ ಅಂತಂದ್ರೆ ಅದು ಒಂದ್ ರೀತಿ ಟ್ರಸ್ಟ್ ಬರೋದಿಲ್ಲ. ಸೊ ದಟ್ ಈಸ್ ವೈ ವಾಂಟೆಡ್ ಟು ನೋ ಫ್ರಮ್ ಯುವರ್ ಜರ್ನಿ, ಅಂಡ್ ಥ್ಯಾಂಕ್ಸ್ ಆಲ್ 3 of you to come forward and explain what everybody is facing, right? So ನೀವ್ ಹೇಗೆ ಸ್ಟ್ರಗಲ್ಸ್ ಹೇಳಿದ್ರ, ಸೊ ಮೋಸ್ಟ್ಲಿ ಒಂದು ಲೈಕ್ ಸಮರೈಸ್ ಮಾಡ್ಬೇಕು ಅಂತಂದ್ರೆ, ಎವ್ರಿ ಆಂಟರ್ಪ್ರಿನರ್ ಅಥವಾ ಬಿಸ್ನೆಸ್ ಮ್ಯಾನ್ ಫೇಸಸ್ 4 categories ಆರ್ ಪ್ರಾಬ್ಲಮ್ಸ್, ರೈಟ್? ಫಸ್ಟ್, ಓಕೆ ನಾನು ಕಂಪ್ನಿ ಕೊಡೋದಿಲ್ಲ, ಯಾರನ್ನೋ ಒಬ್ರು ಡೆವಲಪರ್ನ ಹೈರ್ ಮಾಡ್ತೀನಿ ಅಂತಂದ್ರೆ, ಅದು ಫೈಂಡಿಂಗ್ ರೈಟ್ ಸಾಫ್ಟ್ವೇರ್ ಡೆವಲಪರ್ ಇಟ್ಸ್ ಆಲ್ಸೋ ಬಿಗ್ಗರ್ ಚಾಲೆಂಜ್. ಅವ್ರು ಒಂದು 5-6 ಲಕ್ಷದಿಂದ ಕೆಳಗ್ ಬರೋದಿಲ್ಲ, ಅಥವಾ ಜಾಯಿನಿಂಗ್ ಲೆಟರ್ ಕೊಟ್ಟಿರ್ತೀರ, ಅವ್ರು ಟರ್ನ್ ಅಪ್ ಆಗೋದಿಲ್ಲ. ಸೊ ಏನೇ ಒಂದು ಬೇಸಿಕ್ ಪ್ರಾಜೆಕ್ಟ್ ಮಾಡ್ಬೇಕಂದ್ರೂ ಫ್ರೀಲಾನ್ಸರ್, ಇಟ್ ಸ್ಟಾರ್ಟ್ಸ್ ಫ್ರಮ್ ಬೇಸಿಕ್ ವೆಬ್ಸೈಟ್ 15-20,000 ಇಂದ ಇಟ್ ಗೋಸ್ ಅಪ್ ಟು 20 lakhs 10 lakhs ವರೆಗೂ ಒಂದು ಎಂಡ್ ಪ್ರಾಡಕ್ಟ್ ಮಾಡೋದಕ್ಕೆ ಖರ್ಚಾಗುತ್ತೆ. ಅಂಡ್ ದೆನ್ ಪ್ರಾಜೆಕ್ಟ್ ಡಿಲೇ ಇದ್ದೇ ಇರುತ್ತೆ, ಆಸ್ ಎವ್ರಿಬಡಿ ಟೋಲ್ಡ್, ರೈಟ್? ಒಂದು ವೆಬ್ಸೈಟ್ ಕೊಟ್ರೆ 1-2 ತಿಂಗಳು ಬೇಕು ಮಾಡೋದಕ್ಕೆ, ಅಥವಾ 1 ತಿಂಗಳು ಬೇಕು.
ನಮ್ದು ಅಷ್ಟೊತ್ತಿಗೆ ಬಿಸ್ನೆಸ್ ಅಲ್ಲಿ ನಾವ್ ಏನೋ ಮಾಡ್ಬೇಕಂತಿರ್ತೀವಿ, ಎಲ್ಲ ಡಿಲೇ ಆಗ್ತಾ ಹೋಗುತ್ತೆ ಅಂಡ್ ಟೆಕ್ನಿಕಲ್ ಬ್ಯಾರಿಯರ್ಸ್, ರೈಟ್? ಸೊ ನಾವು ಯೂಶುವಲಿ ಹೇಗೆ ಅಂದ್ರೆ ಬಿಸ್ನೆಸ್ ಮೈಂಡೆಡ್ ಪೀಪಲ್, ನಾವು ಅದನ್ನ ಟೆಕ್ನಾಲಜಿ ಟ್ರಾನ್ಸ್ಲೇಷನ್ ಮಾಡಿ ಒಂದು ಡೆವಲಪರ್ ಹೇಳ್ಬೇಕಂದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಚಾಲೆಂಜ್. ನಾಲ್ಕನೇದು ಬಂದು ಏಜೆನ್ಸಿ ಬಾಟಲ್ ನೆಕ್ ಅಂತ ಕರಿತೀವಿ. ಏನಾದ್ರೂ ನಾವು ಯಾವ್ದೋ ಒಂದು ಕಂಪ್ನಿ ಕೊಟ್ರೆ ಒಂದ್ ರೀತಿ ನಾವು ಎಲ್ಲರೂ ಅಲ್ಲ, ಒಂದು 90%, ಬಿಕಾಸ್ ಎವ್ರಿಬಡಿ ವುಡ್ ಹ್ಯಾವ್ ಫೇಸ್ ದ ಪ್ರಾಬ್ಲಮ್. ನಾವು ಸ್ಲೇವು, ಅವರು ರಾಜರಿದ್ದಂಗೆ, ಯಾರು ಡೆವಲಪರ್, ಎಲ್ಲ ನಮ್ಮ ಬಿಸ್ನೆಸ್ ಅವ್ರ ಕೈಯಲ್ಲಿ ಕೊಟ್ಟ ಹಾಗೆ. ಸೊ ಇದು ಒಂದು ಬಾಟಲ್ ನೆಕ್ ಇದೆ. ಸೊ ಕ್ವಿಕ್ ಬಿಲ್ಡ್ ಏನ್ ಗೋಲ್ ಅಂತಂದ್ರೆ, ಬಿಕಾಸ್ ಆಫ್ ಓನ್ಲಿ ಟೆಕ್ ಆಂಟ್ರಪ್ರಿನರ್ಶಿಪ್ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇರೋರು ಅಥವಾ ಮಾಡ್ತಾ ಇರೋರು, ಓನ್ಲಿ ಟೆಕ್ ಸಲುವಾಗಿ ಅವರು ಏನು ಒಂದು ಬಾಟಲ್ ನೆಕ್ ಆಗಿ, ಬ್ಯಾರಿಯರ್ ಆಗಿ ಇರಬಾರ್ದು ಅನ್ನೋದೇ ಒಂದು ಗೋಲ್ ಕ್ವಿಕ್ ಬಿಲ್ಡ್. That is why we want to remove that barrier permanently using quick build, so that ಯಾರೇ ಒಂದು ಬಿಸ್ನೆಸ್ ಮ್ಯಾನ್ಗೆ ಇಂಡಿಯಾದಿಂದ ಬೇರೆ ಸ್ಟೇಟ್ ಅಲ್ಲಿ ಸೆಲ್ ಮಾಡಬೇಕು ಅಥವಾ ಬೇರೆ ಇದೇ ಸ್ಟೇಟ್ ಅಲ್ಲಿ ಸೆಲ್ ಮಾಡ್ಬೇಕು ಅಥವಾ ಈವನ್ ಅಬ್ರಾಡ್ ಅಲ್ಲಿ ಸೆಲ್ ಮಾಡಬೇಕು ಅಂತ ಬಂದಾಗೆ ಕ್ವಿಕ್ ಬಿಲ್ಡ್ ಈಸ್ ದೇರ್ ಪಾರ್ಟ್ನರ್ ಅಂತ ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡಿದೀವಿ. ಸೊ ನಿಮಗೆಲ್ಲ ಇವಾಗ ಗೊತ್ತಿರ್ಬೋದು, AI ಎರಾ ಬಂದಾದ್ಮೇಲಿಂದ ದೇರ್ ಆರ್ 6 ಮೇನ್ ಕ್ಯಾಟಗರೀಸ್ ಇದೆ. ಇದನ್ನ ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ನಿಮ್ ಬಿಸ್ನೆಸ್ ಗೆ. ಅಂಡ್ ದೆನ್ ಹೇಗೆ ಕ್ವಿಕ್ ಬಿಲ್ಡ್ ಅದ್ರದ್ದು ಅಂಡರ್ಲೈನ್ ಫೌಂಡೇಶನ್ ಹೇಗಿದೆ ಅಂದ್ರೆ, ಇವಾಗ ಇವ್ರು ಏನೋ ಬಂದ್ರು ಕ್ವಿಕ್ ಬಿಲ್ಡ್, ಇವ್ರು ಸುಮ್ನೆ ಹೇಳ್ತಾರೆ, ಇದು ನಿಜಾನ? ಯಾಕೆಂದ್ರೆ ಒಬ್ಬೊಬ್ಬರಿಗೆ ಯಾವಾಗ ವಾಟ್ಸಪ್ ಇಂದ ಬಿಲ್ಡ್ ಮಾಡ್ಬೇಕು ಅಂತ ಅಂದಾಗೆ ಅವ್ರಿಗೆ ಇದೆಲ್ಲ ಫಾಲ್ಸ್ ಅಂತಂತದ್ದು ತಲೆಯಲ್ಲಿ ಬರುತ್ತೆ. ಸೊ ಟು ಗಿವ್ ಯು ಅನ್ ಎಕ್ಸಾಂಪಲ್ ಆಫ್ ವಾಟ್ AI ಹ್ಯಾಸ್ ಚೇಂಜ್ ದ ವರ್ಲ್ಡ್, ರೈಟ್? ಫಸ್ಟ್ ಬಂದು ರೈಟಿಂಗ್. ಎಲ್ಲರೂ ಇವಾಗ ChatGPT ಯೂಸ್ ಮಾಡಿರ್ತೀರಾ, ಏನೋ ಒಂದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೆಯೋದಕ್ಕೆ ಅಥವಾ ಏನೋ ಒಂದು ಸೇಲ್ಸ್ ನಿಮ್ದು ಬ್ರೋಷರ್ ಮಾಡೋದಕ್ಕೆ. ಟೆಕ್ಸ್ಟ್ ಬೇಕು ಅಂತಂದ್ರೆ ಅದಕ್ಕೊಂದು AI ಇದೆ. ಇಮೇಜ್ ಜನರೇಟ್ ಮಾಡಬೇಕು ಅಂತಂದ್ರೆ you can just go to any kind of Google ಮಾಡಿ, you can generate any kind of images. ನಿಮಗೆ ಪ್ರಾಡಕ್ಟ್ ಶೂಟು ಬೇಡ, ಆ ರೀತಿ ಒಂದು AI ಬಂದಿದೆ. ನೆಕ್ಸ್ಟ್ ವಾಯ್ಸ್. ನೀವು ಯಾವ್ದಾನ ಒಂದು, ಇವಾಗ ಕನ್ನಡದಲ್ಲಿ ನೀವು ಮಾತಾಡಿರೋದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕು, ಬೇರೆಯವ್ರನ್ನ ಹೈಯರ್ ಮಾಡಿ ಮಾಡ್ಬೇಕು ಅನ್ನೋದು ಇಲ್ಲ. ನೀವು ಮಾತಾಡಿ ಅದನ್ನ ವಾಯ್ಸ್ ಟ್ರಾನ್ಸ್ಲೇಟ್ ಮಾಡ್ಬೋದು AI ಅಲ್ಲೇ. ನೆಕ್ಸ್ಟ್ ವಿಡಿಯೋ ಕ್ರಿಯೇಷನ್ ಆಪ್ಸ್ ಬಂದಿದೆ. ಯು ಜಸ್ಟ್ ಟೆಲ್ ವಾಟ್ ಯು ವಾಂಟ್ ಅಂಡ್ ಆ ಪೂರ್ತಿ ಒಂದು ನಿಮ್ ಪ್ರಾಡಕ್ಟ್ ಡೆಮೋದು ಒಂದು ವಿಡಿಯೋ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಅಲ್ಲೂ ಇದೆ. ಆಡ್ ಕಾಪೀಸ್ ಆಗಿರ್ಬೋದು, ನಿಮ್ದು ಒಂದು ಕಸ್ಟಮರ್ಗೆ ಯಾವ ರೀತಿ ಸೇಲ್ಸ್ ಪಿಚ್ ಬರೆಯೋದಾಗಿರ್ಬೋದು, ಎಲ್ಲದೂ ಇದೆ. ನಾವು ಕೋಡಿಂಗ್ ಈಸ್ ಹೇಗೆ ಅಂದ್ರೆ, ಇಡೀ ಜಗತ್ತನ್ನ ಕೋಡಿಂಗ್ AI ಬಂದು ಫುಲ್ ರೆವಲ್ಯೂಷನರಿ ಚೇಂಜ್ ಮಾಡ್ಬಿಟ್ಟಿದೆ. ಎಷ್ಟು 5 ವರ್ಷದಿಂದಕ್ಕೆ ಹೇಗೆ ಕೋಡಿಂಗ್ ಬರಿತಾ ಇದ್ರು, ಕುತ್ಕೊಂಡು ಒಂದು 10 ಜನ 20 ಜನ ಕೋಡಿಂಗ್ ಬರಿತಾ ಇದ್ರು. ಇವಾಗಿನ ಜನರೇಷನ್ ಅಲ್ಲಿ ಜಸ್ಟ್ ಹೇಗೆ ಅಂದ್ರೆ, 2-3 ಕುತ್ಕೊಂಡು ಇಡೀ ಕೋಡ್ ಸಿಸ್ಟಮ್ ನ ಬಿಲ್ಡ್ ಮಾಡ್ಬಿಡ್ಬೋದು, ಸಾಫ್ಟ್ವೇರ್ ನ ಬಿಲ್ಡ್ ಮಾಡ್ಬಿಡ್ಬೋದು. ಸೊ ನಮ್ದು ಕೂಡ ಕ್ವಿಕ್ ಬಿಲ್ಡ್ ಈಸ್ ಫೌಂಡೇಶನ್ ಅಲ್ಲಿ AI ಯೂಸ್ ಮಾಡಿದೆ. ಅಂಡ್ ಇಟ್ಸ್ ಅ ವರ್ಲ್ಡ್ಸ್ ಫಸ್ಟ್ AI ವೇರ್ ಯು ಕ್ಯಾನ್ ಯೂಸ್ ಯುವರ್ ವಾಟ್ಸ್ಆಪ್ just to build any kind of your app or a website or internal softwares. Internal softwares in detail ಆಗಿ ಬರ್ತೀನಿ. ಐ ಹ್ಯಾವ್ ಅ ಡೆಮೋ ಆಲ್ಸೋ, ಯಾಕೆ ಇಂಟರ್ನಲ್ ಸಾಫ್ಟ್ವೇರ್ಸ್ ನಿಮ್ಮ ಬಿಸ್ನೆಸ್ಗೂ ಬಿಲ್ಡ್ ಮಾಡ್ಕೊಳ್ಬಹುದು ಅಥವಾ ಬಿಲ್ಡ್ ಮಾಡಬೇಕು ಅಂತ ಹೇಳಿ. ಸೊ ಇಫ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ವಾಟ್ ಕ್ವಿಕ್ ಬಿಲ್ಡ್ ಅಲ್ವಾ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ದೇರ್ ಇಸ್ ನೋ ಕೋಡಿಂಗ್ ರಿಕ್ವೈರ್ಡ್ ಟು ಬಿಲ್ಡ್ ಎನಿಥಿಂಗ್. ಝೀರೋ ಪ್ರೋಗ್ರಾಮಿಂಗ್ ನಾಲೆಜ್. ನಿಮಗೆ ಸಾಫ್ಟ್ವೇರ್ ಯಾವತ್ತು ಗೊತ್ತಿಲ್ಲ, ಕಲ್ತಿಲ್ಲ ಅಂತಂದ್ರು ನೀವು ಇವತ್ತು ಕುತ್ಕೊಂಡು ಈ ವರ್ಕ್ಶಾಪ್ ಇಂದ ಮುಗ್ದ ಮೇಲೆ ನಿಮಗೆ ಅನ್ಸ್ಬೋದು, ನಾನೇ ಓನ್ ಆಗಿ ಒಂದು ಬಿಲ್ಡ್ ಮಾಡಿದ್ದೀನಿ ಅನ್ನೋದು ಒಂದು ಏನು ನಿಮಗೆ ಬೆನ್ ತಟ್ಕೊಳ್ಬಹುದು. ಆ ರೀತಿ ಒಂದು ಪ್ಲಾಟ್ಫಾರ್ಮ್ ಇದು. ಆಮೇಲೆ ದೇರ್ ಇಸ್ ನೋ ಡ್ರ್ಯಾಗ್ ಅಂಡ್ ಡ್ರಾಪ್. ಅಂದ್ರೆ ಹೇಗೆ ಅಂದ್ರೆ, ದೇರ್ ಆರ್ ಲಾಟ್ ಆಫ್ ವೆಬ್ಸೈಟ್ಸ್. ಓಕೆ, ನಾನು ಏನೋ ಒಂದು ಮಾಡ್ಯೂಲ್ ಬೇಕು, ಗ್ಯಾಲರಿ ಬೇಕು ಅಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋ ರೀತಿನೂ ಇಲ್ಲ. ಇಂಪಾರ್ಟೆಂಟ್ ಏನು ಅಂದ್ರೆ, ಯು ಕ್ಯಾನ್ ಈವನ್ ಎಕ್ಸ್ಪ್ಲೇನ್ ಇನ್ ಕನ್ನಡ ಲ್ಯಾಂಗ್ವೇಜ್. ನನಗೆ ಇಂಗ್ಲಿಷ್ ಅಷ್ಟು ಬರೋದಿಲ್ಲ, ಬಟ್ ನಾನು ಕನ್ನಡದಲ್ಲಿ ಹೇಳ್ತೀನಿ. ಅಂಡ್ ಯು ಕ್ಯಾನ್ ಟೆಲ್ ವಾಟ್ಸ್ಆಪ್ ಅಲ್ಲೇನೆ, ನಾನು ಕನ್ನಡದಲ್ಲಿ ಹೇಳ್ತೀನಿ, ನನಗೆ ಇಂಗ್ಲಿಷ್ ಅಲ್ಲಿ ವೆಬ್ಸೈಟ್ ಬಿಲ್ಡ್ ಮಾಡ್ಕೊಡು ಅಂತಂದ್ರೂ ಬಿಲ್ಡ್ ಮಾಡ್ಕೊಡುತ್ತೆ. ಕನ್ನಡದಲ್ಲೂ ಇಡೀ ವೆಬ್ಸೈಟ್ ಬಿಲ್ಡ್ ಮಾಡ್ಕೊಡಂದ್ರು ಬಿಲ್ಡ್ ಮಾಡ್ಕೊಡುತ್ತೆ. ಅದಕ್ಕೂ ಒಂದು ಎಕ್ಸಾಂಪಲ್ ಇದೆ, ಐ ವಿಲ್ ಶೋ ಯು. ಸೊ ವಾಟ್ ಕ್ವಿಕ್ ಬಿಲ್ಡ್ ಏನು ಅಂತಂದ್ರೆ, ನಿಮ್ಮ ಇಂಟೆಂಟ್, ನೀವೇನ್ ಬಿಲ್ಡ್ ಮಾಡ್ಬೇಕಂತಿದ್ದೀರಾ, ನಿಮ್ ಯಾವ ರೀತಿ ಪ್ರಾಡಕ್ಟ್ ಸೈಡ್
ವೆಬ್ಸೈಟ್ ಬೇಕು, ಇಡೀ ಆಮೇಲೆ ಫಾರ್ಮ್ಸ್ ಬೇಕು, ನಿಮ್ಗೆ ಒಂದು ಲೀಡ್ ಜನರೇಷನ್ ಆಗಿರ್ಬೋದು, ಅಥವಾ ಯಾರೋ ಎಕ್ಸಾಂಪಲ್ ಯಾರೋ ಒಂದು ವೆಬ್ಸೈಟ್ ವಿಸಿಟ್ ಮಾಡ್ತಾರೆ, ಅದರಿಂದ ನೀವು ಡೇಟಾ ಕಲೆಕ್ಟ್ ಮಾಡಬೇಕು, ಏನೇನೆಲ್ಲ ಮಾಡ್ಬೋದು ಅನ್ನೋದು ಒಂದು ಕ್ವಿಕ್ ಬಿಲ್ಡ್ ಈ ವರ್ಕ್ಶಾಪ್ ಅಲ್ಲಿ ನಿಮಗೆ ಕ್ಲೀನ್ ಆಗಿ ನಾವು ತೋರಿಸ್ಕೊಡ್ತೀವಿ. ನಾವು ಸ್ಟಾರ್ಟಿಂಗ್ ಮಾತಾಡ್ದಂಗೆ ದೇರ್ ಆರ್ ಲೈಕ್ 9 ಸ್ಟೆಪ್ಸ್. ನಾರ್ಮಲ್ ಆಗಿ ಟ್ರೆಡಿಷನಲ್ ಒಂದು ಸಾಫ್ಟ್ವೇರ್ ಕಂಪ್ನಿ ಹತ್ರ ನೀವು ಒಂದ್ ಹೇಳ್ಬೋದು, ಇವಾಗ ಹೇಗೆ KGF ಆದ್ಮೇಲೆ KGF ಗಿಂತ ಮುಂಚೆ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಕ್ವಿಕ್ ಬಿಲ್ಡ್ ಗಿಂತ ಮುಂಚೆ ಹೇಗಿತ್ತು, ಕ್ವಿಕ್ ಬಿಲ್ಡ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹೇಗಿರುತ್ತೆ ಅನ್ನೋದು ಒಂದು ಸ್ಟೆಪ್ಸ್ ಇಲ್ಲಿ ನಾನು ಹಾಕಿದ್ದೀನಿ. ಸೊ ಟೋಟಲ್ ಎಕ್ಸಾಂಪಲ್, ನೀವು ಒಂದು ಟ್ರೆಡಿಷನಲ್ ಸಾಫ್ಟ್ವೇರ್ ಕಂಪ್ನಿ ಹತ್ರ ಹೋದ್ರಿ, ನೀವೇನೋ ಒಂದು ಡೆವಲಪ್ ಮಾಡ್ಸ್ಕೊಳ್ಬೇಕು ಅಂತಂದ್ರೆ ಒಂದು ಏಜೆನ್ಸಿ ನೀಡಿಬೇಕು, ಅದಕ್ಕೆ ಫಸ್ಟ್ ಅವರು ಜೆನ್ಯೂನ್ ಅದರ ಇಲ್ವಾ, ಟ್ರಸ್ಟೇಬಲ್ ಇದರ ಇಲ್ವಾ ಅಂತ ತಿಳ್ಕೊಳ್ಬೇಕು. ಅದಾದ್ಮೇಲೆ ನಿಮ್ದೆಲ್ಲ ಡೀಟೇಲ್ಸ್ ಕೇಳ್ತಾರೆ. ಆಮೇಲೆ ರೇಟ್ಸ್ ನೆಗೋಷಿಯೇಟ್ ಮಾಡ್ಬೇಕು. ಒಂದೊಂದು ಟೈಮ್ ರೇಟ್ಸ್ ಹೇಳ್ದಾಗೆ 5 ಲಕ್ಷ 10 ಲಕ್ಷನ ಕೊಟ್ ಮಾಡ್ತಾರೆ. ಅದಾದ್ಮೇಲೆ ಸ್ಟೇಜ್ ಅವ್ರೊಂದು ಸ್ಯಾಂಪಲ್ ಮಾಡಿ ಕೊಡ್ತಾರೆ, ಅದನ್ನ ರಿವಿಷನ್ಸ್ ಮಾಡ್ಬೇಕು. ಏನಾದ್ರೂ ಒಂದೆರಡು ಚೇಂಜಸ್ ಮಾಡ್ಬೇಕು ಅಂತಂದ್ರು ನೀವು ಹ್ಯಾವ್ ಟು ಪೇ ಮೋರ್. ಓಕೆ, ಇದು ಈ ಕಾಂಟ್ರಾಕ್ಟ್ ಅಲ್ಲಿ ಇರ್ಲಿಲ್ಲ, ಮತ್ತಿದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅಗೇನ್ ಇಟ್ ವಿಲ್ ಟೇಕ್ 6 to 18 weeks, ಒಂದು 3 months 4 months ವರೆಗೂ ಅಥವಾ 6 months ವರೆಗೂ ಒಂದು ಡೆವಲಪ್ಮೆಂಟ್ ಹೋಗುತ್ತೆ. ಅದಾದ್ಮೇಲೆ ಮತ್ತೆ ಮಂತ್ಲಿ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ. ನಿಮಗೆ ಏನಾದ್ರು ಒಂದು ಓಕೆ ಡೆವಲಪ್ ಆಗ್ಬಿಡ್ತು, 6 ತಿಂಗಳಾದ್ಮೇಲೆ ಏನೋ ಒಂದು ಚೇಂಜ್ ಮಾಡ್ಬೇಕು, ಅಗೇನ್ ಇಫ್ ಯು ಗೋ ಟು ದೆಮ್ ಅಂಡ್ ದೇ ಆಸ್ಕ್, ಓಕೆ ಅದಕ್ಕೆ ಕಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಕ್ವಿಕ್ ಬಿಲ್ಡ್ ಅಲ್ಲಿ ಜಸ್ಟ್ ಓಪನ್ ದ ವಾಟ್ಸ್ಆಪ್, ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳಿ, ಅದಾದ್ಮೇಲೆ 10 ನಿಮಿಷದಲ್ಲಿ ಕ್ವಿಕ್ ಬಿಲ್ಡ್ ಮಾಡುತ್ತೆ. ಲೆಟ್ಸ್ ಸೇ ನಿಮಗೆ ಏನೋ ಒಂದು ಇಷ್ಟ ಆಗ್ಲಿಲ್ಲ ಒಂದು ಮಾಡ್ಯೂಲ್ ಅಲ್ಲಿ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಯು ಕ್ಯಾನ್ ಜಸ್ಟ್ ಟೆಲ್ ಹೌ ಯು ಕ್ಯಾನ್, ನೀವು ಬೇರೆಯವ್ರಿಗೆ ಹೇಗೆ ಹೇಳ್ತೀರೋ, ಓಕೆ ನನಗೆ ಇದು ಈ ಗ್ಯಾಲರಿ ಇಷ್ಟ ಆಗ್ಲಿಲ್ಲ ಅಥವಾ ನನಗೆ ಈ ಕಾಂಟೆಂಟ್ ಇಷ್ಟ ಆಗ್ಲಿಲ್ಲ ಅಂತ ವಾಪಸ್ ಅದಕ್ಕೆ ಹೇಳಿದ್ರೆ, ಇಟ್ ವಿಲ್ ಎಡಿಟ್ ಇಟ್ ಅಂಡ್ ಗಿವ್ ಇಟ್ ಬ್ಯಾಕ್ ಟು ಯು. ಅಂಡ್ ಇಮಿಡಿಯೇಟ್ಲಿ 10 ನಿಮಿಷ ಆದ್ಮೇಲೆ ನಿಮಗೆ ಒಂದು ಲಿಂಕೇ ಬಂದ್ಬಿಡುತ್ತೆ, ನೀವು ಯಾರಿಗಾದ್ರೂ ಶೇರ್ ಮಾಡ್ಬೋದು. ಸೊ ಬೇಸಿಕಲಿ 10 ನಿಮಿಷದಲ್ಲಿ ಡೆವಲಪ್ ಮಾಡ್ತೀರಾ, ನಿಮ್ಗೆ ಏನೇ ಚೇಂಜಸ್ ಬೇಕಂದ್ರೂ 30 seconds ಅಲ್ಲಿ ಚೇಂಜಸ್ ಆಗುತ್ತೆ. 100% ನೀವೇ ಆಸ್ ಅ ಬಿಸ್ನೆಸ್ ಓನರ್ ಅಥವಾ ಒಂದು ವೆಬ್ಸೈಟ್ ಬಿಲ್ಡ್ ಮಾಡ್ಕೊಂಡು ನಿಮ್ಮ ಹತ್ರನೇ ಪೂರ್ತಿ ಕಂಟ್ರೋಲ್ ಇರುತ್ತೆ. ಅಂಡ್ 0% ಡಿಪೆಂಡೆನ್ಸಿ ಆನ್ ಎನಿ ಕೈಂಡ್ ಆಫ್ ಸಾಫ್ಟ್ವೇರ್ ಡೆವಲಪರ್ ಆಗಿರ್ಬೋದು ಅಥವಾ ಏಜೆನ್ಸಿ ಆಗಿರ್ಬೋದು. ಬೇರೆ ಮೇಲೆ ಡಿಪೆಂಡೆನ್ಸಿ ಬೇಕಾಗೇ ಇಲ್ಲ, ಎಲ್ಲ ನಿಮ್ಮ ಮೇಲೇನೆ ಡಿಪೆಂಡ್ ಬಿಲ್ಡ್ ಮಾಡ್ಬೇಕಾದ್ರೆ. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನ್ ಮಾತಾಡಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಕ್ವಿಕ್ ಬಿಲ್ಡ್ ಏನು. ನೀವು ಅನ್ಕೊಂಡಿರ್ಬೋದು ಕ್ವಿಕ್ ಬಿಲ್ಡ್ ಇದು ಒಂದು ಸಾಫ್ಟ್ವೇರ್ ಕಂಪ್ನಿ ತರ ಅಥವಾ ಒಂದು ಏಜೆನ್ಸಿ ತರ ವೇರ್ ನಮಗೆ ಬಿಲ್ಡ್ ಮಾಡ್ಕೊಡ್ತಾರೆ, ನಾವೆಲ್ಲ ರಿಕ್ವೈರ್ಮೆಂಟ್ ಹೇಳಿದ್ರೆ. ನೋ, ಕ್ವಿಕ್ ಬಿಲ್ಡ್ ಒಂದ್ ರೀತಿ ಡೂ ಇಟ್ ಯುವರ್ ಸೆಲ್ಫ್ ಕಿಟ್ ಇದ್ದಂಗೆ. ಸೊ ವಿ ಆರ್ ನಾಟ್ ಅ ಏಜೆನ್ಸಿ. ಅದನ್ನ ಒಂದ್ ರೀತಿ ತಲೆಯಿಂದ ತೆಗ್ದಾಕ್ಬಿಡಿ. ಯಾಕೆ ಅಂತಂದ್ರೆ ನಾವು ಬಹಳ ಜನ ಹತ್ರ ಮಾತಾಡಿದಾಗೆ, ನೀವು ಒಂದು ಸಾಫ್ಟ್ವೇರ್ ಡೆವಲಪರ್ ತರ ಕಂಪ್ನಿ, ನಂದು ಹಿಂಗ್ ರಿಕ್ವೈರ್ಮೆಂಟ್ ಇದೆ, ಬಿಲ್ಡ್ ಮಾಡ್ಕೊಡ್ತೀರಾ ಅಂತ. ನಾವು ಬಿಲ್ಡ್ ಮಾಡ್ಕೊಡೋದಿಲ್ಲ, ನೀವು ಬಿಲ್ಡ್ ಮಾಡಿ ಅದಾದ್ಮೇಲೆ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂತಂದ್ರೆ ನಮ್ಮ ಸೈಡ್ ಇಂದ ಸಾಫ್ಟ್ವೇರ್ ಹೆಲ್ಪರ್ಸ್ ಇರ್ತಾರೆ. ಸೊ ದೇ ಟೆಲ್, ಓಕೆ ನಿಮಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಇದ್ರಲ್ಲಿ ಏನ್ ಚೇಂಜಸ್ ಬೇಕು ಅಂತ ಹೇಳಿದಾಗೆ we will help in changing that if A is not able to do it. So this is, we are not an agency, that is clear. So Quick Build is not an agency, it's not a freelancer company ಅಥವಾ ಇದು ಒಂದು ಡೆವಲಪ್ಮೆಂಟ್ ಟೀಮ್ ಅಲ್ಲ ಅಥವಾ ಡೆವಲಪ್ಮೆಂಟ್ ಸ್ಟುಡಿಯೋ ಅಲ್ಲ. Quick Build is a simple do it yourself platform. ಹೇಗೆ ನಿಮಗೆ ಎಕ್ಸಾಂಪಲ್ ಒಂದು ಡ್ರಾಯಿಂಗ್ ಶೀಟ್ ಕೊಟ್ಟು, ನಿಮಗೆ ಎಲ್ಲ ಸ್ಕೆಚ್ ಪೆನ್ಸ್ ಕೊಟ್ಟು, ಒಂದು ಸ್ಟೆನ್ಸಿಲ್ಸ್, ಓಕೆ ಈ ನಿಮಗೆ ಏನ್ ಬೇಕು ಅದು ಡ್ರಾ ಮಾಡಿ ಆ ರೀತಿ ಪ್ಲಾಟ್ಫಾರ್ಮ್ ಇರುತ್ತಲ್ವಾ, ಅದೇ ರೀತಿ ಕ್ವಿಕ್ ಬಿಲ್ಡ್. ಯು ಕ್ಯಾನ್ ಬಿಲ್ಡ್ ಎನಿಥಿಂಗ್ ಫಾರ್ ಯುವರ್ ಸೆಲ್ಫ್. ಸೊ ದೇರ್ ಇಸ್ ನೋ ಲಿಮಿಟೇಷನ್, ನನಗೆ ಇದನ್ನ ಇಷ್ಟೇನೆ ಮಾಡ್ಬೋದು ಅಂತ ಇಲ್ಲ. ಬೇಸಿಕಲಿ ಯು ಆರ್ ದ ಕ್ರಿಯೇಟರ್, ಕ್ವಿಕ್ ಬಿಲ್ಡ್ ಈಸ್ ಯುವರ್ ಅಸಿಸ್ಟೆಂಟ್, ಒಂದ್ ರೀತಿ ನಿಮ್ಮ ಪಾಕೆಟ್ ಅಲ್ಲಿ ಡೆವಲಪರ್ ಇದ್ದಾಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಹೇಗೆ ನಾವು ಒಂದು ಕಸ್ಟಮರಿಗೆ ಅಥವಾ ಯಾರಿಗೆ ಒಬ್ರು ಡೆವಲಪರ್ಗೆ ಮಾತಾಡ್ಬೇಕಾದ್ರೂ ದೇರ್ ಬಿ ಒಂದು ಟೆಂಪ್ಲೇಟ್ ಇರುತ್ತೆ. ಓಕೆ, ನಾನು ಯಾವ ರೀತಿ ಮಾತಾಡಿದ್ರೆ ನನಗೆ ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಅಥವಾ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಇಂಟರ್ವ್ಯೂ ಆಗಿರ್ಬೋದು ಅಥವಾ ನಿಮಗೆ ಸೇಲ್ಸ್ ಆಗಿರ್ಬೋದು. ಓಕೆ, ನಾನು ಈ ರೀತಿ ಪಾಯಿಂಟ್ಸ್ ಮಾತಾಡಿದ್ರೆ ನನಗೆ ಆಪೋಸಿಟ್ ಪರ್ಸನ್ ಒಂದು ರಿಪ್ಲೈ ನನಗ್ ಬೇಕಾದಂಗೆ ಕೊಡ್ತಾರೆ ಅಂತ ಹೇಳಿ. ಸೊ ಇದನ್ನು ಹಾಗೇನೆ ದೇರ್ ಇಸ್ ಒನ್ ಸಿಂಪಲ್ ಟೆಂಪ್ಲೇಟ್. ಇದು ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ.
ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಯಾವಾಗ ಬಿಲ್ಡ್ ಮಾಡ್ಬೇಕು ಅಂತಂದಾಗ. ಎಕ್ಸಾಂಪಲ್ ನೀವೇನೋ ಒಂದು ವೆಬ್ಸೈಟ್ ಬಿಲ್ಡ್ ಮಾಡ್ಬೇಕು ಅಂತ ಫಸ್ಟಿಗೆ ಸೆಂಟೆನ್ಸ್ ಅಲ್ಲಿ ಓಕೆ ನನ್ನ ಬಿಸ್ನೆಸ್ ಹೆಸರೇನು, ಸೊ ದಟ್ ಹೆಡ್ಡಿಂಗ್ ಅಲ್ಲಿ ಆಟೋಮೆಟಿಕ್ ಆಗಿ ಅದೇ ಕೊಟ್ಬಿಡುತ್ತೆ. ನಾನು ಏನು ಸೆಲ್ ಮಾಡ್ತಾ ಇದ್ದೀನಿ ಅಥವಾ ನಾನು ಏನ್ ಸರ್ವಿಸಸ್ ಆಫರ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ನಾನು ಏನೋ ಒಂದು ಫೋಟೋಗ್ರಫಿ ಸರ್ವಿಸಸ್ ಆಫರ್ ಮಾಡ್ತಾ ಇರ್ಬೋದು, ಅಥವಾ ಏನೋ ಒಂದು ಪ್ರಾಡಕ್ಟ್ ಸೆಲ್ ಮಾಡ್ತಾ ಇರ್ಬೋದು. ಸೊ ನಾನು ಏನ್ ಸೆಲ್ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು 4-5 ಐಟಮ್ ಹಾಕಿ ಟ್ರಯಲ್ ಮಾಡೋದಕ್ಕೆ. ನೆಕ್ಸ್ಟ್ ನನ್ನ ಕಸ್ಟಮರ್ಸ್ ಯಾರು, ಓಕೆ ನಾನು 25 to 30 ಏಜ್ ಗ್ರೂಪ್ ಇರ್ಬೋದು, ಅಥವಾ ಎಕ್ಸಾಂಪಲ್ ಜನರಲ್ ಸ್ಟೋರ್ಸ್ ಆಗಿರ್ಬೋದು, ನಾನು ಟ್ರೇಡಿಂಗ್ ಮಾಡ್ತಾ ಇದ್ರೆ. ಸೊ ಈ ರೀತಿ ನನ್ನ ಕಸ್ಟಮರ್ಸ್ ಯಾರು ಅಂತ ನಿಮ್ಗೆ ಅವಾಗ್ಲೇ ಗೊತ್ತಿರುತ್ತೆ, ಅದನ್ನ ಒಂದು ಲೈನ್. ನೆಕ್ಸ್ಟ್ ನಾನು ಅವ್ರದ್ದು ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ಎಕ್ಸಾಂಪಲ್ ನೀವೇನಾದ್ರೂ ಒಂದು ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಏನೋ ಒಂದು ಸರ್ವಿಸಸ್ ಸೆಲ್ ಮಾಡ್ತಾ ಇರ್ಬೋದು. ಸೊ ಯು ಕ್ಯಾನ್ ಟೆಲ್ ಓಕೆ ನಾನ್ ಬೇರೆಯವ್ರಿಗಿಂತ ನಾನ್ ಎಕ್ಸಾಂಪಲ್ ನಿಮ್ ಬಿಸ್ನೆಸ್ಗೆ ನಾನ್ ಯಾಕೆ ಕಸ್ಟಮರ್ ಆಗ್ಬೇಕು, ನೀವೇನ್ ನನಗೆ ಆಫರ್ ಮಾಡ್ತೀರಾ. ಓಕೆ 20% ಮಾರ್ಕೆಟ್ ಇಂತ ಕಾಸ್ಟ್ ಕಡಿಮೆ ಇದೆ, ಅಥವಾ ನನ್ನ ಪ್ರಾಡಕ್ಟ್ ಬಹಳ ಬೆಟರ್ ಪರ್ಫಾರ್ಮೆನ್ಸ್ ಇದೆ, ನಂದು ಆರ್ಗ್ಯಾನಿಕ್ ಇದೆ. ಸೊ ಈ ರೀತಿ ನಾನು ಏನ್ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ವ್ಯಾಲ್ಯೂ ಪ್ರಪೋಸಿಷನ್ ಅಂತ ಕರೀತಾರೆ. ಅದಾದ್ಮೇಲೆ ಟಾಪ್ 3 ಪ್ರಾಡಕ್ಟ್ಸ್ ಯಾವ್ದು, ಸೊ ದಟ್ ಜನ ನಿಮ್ದು ವೆಬ್ಸೈಟ್ ನೋಡ್ಬೇಕಾದ್ರೆ ಓಕೆ ಈ 3 ಪ್ರಾಡಕ್ಟ್ ನಂದು ಫಸ್ಟ್ ತೋರಿಸ್ಬೇಕು, ಇದನ್ನ ನಾನು ಸೆಲ್ ಮಾಡ್ಬೇಕು ಅನ್ನೋದು ಒಂದು ಬರುತ್ತೆ. ನೆಕ್ಸ್ಟ್ ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಫೋನು, ಇಮೇಲ್ ಐಡಿ, ಅಡ್ರೆಸ್ ಏನೇನಿದೆ ಅಂತ. ಸಿಂಪಲ್, ಫ್ರೆಂಡ್ಲಿ, ಈವನ್ ನೀವು ಇಂಗ್ಲಿಷ್ ಗ್ರಾಮರ್ ಬಗ್ಗೆ ತಲೆ ಕೆಡ್ಸ್ಕೊಳೋದ್ ಬೇಕಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ, ಇದು ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಇದೆ, ಇದನ್ನೇ ಫಾಲೋ ಮಾಡ್ಬೇಕಂತೇನಿಲ್ಲ. ಬಟ್ ನೀವು ಜಸ್ಟ್ ಒಂದು ಫ್ರೆಂಡ್ ತರ ಹೇಗೆ ನೀವು ಬೇರೆಯವ್ರಿಗೆ ಮೆಸೇಜ್ ಮಾಡಿ ಹೇಳ್ತೀರಾ, ಅಥವಾ ಈವನ್ ಬೆಸ್ಟ್ ಪಾರ್ಟ್ ಅಂದ್ರೆ ನಿಮಗೆ ಬರ್ಲಿಲ್ಲ ಅಂತಂದ್ರೆ ಬರೆಯೋದಕ್ಕೆ ಈವನ್ ವಾಯ್ಸ್ ನೋಟ್ ಅಲ್ಲಿ ನೀವು ಗೆ ಹೇಳ್ಬೋದು, ವಿಲ್ ಗಿವ್ ಅ ಡೆಮೋ ಆನ್ ದಟ್ ಆಲ್ಸೋ. ಆಮೇಲೆ ನನ್ಗೆ ಯಾವ್ದಾವ್ದು ಪೇಜಸ್ ಬೇಕು, ಹೋಮ್ ಪೇಜು, ಅಬೌಟ್ ಪೇಜು, ಪ್ರಾಡಕ್ಟ್ ಸರ್ವಿಸಸ್, ಕಾಂಟ್ಯಾಕ್ಟ್ ಪೇಜ್, ನಿಮಗೆ ಏನೇನ್ ಬೇರೆ ಬೇರೆ ಪೇಜಸ್ ಬೇಕು ಅಂತ ಐ ಶೋ ಯು ಬೇರೆ ಬೇರೆ ಪೇಜಸ್. ಯೂಶಲಿ ಅದೇ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಮಾಡುತ್ತೆ, ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ್ದೇ ಒಂದು ಪೇಜ್ ಬೇಕು ಅಂತಂದ್ರೆ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ನಾನ್ ನಿಮಗೆ ಸ್ವಲ್ಪ ಎಕ್ಸಾಂಪಲ್ ತೋರಿಸ್ತೀನಿ. ಯಾರ್ಯಾರು ಬಿಲ್ಡ್ ಮಾಡಿದಾರಲ್ವ, ಒಂದು 5-6 ಎಕ್ಸಾಂಪಲ್ಸ್ ಇದೆ. ಇವ್ರು ಬಂದು ಯೋಧಾ ಮಷೀನ್ಸ್ ಅಂತ ಹೇಳಿ, ಇವರು ಇನ್ಸ್ಟಾಗ್ರಾಮ್ ಇಂದ ಕ್ವಿಕ್ ಬಿಲ್ಡ್ ನ ಕಂಡುಹಿಡಿತಾರೆ. ಓಕೆ ಈ ರೀತಿ ಇದೆ ಅಂತ ಹೇಳಿ. 12th ಗ್ರಾಜುಯೇಟ್, ಅವ್ರ ಅಪ್ಪರ್ ಬಿಸ್ನೆಸ್ ನ ಈಸ್ ಲುಕಿಂಗ್ ಆಫ್ಟರ್. ಸೊ ಬೇಸಿಕಲಿ ಇವ್ರು ಬಂದು ಅಗ್ರಿಕಲ್ಚರ್ ಮಷೀನ್ಸ್ ನ ಇಡೀ ಕರ್ನಾಟಕಕ್ಕೆ ಡೀಲ್ ಮಾಡ್ತಾರೆ, ಟ್ರೇಡರ್ ಇದ್ದಾರೆ. ನಮಗೆ ಆಶ್ಚರ್ಯ ಆಯ್ತು ದಟ್ ಹಿ ಬಿಲ್ಟ್ ದಿಸ್. ಸೊ ಅವ್ರು ಕನ್ನಡದಲ್ಲಿ ಪೂರ್ತಿ ಹೇಳಿದ್ರು, ಓಕೆ ನಂದು ಯೋಧಾ ಕಂಪ್ನಿ ಇದೆ, ನನಗೆ ಮೇನ್ಲಿ ಕನ್ನಡ ವೆಬ್ಸೈಟ್ ಬೇಕು, ನನಗೆ ಈ ರೀತಿ ಬೇಕು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ರು. ವಿತಿನ್ 10-15 ಮಿನಿಟ್ಸ್ ಇಟ್ ಗೇವ್ ಪೂರ್ತಿ ಈ ವೆಬ್ಸೈಟ್. ಕಾಣ್ತಾ ಇದೆಯಾ ವೆಬ್ಸೈಟ್ ನಿಮಗೆ? ವಸಂತ್ ಕಾಣ್ತಾ ಇದೆಯಲ್ವಾ? ಕಾಣಿಸ್ತದೆ. ಹಾ, ಸೊ ನೋಡಿ, ಇವರು ಓನರು. ಸೊ ಪೂರ್ತಿ ಈ ವೆಬ್ಸೈಟ್ ತಾವಾಗೇನೆ ಅವರು ಬಿಲ್ಡ್ ಮಾಡಿದ್ರು. ನೆಕ್ಸ್ಟ್ ರಮ್ಯಾ ಅವ್ರದ್ದು. ಸೊ ರಮ್ಯಾನು ಒಬ್ರು ಪಾರ್ಟಿಸಿಪೆಂಟ್, ಸೊ ದಟ್ ನಾವು ಒಬ್ರು ರಿಯಲ್ ಆಗಿ ತೋರ್ಸೋದು ಇರ್ಲಿ ಅಂತ ಹೇಳಿ. ಇವ್ರು ಬಂದು 8-10 ವರ್ಷದಿಂದ ಚಿಕ್ಕಮಗಳೂರಿಂದ ಕಾಫಿ ಬೇರೆ ಬೇರೆ B2C ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ನಾವು ಅವ್ರದ್ದು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗ್ಲಿ, ಹೇಗೆ AI ಅವ್ರ ಕರೆಂಟ್ ವೆಬ್ಸೈಟ್ ಇಂದ ಹೇಗೆ ಡಿಫ್ರೆನ್ಸ್ ಇದು ಬರುತ್ತೆ ಅಂತ ಹೇಳಿ. ಸೊ ನಾವು ಅವರಿಗೆ ಇದನ್ನ ವರ್ಕ್ ಇನ್ ಪ್ರೋಗ್ರೆಸ್ ಇದೆ, ಬಟ್ ಇಟ್ ವಾಸ್ ಅ ಫಸ್ಟ್ ಏನು ಡ್ರಾಫ್ಟ್ ಆಫ್ ದೇರ್ ವೆಬ್ಸೈಟ್. ಸರ್ ವಿವೇಕ್, ಒಂದ್ ಕೆಲಸ ಮಾಡ್ಬೋದು, ಅವ್ರದ್ದು ಹಳೆ ವೆಬ್ಸೈಟ್ ಸಾಧ್ಯ ಆದ್ರೆ ತೋರಿಸಿ ನೀವು, ಆ ಲಿಂಕ್ ಇದ್ರೆ. ಹಾ, ಜಸ್ಟ್ ಜನಕ್ಕೆ ಅಂದ್ರೆ ಅದು ಹೇಗೆ ಗುಣಮಟ್ಟದಲ್ಲಿ ಒಂದು ಏನು ವ್ಯತ್ಯಾಸ ಕಾಣಿಸುತ್ತೆ ಅಂತ ಗೊತ್ತಾಗ್ಲಿ. ಹಾ, ಇದು ಬಂದು
ಅವ್ರದ್ದು ಕರೆಂಟ್ ವೆಬ್ಸೈಟ್. ಇದು ಬ್ಯೂಟಿಫುಲ್ ಆಗಿದೆ. ಸೊ ಇವು ಬಹಳ ವರ್ಷದಿಂದಕ್ಕೆ ಅಪ್ಡೇಟ್ ಮಾಡಿಸಿದ್ದಂತೆ ಇದನ್ನ. ಸೊ ನಾವು ಒಂದು ಟ್ರೈ ಮಾಡೋಣ, ನಮಗೂ ಒಂದು ಅಪರ್ಚುನಿಟಿ ಕೊಡಿ ಅಂತ ಹೇಳಿ. ಸೊ ಫಾರ್ ವರ್ಕ್ಶಾಪ್ ಪರ್ಪಸ್ ಅಂತ ಹೇಳಿ ವಿ built on this particular quick build platform ಅಲ್ಲಿ. ಸೊ ಎಕ್ಸಾಂಪಲ್ ಇದು ನೋಡಿ, ಬ್ಲೆಂಡ್ಸ್ ಇದೆ. ನಾವೇನಾದ್ರೂ ಇಲ್ಲಿಗೆ ಇದಕ್ ಬಂದ್ರೆ Can't believe that is just done in 7 minutes. Yes. ಸೊ ಈ ರೀತಿ ಬರುತ್ತೆ. ಇವಾಗ ಎಕ್ಸಾಂಪಲ್ ಸೊ ಇದು ಅವ್ರ ಕರೆಂಟ್ ಬ್ಲೆಂಡ್ಸ್. ಇದು ತಾನಾಗೇನೆ ಎಲ್ಲ ಐಕನ್ಸ್ ಹಾಕಿ ಎಕ್ಸ್ಪ್ಲೇನ್ ಮಾಡಿ. ಸೊ ಇಟ್ ಗೇವ್ ಇನ್ ಅ ವೆರಿ ಗುಡ್ ವೇ. So you can see the difference AI has built. So ಇದು ಒಂದು ಎಕ್ಸಾಂಪಲ್. ಅದಾದ್ಮೇಲೆ ಒಂದು ವಿಷಯ ನೋಡ್ತಿರೋರ್ ಗಮನಕ್ಕೆ ಏನಂದ್ರೆ, ಅವ್ರು ಏನಾದ್ರು ಒಂದು ಮಾಡಕ್ ಹೊರಟಾಗ ಅಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿರೋ ಸ್ಟೆಪ್ಸ್ ಅಲ್ಲಿ ತುಂಬಾ ಡಿಟೇಲ್ಸ್ ಇರ್ಬೇಕು ಅಂತಾನು ಇಲ್ಲ. ನೀವು ಒಂದು ವರ್ಷನ್ ಮಾಡ್ತೀರಾ, ಬಂದಿರುತ್ತೆ, ಬಂದ ಮೇಲೆ ನೀವು ಅದಕ್ಕೆ ಏನ್ ಬದಲಾವಣೆ ಬೇಕು ಅಂತ ಸಜೆಸ್ಟ್ ಮಾಡ್ತಾ ಹೋದ ಹಾಗೆ ಅದು ಆಟೋಮೆಟಿಕ್ಲಿ ಆ ಬದಲಾವಣೆಗಳು ಮಾಡಿ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಡೆವಲಪರ್ಸ್ ಹತ್ರ ಏನಾದ್ರು ಒಂದು ಸಾಫ್ಟ್ವೇರ್ ಮಾಡ್ಸಕ್ ಹೋದಾಗ ಪೂರ್ತಿ ರಿಕ್ವೈರ್ಮೆಂಟ್ ನ ಫೈನೆಸ್ಟ್ ಡೀಟೇಲ್ಸ್ ವರೆಗೂ ನಾವು ಮಾಡಿ ಆನಂತರ ಕೊಡ್ಬೇಕು ಅನ್ನೋಂತ ಒಂದು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲಿಲ್ಲ. ಸೊ ನೀವು ಒನ್ ಟೈಮ್ ಡೆವಲಪ್ ಮಾಡಿ ಅದಾದ್ಮೇಲೆ ಇಷ್ಟ ಆಗಿಲ್ಲ, ಮತ್ತೆ ಅದಕ್ಕೆ AI ಹೇಳಿ ಯಾವ ರೀತಿ ಚೇಂಜಸ್ ಬೇಕು ಅಂತ ಹೇಳಿ. ಆಮೇಲೆ ಇದು ಕೂಡ ಒಬ್ರು ಗೌರಿ ಅಂತ ಹೇಳಿ, ಶಿ ವಾಂಟೆಡ್ ಟು ಬಿಲ್ಡ್ ಒಂದು ಇಂಡಿಯನ್ ಹೆರಿಟೇಜ್ ವೆಬ್ಸೈಟ್. ಸೊ ಅವ್ರಿಗೆ ಸ್ಯಾರೀಸು ಮತ್ತೆ ಬೇರೆ ಬೇರೆ ಟ್ರೆಡಿಷನಲ್ ಡ್ರೆಸ್ಸಸ್ ಶಿ ಸೆಲ್ಸ್. ಸೊ ಇದು ಬಂದು ಅವ್ರದ್ದು ವೆಬ್ಸೈಟು. ಅದಾದ್ಮೇಲೆ ಲಾಸ್ಟ್ 5 minutes ವಿತ್ ರೆಸ್ಪೆಕ್ಟ್ ಟು ಡೆಮೋ, ದೆನ್ ವಿಲ್ ಎಂಟರ್ ದ ವರ್ಕ್ಶಾಪ್. ನಿಮಗೆ ಇದು ವೆಬ್ಸೈಟ್ಸ್ ಓಕೆ ಹೊರಗಿನ ಜಗತ್ತಕ್ಕೆ, ಬಟ್ ಲಾಟ್ ಆಫ್ ಇಂಟರ್ನಲ್ ಆಪರೇಷನ್ಸ್ಗೆ ನೀವು ಎಲ್ಲ ಒಂದು ಬೇರೆ ಬೇರೆ CRM ಸಾಫ್ಟ್ವೇರ್ಸ್ ಯೂಸ್ ಮಾಡಿರ್ತೀರಾ, ಅಥವಾ ಒಂದು ಟ್ರ್ಯಾಕರ್ ಎಲ್ಲ ಎಕ್ಸೆಲ್ ಅಲ್ಲಿ ಬಿಲ್ಡ್ ಮಾಡಿರ್ತೀರಾ. ಸೊ ಕ್ವಿಕ್ ಬಿಲ್ಡ್ ಬಂದು ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಯುವರ್ ಏನಂತಾರೆ, ಒಂದೇ ಸೆಕೆಂಡ್, ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಯುವರ್ ಓಕೆ ನಾನು ಬರೀ ಒಂದು ವೆಬ್ಸೈಟ್ ಮಾಡ್ತೀನಿ ಅದಕ್ಕೆ ಅಂತಂತಲ್ಲ. ದಿಸ್ ಇಸ್ ಪೂರ್ತಿ ಒಂದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಒಂದು ಆಪರೇಷನ್. ನೀವು ಒಂದು HR ಸಾಫ್ಟ್ವೇರ್ ಏನೋ ಒಂದು ಹೊರಗಡೆ ತಗೊಳಕ್ ಹೋದ್ರೆ 2,000-3,000 ತಿಂಗ್ಳಿಗೆ ಬೇಕಾಗುತ್ತೆ. ಇನ್ನೇನೋ ಒಂದು ಫೈನಾನ್ಸ್ ಡ್ಯಾಶ್ ಬೋರ್ಡ್ ತಗೊಳಕ್ ಹೋದ್ರೆ ಇನ್ನೊಂದೇನೋ ಬೇಕಾಗುತ್ತೆ. ಅದಾದ್ಮೇಲೆ ನಿಮ್ದು ಇಡೀ ಪರ್ಚೇಸಸ್, ಆರ್ಡರ್ಸ್ ನೀವೆಲ್ಲ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಅಥವಾ ಬುಕ್ ಅಲ್ಲಿ ಮಾಡ್ತಾ ಇರ್ತೀರಾ. ಆ ರೀತಿ ಆಪ್ಸ್ ಕೂಡ ನೀವು ಇದರಲ್ಲಿ ಬಿಲ್ಡ್ ಮಾಡ್ಬೋದು. ಸೊ ಸ್ಕಿಲ್ ಮೆಟ್ರಿಕ್ಸ್, ಯಾರ್ಯಾರು ಒಂದು ಟ್ರೈನಿಂಗ್ ಆಗಿರ್ಬೋದು, ಎಲ್ಲದೂ ಕೂಡ ಇದರಲ್ಲಿ ಯು ಕ್ಯಾನ್ ಜಸ್ಟ್ ಸಿ. ಒಂದು ನ್ಯೂ ಪ್ರಾಜೆಕ್ಟ್ ಅಂತ ಇದನ್ನ ಮಾಡಿದ್ರೆ, ಸೊ ಪರ್ಚೇಸ್ ಮ್ಯಾನೇಜ್ಮೆಂಟ್ ಇಡೀ ಪೂರ್ತಿ POs ಮ್ಯಾನೇಜ್ ಮಾಡ್ಬೋದು. ಹೇಗೆ ಅಂದ್ರೆ ಯು ಡೋಂಟ್ ನೀಡ್ ಎನಿ ಅದರ್ ಸಾಫ್ಟ್ವೇರ್ ಇಫ್ ಯು ಸ್ಟಾರ್ಟ್ ಯೂಸಿಂಗ್ ದಿಸ್. ಸಿಂಪಲ್. ಇನ್ನೊಂದು ಹೇಳ್ಬೇಕಂದ್ರೆ ನೀವು ಬರೀ ಒಂದು ಸ್ಕ್ರೀನ್ ಶಾಟ್ ಹಾಕಿ ಬೇರೆ ಯಾವ್ದೋ ಒಂದು ಸಾಫ್ಟ್ವೇರ್ದು ಅಂಡ್ ಆಸ್ಕ್ ಇಟ್ ಟು ಬಿಲ್ಡ್ ಲೈಕ್ ದಿಸ್, ಇಟ್ ವಿಲ್ ಬಿಲ್ಡ್. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ವಿಕ್ ಬಿಲ್ಡ್. ನೆಕ್ಸ್ಟ್ ಬಂದು ಪ್ರೊಡಕ್ಷನ್ ಟ್ರ್ಯಾಕರ್. ಸೊ ಈ ಪ್ರೊಡಕ್ಷನ್ ಟ್ರ್ಯಾಕರ್ ನಿಮಗೆಲ್ಲ ಒಬ್ಬೊಬ್ರು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇರ್ತೀರಾ. ಲೆಟ್ಸ್ ಸೇ ನಾನೊಂದು ಇವತ್ತು ಡೈಲಿ ಇದು ಟ್ರ್ಯಾಕ್ ಮಾಡಬೇಕು. ಸೊ ಇದೆಲ್ಲ ಬಿಲ್ಡ್ ಮಾಡಿರೋದು ಜಸ್ಟ್ ಬೈ ಒಂದು ಪ್ಯಾರಾಗ್ರಾಫ್ ಆಫ್ ಸೆಂಟೆನ್ಸ್ ಡೀಟೇಲ್ಸ್ ಅಷ್ಟೇನೆ. ಸೊ ಎಕ್ಸಾಂಪಲ್, ಏನೋ ಒಂದು ರೆಕಾರ್ಡ್ ಆಡ್ ಮಾಡಬೇಕು ನಾನು ಇವತ್ತು. ಸೊ ಏನೋ ಒಂದು ಲೈನ್ ಬಿ ಸ್ಟೈಲ್ ನಂಬರ್ ಏನೋ ನೆಕ್ಸ್ಟ್ 1000 ಟಾರ್ಗೆಟ್, ಬಟ್ ನಾನು 300 ಅಷ್ಟೇ ರೀಚ್ ಮಾಡಿದ್ದೀನಿ. ಸೊ it got a 30% achieved. Next, admin dashboard ಅಲ್ಲಿ you can see that ಏನೇನು ಆಕ್ಟಿವ್ ಯೂಸರ್ಸ್ ಏನು ಆಕ್ಚುಲ್ ಆಗಿ ಏನು ಇದೆ. ಸೊ 30% ಅಚೀವ್. ಸೊ ಈ ರೀತಿ ಎಲ್ಲ ನೀವು ಚೇಂಜ್ ಇದನ್ನ ಮಾಡ್ಬೋದು. ಆಪ್ಸ್ ನ ಬಿಲ್ಡ್ ಮಾಡ್ಬೋದು ನಿಮ್ ಇಂಟರ್ನಲ್ಗೆ.
ಸೊ ಇದು ಆಲ್ ಇನ್ ಒನ್ ಆಪರೇಷನ್ಸ್ ಡ್ಯಾಶ್ ಬೋರ್ಡ್ ತೋರಿಸುತ್ತೆ. ಅದಾದ್ಮೇಲೆ ಬಹಳ ಜನಕ್ಕೆ ಕ್ವಶನ್ಸ್ ಬರುತ್ತೆ, ಓ ನನಗೊಂದು ಪೇಮೆಂಟ್ ರಿಮೈಂಡರ್ ಬೇಕು, ಯಾರ್ಯಾರು ನನಗೆ ಪೇ ಮಾಡಿದಾರೋ ಇಲ್ವೋ ಅಂತಂದ್ರೆ. ಸೊ ಹೇಗೆ ಅಂತಂದ್ರೆ ಎವ್ರಿ ಡೇ ನನಗೊಂದು 10 ಗಂಟೆಗೆ ಒಂದು ಮೆಸೇಜ್ ಬರುತ್ತೆ, ಅಲ್ಲಿ ಆಡ್ ಮಾಡಿ ಇಟ್ಟಿದೆ. ಸೊ ಬೇಸಿಕಲಿ ಒಬ್ಬರಿಂದ ಓಡಿಯೋ ಪೇಮೆಂಟ್ ಇದೆ 20,000, ಸೊ ಇದನ್ನ ಆಕ್ಷನ್ ತಗೊಳ್ಳಿ ಅಂತೇಳಿ. ಸೊ ಲಿಟ್ರಲಿ ಹೇಗೆ ಅಂದ್ರೆ ಇಟ್ ಆಕ್ಟ್ಸ್ ಲೈಕ್ ಯುವರ್ ಪರ್ಸನಲ್ ಅಸಿಸ್ಟೆಂಟ್. ಪೆಂಡಿಂಗ್ ಪೇಮೆಂಟ್ಸ್ ಆಗಿರ್ಬೋದು, ಯಾವ್ದೋ ಒಂದು ಲೆಟ್ಸೆ ಒಂದು ಇನ್ವೆಂಟ್ರಿ ಇದಾಗಿರ್ಬೋದು, ಲೋ ಸ್ಟಾಕ್ ಇರ್ಬೋದು, ಓಕೆ ನನಗೆ ಮಿನಿಮಮ್ ಇಷ್ಟಿದೆ, ಅದಕ್ಕಿಂತ ಕೆಳಗೋದ್ರೆ ನನಗೆ ನೋಟಿಫಿಕೇಶನ್ ತಗೊಂಡ್ ಬರ್ರಿ ಅಂತೇಳಿ. ಸೊ ಇದು ಒಂದು ಟ್ರಯಲ್ ಮಾಡಿದ್ದೆ ನಾನು, ಲೋ ಸ್ಟಾಕ್ ಅಲರ್ಟ್. ಓಕೆ, ಬ್ಲೂ ಟ್ಯಾಪ್ ಆಸ್ ಓನ್ಲಿ 10 ಯೂನಿಟ್ಸ್ ರಿಮೈನಿಂಗ್. ಎವ್ರಿ ಡೇ 10 ಗಂಟೆಗೆ ನನಗೆ ಈ ಮೆಸೇಜ್ ಬರುತ್ತೆ. ಸೊ ನಿಮ್ಮ ಇದ್ರಲ್ಲೂ ನೀವೇನಾದ್ರೂ ಒಂದು ಪೇಮೆಂಟ್ಸ್ ರಿಮೈಂಡರ್ ಸಿಸ್ಟಮ್ ಬಿಲ್ಡ್ ಮಾಡ್ಕೊಳ್ಬೇಕು ಅಂತಂದ್ರೆ ಯು ಕ್ಯಾನ್ ಬಿಲ್ಡ್ ಇಟ್ ಫಾರ್ ಯುವರ್ ಸೆಲ್ಫ್. ಕಮಿಂಗ್ ಟು ಲಾಸ್ಟ್ ಸ್ಲೈಡ್ ಬಿಫೋರ್ ವರ್ಕ್ಶಾಪ್, ಇದು ಯಾರ್ಯಾರು ಯೂಸ್ ಮಾಡ್ಬೋದು ಕ್ವಿಕ್ ಬಿಲ್ಡ್? 4 ಕ್ಯಾಟಗರಿ, ಬಟ್ ಬರೀ ಕ್ಯಾಟಗರೀಸ್ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊತ್ತು ಇಡೀ ಯಾರ್ಯಾರು ಏನೇನ್ ನಮ್ದೇ ಒಂದು ಪರ್ಸನಲ್ ವೆಬ್ಸೈಟ್ ಬಿಲ್ಡ್ ಮಾಡ್ಕೊಳ್ಬಹುದು ಅಂತಂದ್ರೂ ಬಿಲ್ಡ್ ಮಾಡ್ಕೊಳ್ಬಹುದು. ಯಾವ್ದೇ ಒಂದು ಆರ್ಗನೈಸೇಷನ್ಗೆ ಅಥವಾ ನಿಮ್ದೇನೋ ಒಂದು ಮನೆಗೆ, ಎಕ್ಸಾಂಪಲ್ ನಿಮ್ ಮನೆಯಲ್ಲಿ 4 ಜನ ಫ್ಯಾಮಿಲಿ ಇರ್ತೀರಾ, ಏನೋ ಒಂದು ಮೆಮೊರಿ ತರ ಒಂದು ಆಲ್ಬಮ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಳಿ, ಅಥವಾ ನಿಮ್ ಪರ್ಸನಲ್ ಫೈನಾನ್ಸಸ್ ಟ್ರ್ಯಾಕ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಳಿ ಎಲ್ಲ. ಸೊ ಕ್ವಿಕ್ ಬಿಲ್ಡ್ ಅಲ್ಲಿ ಇನ್ಫ್ಯಾಕ್ಟ್ ಮ್ಯಾರೇಜ್ಗೋಸ್ಕರ ಅವ್ರದ್ದೊಂದು ಮ್ಯಾರೇಜ್ ವೆಬ್ಸೈಟ್ ಕೂಡ ಪ್ರಿಪೇರ್ ಮಾಡಿದ್ದಾರೆ. ಸೊ ಯೂಸರ್ಸ್, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ಇಟ್ ಈಸ್ ನಾಟ್ ಲಿಮಿಟೆಡ್ ಟು ಒಂದು ಸ್ಮಾಲ್ ಬಿಸ್ನೆಸಸ್, ಸ್ಟಾರ್ಟ್ಅಪ್ ಫೌಂಡರ್ಸ್, ವರ್ಕಿಂಗ್ ಪ್ರೊಫೆಷನಲ್ ಸ್ಟೂಡೆಂಟ್ಸ್ ಅಂತಲ್ಲ. ಸೊ ಸ್ಮಾಲ್ ಬಿಸ್ನೆಸಸ್ ಏನೇನ್ ಬಿಲ್ಡ್ ಮಾಡ್ಕೊಳ್ಬಹುದು ಇದ್ರಲ್ಲಿ ಅಂತೇಳಿ, ಒಂದು ಆನ್ಲೈನ್ ಪ್ರೆಸೆನ್ಸ್ಗೆ ವೆಬ್ಸೈಟು ಅಥವಾ ಆಪ್ ಬಿಲ್ಡ್ ಮಾಡ್ಕೊಳ್ಬಹುದು. ಆಮೇಲೆ ಪ್ರಾಡಕ್ಟ್ ಕ್ಯಾಟಲಾಗ್ಸ್, ನಿಮ್ದು ಪ್ರಾಡಕ್ಟ್ಸ್ ಇರುತ್ತೆ, ಅದನ್ನ ಕ್ಲೀನ್ ಆಗಿ ಕ್ಯಾಟಲಾಗ್ ಮಾಡಿ ಬೇರೆಯವರಿಗೆ ಶೇರೆಬಲ್ ಮಾಡೋದಕ್ಕೂ ಬಿಲ್ಡ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ನಿಮ್ ಪ್ರೊಫೆಷನಲ್ ವೆಬ್ಸೈಟ್ ಇದ್ರೆ ಇನ್ನ ಚೆನ್ನಾಗಿ ಏನೋ ಟ್ರೈ ಮಾಡ್ತೀನಿ ನಾನು, ಇವಾಗ ಅವಾಗ್ಲೇ ಇದೆ, ಇನ್ನ ಚೆನ್ನಾಗಿ ಬರ್ಬೇಕು ಅಂತ ಟ್ರಯಲ್ ಮಾಡಂಗಿದ್ರೆ ಯು ಕ್ಯಾನ್ ಜಸ್ಟ್ ಪೇಸ್ಟ್ ಯುವರ್ ಕರೆಂಟ್ ವೆಬ್ಸೈಟ್ ಲಿಂಕ್. ಓಕೆ ನನಗೆ ಇದು ಇನ್ನ ಚೆನ್ನಾಗಿ ಮಾಡ್ಕೊಡು ಅಂತಂದ್ರೆ ಇಟ್ ವಿಲ್ ಗಿವ್ ಯು ಅ ವೆಬ್ಸೈಟ್ ಇನ್ 10 minutes. ನೆಕ್ಸ್ಟ್ ಸ್ಟಾರ್ಟ್ಅಪ್ ಫೌಂಡರ್ಸ್. ಒಂದು ಸ್ಟಾರ್ಟ್ಅಪ್ ಫೌಂಡರ್ಸ್ ಮಾರ್ಕೆಟಿಗೆ ಹೋಗ್ಬೇಕು ಅಂತಂದ್ರೆ ಟ್ರಯಲ್ ಫಾಸ್ಟ್ ಆಗಿರ್ಬೇಕು. ಬರೀ ನಾನು ಟೆಕ್ ಡೆವಲಪ್ಮೆಂಟ್ಗೆ 40 ದಿನ ಅಥವಾ 3 ತಿಂಗಳು 4 ತಿಂಗಳು ತಗೊಂತೀನಿ ಅಂತಂದ್ರೆ ಅದು ಆಗೋದಿಲ್ಲ. ಯಾಕಂದ್ರೆ ಸೇಲ್ಸ್ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ನೀವೇನೋ ಒಂದು ನಿಮ್ ಐಡಿಯಾ ಟೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ಳಿ, ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಅ ಟೆಕ್ನಾಲಜಿ ಟು ಗೆಟ್ ಡೆವಲಪ್. ಸೊ ಯು ಕ್ಯಾನ್ ಜಸ್ಟ್ ಲಾಂಚ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಸೇಲ್ಸ್. ನಿಮ್ ಮಲ್ಟಿಪಲ್ ಐಡಿಯಾಸ್ ಇರ್ಬೋದು, ಅಥವಾ ನಿಮ್ ಇನ್ವೆಸ್ಟರ್ಗೆ ತೋರಿಸ್ಬೇಕು ಅಂತಂದ್ರೆ ವರ್ಕಿಂಗ್ ಪ್ರೋಟೋಟೈಪ್ ಯು ಕ್ಯಾನ್ ಬಿಲ್ಡ್ ಇಟ್ ದಿಸ್. ನೆಕ್ಸ್ಟ್ ವರ್ಕಿಂಗ್ ಪ್ರೊಫೆಷನಲ್ಸ್. ಎಷ್ಟೋ ಜನ ನೀವು ಫುಲ್ ಟೈಮ್ ಕೆಲಸ ಮಾಡ್ತಿರ್ತೀರಾ, ನೀವೊಂದು ಸೈಡ್ ಹಸಲ್ ಏನೋ ಒಂದು ಸೈಡ್ ಬಿಸ್ನೆಸ್ ಮಾಡ್ಬೇಕಂತಿರ್ತೀರ. ದಿಸ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಟು ಬಿಲ್ಡ್ ಯುವರ್ ಎನಿ ಕೈಂಡ್ ಆಫ್ ಸಾಫ್ಟ್ವೇರ್ ಆರ್ ಪ್ಲಾಟ್ಫಾರ್ಮ್ ಅಂಡ್ ಸ್ಟಾರ್ಟ್ ಟ್ರಯಲ್ ಔಟ್ ಯುವರ್ ಆಲ್ ದೀಸ್ ಐಡಿಯಾಸ್ ಬೀಯಿಂಗ್ ಇನ್ ಅ ಜಾಬ್. ಆಮೇಲೆ ಸ್ಟೂಡೆಂಟ್ಸ್ಗೆ ಇವಾಗ ನೀವೆಲ್ಲೋ ಅಂತಲ್ಲೇ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ, ನಿಮ್ದೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ ಅಥವಾ ರೆಸ್ಯೂಮೆ ಇರುತ್ತೆ. You just upload the resume and ask it to build a website, it will build it for you. So ee ರೀತಿ ನಿಮ್ಮ ಪೋರ್ಟ್ಫೋಲಿಯೋನು, ನಿಮ್ಮ ಫ್ರೀಲಾನ್ಸಿಂಗ್ ಪೋರ್ಟ್ಫೋಲಿಯೋನು ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ನೌ ಇಟ್ ಈಸ್ ವೆರಿ ಹೆಂಗಂದ್ರೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ಸ್ಟೇಜ್. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಒಂದು ಲಿಂಕ್ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ, ಇದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಿ Q&A ಹಾಕಿ. ನಾನು ಹಾಕ್ಲಾ ಇಲ್ಲ ಅಂದ್ರೆ ಸೊ ಈ ಲಿಂಕ್ ನ ನಿಮ್ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಕರ್ಕೊಂಡು ಹೋಗುತ್ತೆ. ನೋಡಿ, ಅಟೆಂಡ್ ಮಾಡ್ತಿರೋ ಗಮನಕ್ಕೆ, ನಿಮ್ಮ ಒಂದು ವೆಬಿನಾರ್ ನೀವೆಲ್ಲ ಅಟೆಂಡ್ ಮಾಡ್ತಾ ಇದ್ರು, ಝೋಹೋ ಆಪ್ ಮೊಬೈಲ್ ಅಲ್ಲಿ ಇರ್ಬೋದು, ಡೆಸ್ಕ್ಟಾಪ್ ಅಲ್ಲಿ ಇರ್ಬೋದು, ಆ ಆಪ್ ಅಲ್ಲಿ ಒಂದು Q&A ಅಂತ ಒಂದು ಸೆಕ್ಷನ್ ಇರುತ್ತೆ, ಅಥವಾ ಒಂದು ಕ್ವಶನ್ ಮಾರ್ಕ್ ನಾನು ತೋರಿಸ್ತಾ ಇರ್ಬೋದು. ಅದು ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಸುಮಾರಷ್ಟು ಮೆಸೇಜಸ್, ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಹಾಕಿರುವಂತ ಮೆಸೇಜಸ್ ಇದೆ. ಆದ್ರೆ ಕೊನೆಯ ಮೆಸೇಜ್ ವಿವೇಕ್ ಅವರು ಇವಾಗ ಹಾಕಿರುವಂತ ಒಂದು ಲಿಂಕ್ ಇದೆ, quickbuild.link/ಮುಂದೆ ಬನ್ನಿ ವರ್ಕ್ಶಾಪ್ ಅಂತ ಒಂದು ಲಿಂಕ್ ಇದೆ ನೋಡಿ. ಆ ಲಿಂಕ್ ನ ನೀವು ನಿಮ್ಮ ಮೊಬೈಲ್ ಕ್ಲಿಕ್ ಮಾಡಿದ್ರೆ
ನಿಮ್ಗೆ ಮುಂದಿನ ಹೆಜ್ಜೆ ಅಲ್ಲಿಂದ ಗೊತ್ತಾಗುತ್ತೆ. ಅದನ್ನ ನೀವು ಓಪನ್ ಮಾಡಿದ ತಕ್ಷಣ ಅದು ನಿಮ್ಮ ಮೊಬೈಲ್ ವಾಟ್ಸ್ಆಪ್ ಅಲ್ಲಿ ಓಪನ್ ಆಗುತ್ತೆ. ಮತ್ತೆ ನಮಸ್ಕಾರ, ಮುಂದೆ ಬನ್ನಿ, ಕ್ವಿಕ್ ಬಿಲ್ಡ್ ವರ್ಕ್ಶಾಪ್ ಗಾಗಿ ನೋಂದಣಿ ಮಾಡಲು ನಾನು ಆಸಕ್ತಿ ಹೊಂದಿದ್ದೇನೆ, ಮೈ ರೆಫರಲ್ ಕೋಡ್ ಅಂತ ಏನೋ ಒಂದು ಮೆಸೇಜ್ ತೋರಿಸುತ್ತೆ. ಹಾಗೆ ಯಾರ್ಯಾರು ಕಾಣಿಸ್ತಾ ಇದೆಯೋ ದಯವಿಟ್ಟು ಒಂದು ಹ್ಯಾಂಡ್ಸ್ ಅಪ್ ಕೊಡಿ. ಅಥವಾ ಯಾರಿಗಾದ್ರೂ ಏನಾದ್ರು ಇನ್ನ ಗೊತ್ತಾಗಿಲ್ಲ ಅಂತಂದ್ರೆ ದಯವಿಟ್ಟು Q&A ಮೆಸೇಜ್ ಹಾಕಿ. ಓಪನ್ ಆಪ್ ಆಪ್ಷನ್ ಆಯ್ಕೆ ಮಾಡ್ಕೊಳ್ಬೇಕಾ? ಹೌದು ಹ್ಮ್. ಹೌದು, ನಿಮಗೆ ಈ ರೀತಿ ಬರುತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ವಾಟ್ಸ್ಆಪ್ ನಿಮ್ ಮೊಬೈಲ್ ಅಲ್ಲಿ ಇದ್ರು ಕೂಡ ಈ ರೀತಿ ಚಾಟ್ ಆನ್ ವಾಟ್ಸ್ಆಪ್ ಅಂತ ಬರುತ್ತೆ. ನೀವು ನಿಮ್ ಸ್ಕ್ರೀನ್ ತೋರಿಸ್ಬಿಟ್ರ ಒಂದ್ಸಲಿ ಶಿವೇ ತೋರಿಸಿದ್ರಲ್ಲ? ಓಕೆ, ಸೊ ಎಲ್ರಿಗೂ ಇದನ್ನ ಈ ಒಂದು ಹೆಜ್ಜೆನ ಇಡಕ್ ಆಗಿದೆ, ಈ ಸ್ಟೆಪ್ ತಗೊಳಕ್ ಆಗಿದೆ ಅಂತಂದ್ರೆ ಒಂದ್ಸಲಿ ಹೇಳಿ. ಯಾರಿಗಾದ್ರು ಆಗಿಲ್ಲ ಅಂದ್ರೆ Q&A ದಲ್ಲಿ ನೀವು ದಯವಿಟ್ಟು ಮೆಸೇಜ್ ಹಾಕಿ, ಒಂದು ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ. ರೂಪೇಶ್ ಅವರೇ, ಇದು ವ್ಯಾಲಿಡಿಟಿ ಏನು ಇರೋದಿಲ್ಲ ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ. ಇಸ್ ಲೈಫ್ ಟೈಮ್, ಯು ಕ್ಯಾನ್ ಯೂಸ್ ಇಟ್. Can you share? I do not have a WhatsApp in tab. Okay. Okay, so ಈಗ ಲಿಂಕ್ ಫಸ್ಟ್ಲಿ ಯಾರು ಕ್ವಶನ್ ಕೇಳಿದ್ರು? ರಾಘವೇಂದ್ರ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಸರ್, ಕ್ಯಾನ್ ಯು ಶೇರ್? ಐ ಡು ನಾಟ್ ಹ್ಯಾವ್ ವಾಟ್ಸ್ಆಪ್ ಇನ್ ಟ್ಯಾಬ್. ಓಕೆ, ಟ್ಯಾಬ್ ಅಲ್ಲಿ ವಾಟ್ಸ್ಆಪ್ ಇಲ್ಲ ಅಂತ, ಬಟ್ ಲಿಂಕ್ ನಿಮ್ಗೆ ನಾವು ಇಲ್ಲಿ ಲಿಂಕ್ ಅಲ್ಲಿ ಶೇರ್ ಮಾಡಿದೀವಿ ನೋಡಿ, ಬ್ರಾಡ್ಕಾಸ್ಟ್ ಮಾಡಿದೀವಲ್ಲ. ಇನ್ನ ಒಂದ್ಸಲಿ ಬೇಕಿದ್ರೆ ಆ ಲಿಂಕ್ ಹಾಕ್ತೀನಿ. ಸೊ ಲಿಂಕ್ ಟು ಸ್ಟಾರ್ಟ್ ಯುವರ್ ವರ್ಕ್ಶಾಪ್ ಅಂತ ಒಂದು ಲಿಂಕ್ ಹಾಕಿ ನೋಡಿ. ಆ ಲಿಂಕ್ ನ ನೀವೆಲ್ಲೇ ಯೂಸ್ ಮಾಡ್ತಿದ್ರೆ ಅಲ್ಲಿಂದ ಕ್ಲಿಕ್ ಮಾಡಿ. ಬಟ್ ನೀವು ಟ್ಯಾಬ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ವಾಟ್ಸ್ಆಪ್ ಇಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಓಪನ್ ಆಗಲ್ಲ ಅದು. ಸೊ ಹಾಗಾಗಿ ವಾಟ್ಸ್ಆಪ್ ಇರುವಂತಹ ಫೋನ್ ಅಲ್ಲೇ ಇದನ್ನ ನೀವು ಬಳಸಿ. ಬೇರೆ ಪ್ರಶ್ನೆ ಇದೆ, ಅದನ್ನೆಲ್ಲ ಕೊನೆಯಲ್ಲಿ ತಗೋಣ. ಕಾರ್ತಿಕ್ ಅವರು ಕಾಸ್ಟ್ ಬಗ್ಗೆ ಏನೋ ಕೇಳಿದ್ದಾರೆ, ಆಮೇಲೆ ಡೊಮೈನ್ ಬಗ್ಗೆ ಏನೋ ಕ್ವಶನ್ ಕೇಳಿದ್ದಾರೆ, ಬ್ಯಾಕ್ ಎಂಡ್ ಸಪೋರ್ಟ್ ಮಾಡುತ್ತಾ ಅಂತ ಕೇಳಿದ್ರೆ ಎಲ್ಲ ಪ್ರಶ್ನೆನ ಕೊನೆಯಲ್ಲಿ ತಗೋಣ. ಓಕೆ, ಯಾರ್ಯಾರು ಆಲ್ರೆಡಿ ಇವಾಗ ನಾವು ಕೊಟ್ಟಿರೋ ಲಿಂಕ್ ನ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಓಪನ್ ಮಾಡಿದೀರೋ, ನಿಮ್ಗೆ ಒಂದು ಮೆಸೇಜ್ ಮೊದಲಿಗೆ ಬಂದಿರುತ್ತೆ. ಆ ಮೆಸೇಜ್ ಅಲ್ಲಿ ನಮಸ್ಕಾರ, ಮುಂದೆ ಬನ್ನಿ, ಕ್ವಿಕ್ ಬಿಲ್ಡ್ ವರ್ಕ್ಶಾಪ್ ಗಾಗಿ ನಾನು ನೋಂದಣಿ ಮಾಡಲು ನಾನು ಆಸಕ್ತಿ ಹೊಂದಿದ್ದೇನೆ ಅಂತ ಒಂದು ಮೆಸೇಜ್ ಪ್ರೀಲೋಡ್ ಆಗಿರುತ್ತೆ ನಿಮ್ಮ ಒಂದು ಟೆಕ್ಸ್ಟ್ ಬಾಕ್ಸ್ ಅಲ್ಲಿ. ಅದನ್ನ ನೀವು ಸೆಂಡ್ ಅಂತ ಕೊಡಿ. ಸೆಂಡ್ ಮಾಡಿದ ತಕ್ಷಣ ನಿಮ್ಗೆ ಅದೊಂದು ಆಟೋಮ್ಯಾಟಿಕ್ ಆಗಿ ಒಂದು ರಿಪ್ಲೈ ಮಾಡುತ್ತೆ. ಕ್ವಿಕ್ ಬಿಲ್ಡ್ ವಾಟ್ಸ್ಆಪ್ ನಿಮ್ಗೆ ಒಂದು ರಿಪ್ಲೈ ಮಾಡುತ್ತೆ. ಆ ರಿಪ್ಲೈ ಅಲ್ಲಿ ನಿಮ್ಗೆ ಅದು ಮುಂದಿನ ಹೆಜ್ಜೆನ ಹೇಳುತ್ತೆ. ಅಂದ್ರೆ ನೀವು ನಿಮ್ದೊಂದು ಆಪ್ ಅಥವಾ ವೆಬ್ಸೈಟ್ ನ ವರ್ಕ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ವಿಷಯ ಅಥವಾ ನೀವೇನ್ ಅನ್ಕೊಂಡಿದೀರಾ ನಿಮ್ ವೆಬ್ಸೈಟ್ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ವಾಯ್ಸ್ ನೋಟ್ ಇರಬಹುದು, ಒಂದು PDF ಕಾಪಿ ಇರಬಹುದು, ಅಥವಾ ಯಾವ್ದಾದ್ರು ಒಂದು ಇದೇ ತರದ ವೆಬ್ಸೈಟ್ ನಮಗೂ ಬೇಕು ಅನ್ನೋ ತರ ಇದೆ, ಅದ್ರದ್ದು ಒಂದು ಸ್ಕ್ರೀನ್ ಶಾಟ್ ಇರ್ಬೋದು. ಏನನ್ನಾರು ನೀವು ಅದಕ್ಕೆ ಕೊಟ್ಟ ತಕ್ಷಣ ಅದು ಅದರ ಮುಂದಿನ ಹೆಜ್ಜೆ ಇಡುತ್ತೆ. ನೀವು ಮುಂದುವರಿಬಹುದು ಇವಾಗ. ಶೇರ್ ಲಿಂಕ್ ಇಸ್ ಡೈರೆಕ್ಟ್ ಟು ಝೋಹೋ ಆಪ್. ಯಾರು ಹೇಳ್ತಿದ್ರು? ಗ್ರೂಪ್ ಅಲ್ಲಿ ಹಾಕ್ಬಿಡೋದ? ಓಕೆ, ಯಾರಿಗೆ ಲಾಗಿನ್ ಆಗುತ್ತೆ ಇಲ್ಲ ಸ್ಟೂಡೆಂಟ್. ಓಕೆ, ಸೊ ಇಲ್ಲಿ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲ? ಓಕೆ, ಸರಿ, ಅಲ್ಲೂ ಒಂದು ಹಾಕೋಣ. ಮೀನ್ ವೈಲ್
ಸೊ ಇವಾಗ ಯಾರ್ಯಾರು ಲಾಗಿನ್ ಆಗಿದಿರಲ್ವಾ, ನಿಮಗೊಂದು ಆ ಮೆಸೇಜ್ ಕಳ್ಸಿದ್ಮೇಲೆ ನಿಮಗೊಂದು ರಿಪ್ಲೈ ಬಂದಿರುತ್ತೆ, ಆಟೋಮೇಟೆಡ್ ರಿಪ್ಲೈ. ಸೊ ಇವಾಗ ಏನ್ ಮಾಡಿ ಅಂದ್ರೆ, ಇವಾಗ ಏನೋ ನಿಮ್ ತಲೆಯಲ್ಲಿ ಇರುತ್ತೆ ಬಿಲ್ಡ್ ಮಾಡ್ಬೇಕು ಅಂತೇಳಿ, ಅದನ್ನ ಒಂದು 4 ಸೆಂಟೆನ್ಸ್ ಅಲ್ಲಿ. ಸೊ ವಾಟ್ ಯು ಕ್ಯಾನ್ ಡೂ ಇಸ್, ಇವಾಗ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಲ್ವಾ, ನಾನು ಜಸ್ಟ್ ವೆಬ್ ವಾಟ್ಸ್ಆಪ್ ಅಲ್ಲಿ ವರ್ಕ್ ಆಗುತ್ತಲ್ಲ? ಹಾ ಹೌದು. ಓಕೆ. ಸೊ ಲೆಟ್ಸ್ ಐ ವಾಂಟ್ ಟು ಬಿಲ್ಡ್ ಏನು ಅಂದ್ರೆ ಫೋಟೋಗ್ರಫಿ ಸರ್ವಿಸಸ್ ವೆಬ್ಸೈಟ್. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ವಿವೇಕ್ ಅವರ ಡೆಸ್ಕ್ಟಾಪ್ ನ ಶೇರ್ ಮಾಡಿದ್ದಾರೆ, ಲ್ಯಾಪ್ಟಾಪ್ ಶೇರ್ ಮಾಡಿದ್ದಾರೆ ಸ್ಕ್ರೀನ್ ನ. ಮತ್ತೆ ಅವರು ಒಂದು ಲಿಂಕ್ ಕ್ಲಿಕ್ ಮಾಡಿದಾಗ ಕ್ವಿಕ್ ಬಿಲ್ಡ್ AI ಲೋಡ್ ಆಗಿ ಅವರಿಗೆ ಮೊದಲನೇದು ಚಾಟ್ ಓಪನ್ ಆಯ್ತು. ಆ ಚಾಟ್ ಅಲ್ಲಿ ಅವ್ರು ಏನ್ ಹೇಳಿದಾರೆ ಅಂದ್ರೆ, ಐ ವಾಂಟ್ ಟು ಬಿಲ್ಡ್ ಅ ಫೋಟೋಗ್ರಫಿ ಸರ್ವಿಸಸ್ ವೆಬ್ಸೈಟ್. ಫೋಟೋಗ್ರಫಿ ಸರ್ವಿಸಸ್ ಕೊಡುವಂತಹ ಒಂದು ಸಣ್ಣ ಒಂದು ಬಿಸ್ನೆಸ್ ವೆಬ್ಸೈಟ್ ನಾನು ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಅವ್ರು ಹೇಳಿದ್ದಾರೆ. ಈಗ ಮುಂದಿನ ಹೆಜ್ಜೆ ಏನಾಗುತ್ತೆ ಅಂತ ನೋಡೋಣ. ಸೊ ಯಾರ್ಯಾರಿಗೆ ಮೆಸೇಜಸ್ ಬಂದಿದ್ಯಾ ರಿಪ್ಲೈ ಇದರಿಂದ, ಬಿಲ್ಡಿಂಗ್ ಮೆಸೇಜ್ ಮಾಡಿದ್ಮೇಲೆ? ಫೋರಮ್ ಅಲ್ಲೂ ಹಾಕಿ ನಾನು ಜಾಯ್ನ್ ಆದವರಿಗೆ. ಹೌದು. ಸೊ ಈ ನಂಬರ್ಗೂ ಮೆಸೇಜ್ ಮಾಡ್ಬೋದು ನೀವು ಡೈರೆಕ್ಟ್ ಆಗಿ. ನಂಬರ್ ಇದೆಯಾ? ಓಕೆ, ಆ ನಂಬರ್ ಹೇಳಿ ಒಂದು ನಿಮಿಷ, ಬೇಕೆ ಕೊಟ್ಕೋಣ ಅಲ್ವಾ? 90085. ಚಾಟ್ ಅಲ್ಲಿ ನೀವು ನೋಡಬಹುದು, Q&A ಟ್ಯಾಬ್ ಅಲ್ಲಿ Zoho ಆಪ್ ಒಳಗಡೆ 9008524043 ಅಂತ ಒಂದು ನಂಬರ್ ಇದೆ. ನೀವು ವಾಟ್ಸ್ಆಪ್ ಅಲ್ಲಿ ಹೋಗ್ಬಿಟ್ಟು ಆ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಹಾಯ್ ಅಂತ ಹೇಳಿದ್ರು ಕೂಡ ನಿಮ್ಗೆ ಆ ಚಾಟ್ ಬಾಟ್ ನಿಮ್ಮ ಜೊತೆ ಮಾತಾಡಕ್ಕೆ ಶುರು ಮಾಡುತ್ತೆ. ಅಲ್ಲಿ ನೀವು ಅದು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಿ, ನನ್ಗೆ ಏನ್ ಬೇಕು ಅನ್ನೋದನ್ನ ಹೇಳಿ. ನನ್ಗೆ ನಾನೊಂದು ಕನ್ನಡದಲ್ಲಿ ವಾಯ್ಸ್ ನೋಟ್ ಬಿಡ್ಬೋದಲ್ಲ? ವಾಯ್ಸ್ ನೋಟು ಕಳಿಸ್ಬೋದು. ನೀವು ಕಳಿಸಿ ವಾಯ್ಸ್ ನೋಟ್ ಆನ್ ಮಾಡ್ಕೊಂಡು ಹೇಳಿ. ಈಗ ಉದಾಹರಣೆಗೆ ನಾನು ನಾಗೇಶ್ ಅವ್ರನ್ನ ನೋಡಿದೆ, ನಾಗೇಶ್ ಅವರೇ ನೀವು ಪುಸ್ತಕ ಪ್ರಕಾಶನ ನಡೆಸ್ತಾ ಇದ್ದೀರಾ. ಸೊ ನೀವು ಒಂದು ಮೊಬೈಲ್ ಆಪ್ ಅಲ್ಲಿ ಈ ಪರ್ಟಿಕ್ಯುಲರ್ ನಂಬರ್ ಇರ್ಬೋದು, ಅಥವಾ ನಾವು ಈಗಾಗಲೇ ಇಲ್ಲಿ ಕೊಟ್ಟಿರುವಂತ ಲಿಂಕ್ ಓಪನ್ ಮಾಡಿದಾಗಲೂ ಅದು ವಾಟ್ಸ್ಆಪ್ ಚಾಟ್ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ನಿಮ್ಮ ವಾಯ್ಸ್ ನೋಟ್ ಇಟ್ಕೊಂಡು, ನಾನು ನನ್ನ ಕದಂಬ ಪ್ರಕಾಶನಕ್ಕೆ ಒಂದು ವೆಬ್ಸೈಟ್ ಮಾಡ್ಬೇಕು ಅನ್ಕೊಂಡಿದ್ದೇನೆ ಅಂತ ಹೇಳಿ ನೋಡಿ. ಓಕೆ. ಸೊ ವಿವೇಕ್, ನೀವು ಇವಾಗ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ ಬೇಕು ತೋರ್ಸಕ್ ಸ್ಟಾರ್ಟ್ ಮಾಡಿ. ಸೊ ಯಾರ್ಯಾರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಕೈ ಎತ್ತಿ, ಬಿಕಾಸ್ ನಾವು ಅವ್ರದ್ದು ಮೈಕ್ ಬೇಕಾದ್ರೆ ಮಾಡಿ. ಯಾರಿಗಾದ್ರೂ ನಿಮ್ಗೆ ಸಮಸ್ಯೆ ಆಗಿದ್ರೆ ನೀವು ರೇಸ್ ಹ್ಯಾಂಡ್ಸ್ ಅಂತ ಒಂದು ಕೈ ಹಾಕೋದು ಆಪ್ಷನ್ ಇದೆ ನೋಡಿ, ಅದನ್ನ ತಗೊಂಡು ಹೇಳಿ. ನಾವು ಯಾರು ಅಂತ ನೋಡಿ ಅವರಿಗೆ ಮಾತಾಡೋಕೆ ಅವಕಾಶ ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲ ಸ್ವಲ್ಪ ಹಳೇದಿದೆ ಅನ್ಸುತ್ತೆ ಅಲ್ವಾ? ಓಕೆ. ಆತ್ರೇಯ ಅವರು ಕೇಳಿದ್ದಾರೆ, ಆತ್ರೇಯ ಅವರು ಮಾತಾಡಿ. ಆತ್ರೇಯ ಅವರೇ ಮಾತಾಡಿ. ಆತ್ರೇಯ ಅವ್ರಿಗೆ ಕೇಳಿಸುತ್ತಾ? ಹಲೋ ಆತ್ರೇಯ, ಮಾತಾಡ್ತೀರಾ? ಕೇಳಿಸುತ್ತಾ? ಮೈಕ್ ಪರ್ಮಿಷನ್ ಕೊಟ್ಟ ಹಾಗಿಲ್ಲ ಅವರು. ಓಕೆ ಸರ್, ಈಗ ಕೇಳಿಸ್ತಾ ಇದೆ, ಹೇಳಿ ಆತ್ರೇಯ. ಸರ್ ಅದೇ ಆಕ್ಚುಲಿ ರೀಡೈರೆಕ್ಟ್ ಆಯ್ತು ನಂಗೆ. ರೀಡೈರೆಕ್ಟ್ ಆದ್ಮೇಲೆ ಕ್ವಿಕ್ ಬೋಲ್ಟ್ ಇಂದ ಏನು ವಾಪಸ್ ರೆಸ್ಪಾನ್ಸ್ ಬರ್ತಾ ಇಲ್ಲ ವಾಟ್ಸಪ್. ನೀವು ಅದಕ್ಕೆ ಇದನ್ನ ಕಳ್ಸಿದ್ರಲ್ವಾ, ಫಸ್ಟ್ ಮೆಸೇಜ್ ಕಳ್ಸಿದ್ರಲ್ವಾ? ಹೌದು, ನಮಸ್ಕಾರ ಮುಂದೆ ಬನ್ನಿ ಆ ರೆಫರಲ್ ಇದು ಬಂತು. ಓಕೆ. ಅದಾದ್ಮೇಲೆ ಏನು ಬರ್ತಾ ಇಲ್ಲ. ಅದನ್ನ ನಾನು ಕಳಿಸಿದೆ, ಅದಾದ್ಮೇಲೆ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ ಬಾಟ್ ಇಂದ. ಅದಾದ್ಮೇಲೆ ಬಾಟ್ ಇಂದ ರೆಸ್ಪಾನ್ಸ್ ಬಂದಿಲ್ವಾ? ಒಂದೇ ನಿಮಿಷ. ಓಕೆ.
ಸೊ ಈ ರೀತಿ ಕಾಣಿಸಲ್ಲ ಅನ್ಸುತ್ತೆ ಸ್ಕ್ರೀನ್ ಇದರಲ್ಲಿ. ಅದಾದ ತಕ್ಷಣ ಒಂದು ಮೆಸೇಜ್ ಬರುತ್ತೆ ಆಗ್ತಿದ್ದಾರೆ, ಹೇ ದೇರ್ ವಿ ಹ್ಯಾವ್ ಟೇಕನ್ ನೋಟ್ ಆಫ್ ದ ಕೋಡ್ ಯು ಯೂಸ್ ಟು ಜಾಯಿನ್ ಬಿಲ್ಡ್, ಯು ಆರ್ ಆಲ್ರೆಡಿ ಬಿಲ್ಡರ್ ವಿತ್ ಅಸ್, ಸೊ ಯು ಕ್ಯಾನ್ ಕಂಟಿನ್ಯೂ ಕ್ರಿಯೇಟಿಂಗ್ ರೈಟ್ ಅವೇ ಅಂತ ನಾನು ಆಲ್ರೆಡಿ ಮೆಸೇಜ್ ಮಾಡಿದ್ರಿಂದಾಗಿ ನನಗೆ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಮೇ ಬಿ ಏನೋ ಒಂದ್ ಸ್ವಲ್ಪ ತಡ ಆಗಿರ್ಬೋದು ನಿಮ್ಗೆ ಬರೋದಕ್ಕೆ, ಸೊ ವೇಟ್ ಮಾಡೋಣ ಒಂದ್ 2 ನಿಮಿಷ. ಓಕೆ, ನಾನು 2 ಸತಿ ಕಳಿಸಿದೆ, ಸೇಮ್ ಮೆಸೇಜ್ ಫಾರ್ವರ್ಡ್ ಮಾಡಿದೆ, ಬಟ್ ಅದೇ ಆ ತರ ರೆಸ್ಪಾನ್ಸ್ ಏನು ಬರ್ತಾ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಫರ್ದರ್ ಇದು ಮಾಡಕ್ಕೆ. ಓಕೆ ಸೊ ಒಂದು 2 minutes ನೋಡೋಣ. ಐ ಥಿಂಕ್ ವರ್ಕ್ ಆಗ್ತಿದೆ, ಬಟ್ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಕೆಲವರಿಗೆ, ನೋಡೋಣ. ಶೋರ್ ಸರ್. ಒಂದ್ ಸ್ವಲ್ಪ ಬೇರೆಯವ್ರಿಗೆ ಒಂದ್ ಸ್ವಲ್ಪ ಮಾತಾಡಿ ಕೇಳೋಣ 2 ನಿಮಿಷ. ಆಮೇಲೆ ಅದು ದಶವಂತ್ ಅಂತ, ದಶವಂತ್ ಅವ್ರಿಗೆ ಕೇಳಿಸುತ್ತಾ? ಸೊ ನಾನ್ ನಿಮಗೊಂದು ಹಾ. ವಿಡಿಯೋ ತೋರಿಸ್ತಾ ಇದ್ದೀನಿ. ರಿಪ್ಲೈ ಸ್ವಲ್ಪ ತಡವಾಗಿ ಬರ್ಬೇಕು. ಓಕೆ, ಸರಿ, ಪ್ರಮೋದ್ ಅವರಿಗೆ ಕೇಳ್ತೀನಿ. ಹಾ. ಸೊ ಪ್ರಮೋದ್ ಅವರೇ ಕೇಳಿಸುತ್ತಾ? ನೀವ್ ಏನೇನ್ ಬಿಲ್ಡ್ ಮಾಡ್ಬೇಕು ಅಂತ ಇದ್ದೀರಾ ಅಂತ ಹೇಳಿ Q&A ಅಲ್ಲಿ ಹಾಕಿ, ಸೊ ದಟ್ ಸ್ವಲ್ಪ ಎಂಗೇಜಿಂಗ್ ಮಾಡೋಣ. ಓಕೆ, ನೀವೇನೇನ್ build ಮಾಡ್ತೀರಾ? ಯಾರಾದ್ರೂ ಒಂದ್ ವೇಳೆ ಮೆಸೇಜ್ಗೆ ಉತ್ತರ ಬರೋದ್ರಲ್ಲಿ ತಡ ಆಗಿದ್ರೆ, ನೀವೇನ್ ಬಿಲ್ಡ್ ಮಾಡಕ್ ಹೊರಟಿದ್ದೀರಾ ಅಂತ ಬೇಕಿದ್ರೆ ನೀವು Q&A ಅಲ್ಲಿ ಒಂದು ಲೈನ್ ಹಾಕಿ, ಅಥವಾ ಒಂದು ಈ ತರದ ಲಿಂಕ್ ಏನೋ ಒಂದು ಶೇರ್ ಮಾಡಿ, ಅದನ್ನ ಮಾಡಿ ತೋರಿಸ್ತಾರೆ ಅಲ್ಲಿ. ಓಕೆ, ಪ್ರಮೋದ್ ಅವ್ರಿಗೆ ಕೇಳಿಸುತ್ತಾ? ಸರ್ ಕೇಳಿಸ್ತಾ ಇದೆ. ಅದೇ ಆತ್ರೆ ಅವ್ರಿಗೆ ಏನ್ ಬಂದಿತ್ತಲ್ಲ ಅದೇ ಟೈಪ್ ನನ್ಗೆ ಬರ್ತಾ ಇದೆ, ಅಂದ್ರೆ ರಿಪ್ಲೈ ಇಲ್ಲ ಬಾಟ್ ಇಂದ. Okay. ರಿಪ್ಲೈ ಬಂದಿಲ್ಲ? ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಲೈವ್. ಸೊ ಇದೆಯಲ್ವಾ? ಹಾ. ಸೊ ಇದು ಪ್ರೊಡಕ್ಷನ್ ಟ್ರ್ಯಾಕರ್ ಬಿಲ್ಡ್ ಮಾಡ್ಬೇಕಾದ್ರೆ ಬಿಲ್ಡ್ ಮಾಡಿದ್ದು. ಇನ್ನು ಸ್ವಲ್ಪ ಝೂಮ್ ಮಾಡಕ್ಕಾಗತ್ತಾ ಅದು ಸ್ಕ್ರೀನ್? ಇಲ್ಲ ಅಲ್ಲ? ಹಾ, ಒಂದ್ ನಿಮಿಷ. ಇಂಟರ್ನೆಟ್ ಕಾಣ್ತಾ ಇದೆಯಾ ವಿಡಿಯೋ? ವಿಡಿಯೋ ಕಾಣಿಸ್ತಾ ಇದೆ. ಹಾ. ಸ್ವಲ್ಪ ಬಾಟ್ ರೆಸ್ಪಾನ್ಸ್ ನಿಧಾನ ಇದೆ ಅನ್ನೋದು ಕಾಣಿಸ್ತಿದೆ. ಸೊ ನನಗೆ ಅನ್ಸಿದ ಮಟ್ಟಿಗೆ ಆಲ್ 80 ಪೀಪಲ್ ಒಂದೇ ಟೈಮಿಗೆ ಇದು ಮಾಡಿರೋದಕ್ಕೆ ಇವಾಗ ಬರ್ತಾ ಇದೆ. ಓಕೆ ಓಕೆ, ಸೊ ನನಗೆ ಏನೇನ್ ಆಡ್ ಮಾಡಬೇಕು, ಐ ಆಮ್ ಕೀಪ್ ಆನ್ ಆಡಿಂಗ್ ಇದರಲ್ಲಿ. ಸೊ ಗಿರೀಶ್ ಅವ್ರ ಒಂದು ಕೇಳಿದ್ರು, ಕಾಲ್ ಅಲ್ಲಿ ಇದೀವಲ್ಲ, ಹಾಗಾಗಿ ವಾಯ್ಸ್ ನೋಟ್ ಯೂಸ್ ಮಾಡಕ್ಕೆ ಆಗಲ್ಲ ಅನ್ಸುತ್ತೆ ಆನ್ ದ ಸೇಮ್ ಫೋನ್ ಅಂತ. ಹಾ, ಮೆಸೇಜ್ ಅದನ್ನೇ ಮೆಸೇಜ್ ಆಗಿ ಸುಮ್ಮನೆ ಒಂದು 4-5 ಸೆಂಟೆನ್ಸ್ ಟ್ರೈ ಮಾಡಿ. ರೈಟ್. ಸೊ ಈ ಕಾಲ್ ಅಲ್ಲಿ ಆಲ್ರೆಡಿ ಆಡಿಯೋ ಬರ್ತಾ ಇರೋದ್ರಿಂದ ನಿಮ್ಗೆ ವಾಯ್ಸ್ ನೋಟ್ ಅಲ್ಲಿ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಬೇರೆ ಫೋನ್ ಇಂದ ಮಾಡಿದ್ರೆ ಆಗ್ಬೋದು, ಇಲ್ಲ ಅಂದ್ರೆ ಈ ಒಂದು ವರ್ಕ್ಶಾಪ್ ಮುಗಿದ ನಂತರ ಕೂಡ ನೀವು ಅದನ್ನ ಪ್ರಯತ್ನ ಮಾಡ್ಬೋದು. ಓಕೆ, ಸ್ವಲ್ಪ ಏನೋ ಸರ್ವರ್ ಸೈಡ್ ಒಂಚೂರು ಬಿಸಿ ಇದ್ದಿರ್ಬೋದು, ಹಾಗಾಗಿ ಇವಾಗ ರಿಪ್ಲೈ ಬರ್ತಾ ಇದೆ ಒಂದು ಟೈಮ್. ಬರ್ತಾ ಇದೆಯಾ ಈಗ ನಿಮ್ಗೆ? So let's say I want to create a photography services website.
ಸ್ವಲ್ಪ ಸರ್ವರ್ ರೆಸ್ಪಾನ್ಸ್ ಇದಿದೆ ಬಟ್ ಇನ್ ಬಿಟ್ವೀನ್ ಸೊ ಕ್ವಶನ್ಸ್ ಬೇಕಾದ್ರೆ ಇಲ್ಲಿ ತಗೊಳ್ಳೋಣ, ಅದು ರೆಸ್ಪಾನ್ಸ್. ಈಗ ಗಾಟ್ ರೆಸ್ಪಾನ್ಸ್ ಬಂತು, ರಿಪ್ಲೈ ಬಂತು ಅಂತ ಹಾಕ್ತಿದ್ದಾರೆ ಕೆಳಗಡೆ. ವರ್ಕ್ ಫಾರ್ ಮೀ ವೆಬ್ಸೈಟ್ ಕ್ರಿಯೇಟೆಡ್ ಅಂತ ಹೇಳಿ ಗಿರೀಶ್ ಅವ್ರಿಗೆ ಹೇಳಿದ್ರು. ರಾಘವೇಂದ್ರ ಅವರು ಫಾರೆಸ್ಟ್ ಸರ್ಟಿಫಿಕೇಶನ್ ಕನ್ಸಲ್ಟೆನ್ಸಿ ಸರ್ವಿಸ್ ಸ್ಟಾರ್ಟ್ ಮಾಡ್ಬೇಕಂತಿದೀನಿ ಅಂತ ಹಾಕಿದ್ದಾರೆ. ಓಕೆ, ಸೊ ಆದ್ರೆ ಅವ್ರಿಗೆ ಈಗ ಮೆಸೇಜ್ ಬಂತು ಅಂತ ಹೇಳಿದ್ರು. ಸೊ ಐ ಥಿಂಕ್ ಎಲ್ಲರಿಗೂ ಮೆಸೇಜ್ ಬರ್ತಾ ಇದೆ. ಸ್ವಲ್ಪ ಒಂದೆರಡು ನಿಮಿಷದ ಡಿಲೇ ಆಯ್ತು ಅನ್ಸುತ್ತೆ. ಎನಿವೇಸ್, ಸೊ ಕ್ವಶನ್ಸ್ ತಗೊಂಡ್ಬೇಕಿದೆ. ಓಕೆ, ಸೊ ನಾನು ನೋಡ್ತೀನಿ, ನಾನು ಕೇಳ್ತೀನಿ, ಬೇಕಂದ್ರೆ ನೀವು ಅಲ್ಲಿ ಮಾಡ್ಕೊಡಿ. ಓಕೆ, ಅದೇ ಒಂದು ಈ ಸ್ಲೈಡ್ಸ್ ಸ್ವಲ್ಪ ಇಮೇಲ್ ಮಾಡ್ತೀರಾ ಕೇಳಿದಾಗ ಅದನ್ನ ಕಳ್ಸ್ಕೊಳ್ಳೋಣ ಆಮೇಲೆ ಬೇಕಿದ್ರೆ. ಸೊ ಇವಾಗ ನನಗೆ ರೆಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಮಾಡಿ. ಇದು ಕ್ವಶನ್ಸ್ ಕೇಳುತ್ತೆ, ವಾಟ್ ಕೈಂಡ್ ಆಫ್ ಫೋಟೋಗ್ರಫಿ, ವೆಡ್ಡಿಂಗ್ ಈವೆಂಟ್, ಪ್ರಾಡಕ್ಟ್, ಪೋರ್ಟ್ರೇಟ್ಸ್ ಅಂತ ಹೇಳಿ. ವಿವೇಕ್ ಅವರು ಅದಕ್ಕೆ ಒಂದು ಫೋಟೋಗ್ರಾಫಿ ಸರ್ವಿಸಸ್ ವೆಬ್ಸೈಟ್ ಬೇಕು ಅಂತ ಕೇಳಿ ಹೇಳಿದ್ರು. ಆಮೇಲೆ ಇನ್ನೊಂದ್ ಸ್ವಲ್ಪ ಪ್ರಶ್ನೆಗಳನ್ನ ಕೇಳಿದೆ, ಅದು ಯಾವ ರೀತಿ ಏನು ಅಂತ ಹೇಳಿ. ಆ ಪ್ರಶ್ನೆಗಳನ್ನ ಅವರು ಅಲ್ಲಿ ಉತ್ತರ ಕೊಟ್ಟ ನಂತರ ಅದು ಆ ಕೆಲಸ ಮಾಡುತ್ತೆ. ಬೇಕಾದ್ರೆ ಮಾಡಿ ತೋರಿಸಿ. ಓಕೆ, ವಿವೇಕ್ ಒಂದು ಪ್ರಶ್ನೆ ಕೇಳಿದ್ದಾರೆ ಮನೋಜ್ ಅವರು. is it only front end or even back end is also possible with this, and how about hosting ಹೇಗೆ ಮಾಡ್ತಾರೆ, ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎರಡನ್ನೂ ಸಪೋರ್ಟ್ ಮಾಡುತ್ತಾ ಅಂತ ಕೇಳಿದ್ದಾರೆ. ಸೂಪರ್ ಕ್ವಶನ್. ಬೇಸಿಕಲಿ ಹೇಗೆ ಅಂತಂದ್ರೆ, ಐ ಜಸ್ಟ್ ಶೋ ಯು. ಇದು ನಾನು ಒಂದು ಸಂಡೂರ್ದು ವೆಬ್ಸೈಟ್ ಬಿಲ್ಡ್ ಮಾಡಿದ್ದೆ, ಟ್ರೈ ಮಾಡೋಣ ಅಂತ ಹೇಳಿ, ಸಿಟಿ ಗೈಡ್ ತರ. ಬೇಸಿಕಲಿ ಹೇಗೆ ಅಂತಂದ್ರೆ, ಇದು ವೆಬ್ಸೈಟ್ ಬಿಲ್ಡ್ ಮಾಡಿದ್ಮೇಲೆ ನೀವು ಅಡ್ಮಿನ್ ಆಗಿರೋದಕ್ಕೆ ನಿಮಗೆ ಒಂದು ಅಡ್ಮಿನ್ ಕನ್ಸೋಲ್ ಸಿಗುತ್ತೆ ಹಿಂದ್ಗಡೆ. ಇಲ್ಲಿ ಎಕ್ಸಾಂಪಲ್, ಇಲ್ಲಿ ನಾನು ಈವನ್ ಬಿಸ್ನೆಸಸ್, ಲೋಕಲ್ ಬಿಸ್ನೆಸಸ್ ನಾನು ಎಂಟ್ರಿ ಮಾಡ್ಬೇಕಿತ್ತು ಅಂದ್ರೆ ತೋರ್ಸೋದಕ್ಕೆ. ಸೊ ನಾನ್ ಅಡ್ಮಿನ್ ಆಗೋದಕ್ಕೆ ನಾನ್ ಬಿಲ್ಡ್ ಮಾಡಿರೋದಕ್ಕೆ ನಾನು ಇಲ್ಲಿ ಹೋಗಿ ಲೆಟ್ಸ್ ಎ ಆಡ್ ಬಿಸ್ನೆಸ್. ಸೊ ಓಕೆ, ನಮ್ದು ಒಂದು ಎಂಟರ್ಪ್ರೈಸಸ್ ಅಂತ ಜಸ್ಟ್ ಕ್ಯಾಟಗರಿ. ಯಾರಿಗಾದ್ರೂ ತಾಂತ್ರಿಕವಾಗಿ ಈ ವಿಚಾರ ಗೊತ್ತಿಲ್ಲ ಅಂತಂದ್ರೆ, ಸಾಫ್ಟ್ವೇರ್ ಜಗತ್ತಲ್ಲಿ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಅಂತ ಹೇಳ್ತಾರೆ. ಫ್ರಂಟ್ ಎಂಡ್ ಅಂದ್ರೆ ಯೂಸರ್ಸ್ ಏನ್ ಕಾಣುತ್ತೆ ಅದು. ಉದಾಹರಣೆಗೆ ನೀವು ಯಾವ್ದೋ ಒಂದು ವೆಬ್ಸೈಟ್ ಹೋಗ್ತೀರಾ, ಫೇಸ್ಬುಕ್ ಹೋಗ್ತೀರಾ ಅನ್ಕೊಳ್ಳಿ. ಮೊಬೈಲ್ ಅಲ್ಲಿ ಓಪನ್ ಮಾಡಿದ ತಕ್ಷಣ ಫೇಸ್ಬುಕ್ ಏನ್ ನಿಮ್ಮ ಕಣ್ಣಿಗೆ ಕಾಣುತ್ತೆ ಅದು ಫ್ರಂಟ್ ಎಂಡ್ ಅಂತ. ಬಟ್ ಆದ್ರೆ ನೀವು ಒಂದು ಫೋಟೋ ಹಾಕ್ತೀರಾ, ಒಂದು ಮೆಸೇಜ್ ಹಾಕ್ತೀರಾ, ಒಂದೇನಾದ್ರು ಕಾಮೆಂಟ್ ಹಾಕ್ತೀರಾ, ಅದು ಕೂಡ ಸೇವ್ ಆಗ್ಬೇಕಲ್ಲ. ಅದು ಸೇವ್ ಆಗುವಂತದ್ದು ಆಮೇಲೆ ಮತ್ತೆ ಕಾಣಿಸುವಂತದ್ದೆಲ್ಲ ಹೆಚ್ಚು ಕಡಿಮೆ ಬ್ಯಾಕ್ ಎಂಡ್ ಅಲ್ಲಿ ನಡೆಯುತ್ತೆ ಅಂತ ಅನ್ಕೊಳ್ಳಿ. ಬ್ಯಾಕ್ ಎಂಡ್ ಅಂದ್ರೆ ಹಿಂಭಾಗದಲ್ಲಿ ಅದರ ಸ್ಟೋರೇಜ್ ಇರ್ಬೋದು, ಅದು ಎಲ್ಲಿ ಉಳ್ಕೊಳ್ಬೇಕದು ಅನ್ನೋದೆಲ್ಲ ನೋಡುವಂಥದ್ದು. ಸೊ ನೀವು ಒಂದು ವೆಬ್ಸೈಟ್ ಮಾಡಿದಾಗ್ಲೂ ಅದ್ರಲ್ಲಿ ಏನಾದ್ರು ಒಂದಿಷ್ಟು ವಿಚಾರಗಳನ್ನ ನೀವು ಆಡ್ ಮಾಡಿದ್ರೆ, ಉದಾಹರಣೆಗೆ ಈಗ ಸಂಡೂರ್ ಬಗ್ಗೆ ಅವ್ರು ಹೇಳಿದ್ರು, ಸಂಡೂರಿನ ಒಂದು ವೆಬ್ಸೈಟ್ ಮಾಡಿ ಅದರಲ್ಲಿ ಅಲ್ಲಿರುವಂತಹ ಕೆಲವು ಸ್ಥಳೀಯವಾದ ಬಿಸ್ನೆಸ್ ಗಳನ್ನ ಅವರು ತೋರಿಸ್ಬೇಕು ಅಂತ ಆಡ್ ಮಾಡ್ತಾ ಇದ್ದಾರೆ. ಫೋಟೋ ಆಡ್ ಮಾಡ್ಬೋದು, ವಿವರ ಆಡ್ ಮಾಡ್ಬೋದು. ಆ ವಿವರಗಳೆಲ್ಲ ಎಲ್ಲೋ ಒಂದ್ ಕಡೆ ಸೇವ್ ಆಗ್ಬೇಕಲ್ಲ. ಆ ಸೇವ್ ಆಗುವಂತದ್ದೇ ಬ್ಯಾಕ್ ಎಂಡ್ ಅಲ್ಲಿ. ಆ ಬ್ಯಾಕ್ ಎಂಡ್ ಕೂಡ ಇದಕ್ಕೆ ಸಪೋರ್ಟ್ ಇದೆ ಅಂತ ತೋರಿಸ್ತಿದ್ದಾರೆ. ಅದನ್ನ ನೀವು ಮಾಡಿ ತೋರಿಸ್ಬೋದು. ವಿವೇಕ್, ಓಕೆ ವಿವೇಕ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಅಥವಾ ಸಡನ್ಲಿ ನಿಮ್ದು ಒಂಚೂರು ಓಕೆ ಆಯ್ತು. ಸೊ ವಿವೇಕ್, ಅದೇ ಒಂದು ನಿಮ್ಮ ಸಂಡೂರು ವೆಬ್ಸೈಟ್ ಅಲ್ಲಿ ಒಂದು ಲೋಕಲ್ ಬಿಸ್ನೆಸ್ ಹಾಕೋದನ್ನ ತೋರಿಸ್ತಾ ಇದ್ರಿ. ಹೌದು. ಸೊ ಎಕ್ಸಾಂಪಲ್ ಎಕ್ಸಾಂಪಲ್ ಹೆರಿಟೇಜ್ ಬ್ಯಾಕ್ ಎಂಡ್ ಕೂಡ ನೀವು ಅಡ್ಮಿನ್ ಪೋರ್ಟಲ್ ಇಂದ ಕಂಟ್ರೋಲ್ ಮಾಡಬಹುದು. ಆಮೇಲೆ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ನಿಮ್ಮ ಆಫೀಸ್ ಅಲ್ಲಿ ಇನ್ನೊಬ್ರಿಗೆ ಆಕ್ಸೆಸ್ ಕೊಡ್ಬೇಕು ಅಂತ ಅನ್ಕೊಳ್ಳಿ. ಸೊ ಇದು ನಿಮ್ದು ಒಂದು ಕ್ರಿಯೇಟರ್ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ. ಕ್ರಿಯೇಟರ್ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ಏನೇನ್ ಆಪ್ಸ್ ಕ್ರಿಯೇಟ್ ಮಾಡಿದೀರಾ ಎಲ್ಲ ಕಾಣುತ್ತೆ. ಎಕ್ಸಾಂಪಲ್ ನಾನೇನೋ ಒಂದು ಆಕ್ಸೆಸ್ ಕೊಡ್ಬೇಕು ಅಥವಾ ಒಂದು ಇಂಡಿವಿಜುವಲ್ ಆಪ್ ಪೇಜ್ ಒಳಗಡೆ ಹೋದ್ರೆ ನಿಮ್ದು ಇಂಟರ್ನೆಟ್ ಏನಾದ್ರು ಒಂಚೂರು ತೊಂದರೆ ಆಗಿದೆಯಾ? ಯಾಕಂದ್ರೆ ಸ್ವಲ್ಪ ಹಲೋ ವಿವೇಕ್
ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ. ಓಕೆ. ಹಲೋ. ಕೇಳಿಸ್ತಾ ಇದೆ. ಇಲ್ಲ ಒಂಚೂರು ಏನೋ ಇಂಟರ್ನೆಟ್ ಒಂಚೂರು ತೊಂದರೆ ಆಗಿದೆ ಅನ್ಸುತ್ತೆ. ಹಾ, ಸೊ ಎಕ್ಸಾಂಪಲ್ ನಾನಿಲ್ಲಿ ಲೊಕೇಶನ್ ಇದರಲ್ಲಿ ತಂಡೂರು ಪ್ಯಾಲೇಸ್ ಇದೆ. ನಿಮ್ ಸ್ಕ್ರೀನ್ ಕಾಣಿಸ್ತಿಲ್ಲ. ಓ, ಸ್ಕ್ರೀನ್ ಕಾಣಿಸ್ತಾ ಇದೆ. ಹಾ, ಸೊ ಹಿಂದ್ಗಡೆಯಿಂದ ಇದು ಬಂದು ನಿಮ್ದೆಲ್ಲ ಒಂದು platform.quickbuild ನೀವು ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿದ್ಮೇಲೆ ನಿಮಗೆ ಅಡ್ಮಿನ್ ಡ್ಯಾಶ್ ಬೋರ್ಡ್ ಅಂತ ಸಿಗುತ್ತೆ. ಅಲ್ಲೊಂದು ಸಣ್ಣ ಒಂದು ಐಕನ್ ಕಾಣುತ್ತೆ. ಅದರಲ್ಲಿ ಹೋದ್ರೆ ಎಲ್ಲ ನಿಮ್ಮ ಅಪ್ಲಿಕೇಶನ್ಸ್ ಇದನ್ನ ಮಾಡ್ಬೋದು. ಅದಾದ್ಮೇಲೆ ಡೊಮೇನ್ ಪರ್ಚೇಸಿಗೆ ನಾನು ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಬರ್ತೀನಿ. ಅದಾದ್ಮೇಲೆ ಎಲ್ಲರಿಗೂ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಆಗಿ 500 ಕ್ರೆಡಿಟ್ಸ್ ಇರುತ್ತೆ. ಅದು ಪ್ರೈಸಿಂಗ್ ಪ್ಲಾನ್ ಬಗ್ಗೆ ಒಬ್ರು ಕೇಳಿದ್ರು ಚಾಟ್ ಅಲ್ಲಿ. ಸೊ ಐ ವಿಲ್ ಕಮ್ ಟು ದಟ್ ಪ್ರೈಸಿಂಗ್ ಆಲ್ಸೋ. ಅದಾದ್ಮೇಲೆ ರೆಫರೆಂಡ್ ಇದಿರುತ್ತೆ. ಲೆಟ್ಸೆ ಇವಾಗ ನೀವು ಯಾರಿಗೋ ಒಬ್ಬರಿಗೆ ಆಕ್ಸೆಸ್ ಕೊಡಬೇಕು. ಲೆಟ್ಸೆ ನಿಮ್ಮ ಕಂಪ್ನಿಯಲ್ಲಿ ಒಂದು ಅಕೌಂಟೆಂಟ್ಗೆ ಅಥವಾ ಆಪರೇಷನ್ಸ್ಗೆ ಅಥವಾ ಯಾರಿಗೋ ಒಬ್ರು ಅಸಿಸ್ಟೆಂಟ್ಗೆ ಆಕ್ಸೆಸ್ ಕೊಡಬೇಕು ಅಂದ್ರೆ ಅವರು ಡೈರೆಕ್ಟ್ ಆಗಿ ಏನ್ ಲಾಗಿನ್ ಇಲ್ಲಿ ಸೈನ್ ಇನ್ ಬರುತ್ತಲ್ವಾ, ಅವ್ರ ಫೋನ್ ನಂಬರ್ ಹಾಕಿದ್ರೆ ನಿಮಗೆ ಹಿಂದ್ಗಡೆಯಲ್ಲಿ ನಿಮಗೆ ಇಲ್ಲಿ ಅವ್ರದ್ದು ಅಪ್ರೂವಲ್ ಕೇಳುತ್ತೆ. ಇಲ್ಲಿ ಅಪ್ರೂವ್ ಅಂತ ಮಾಡಿದ್ಕೊಳ್ಳೆ ನಿಮ್ಗೆ ಅಪ್ರೂವ್ ಆಗುತ್ತೆ. ಅದಾದ್ಮೇಲೆ ಎಷ್ಟು ಜನ ವಿಸಿಟ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ಬೋದು. ಯಾರಾದ್ರೂ ಈ ವೆಬ್ಸೈಟ್ ಅಲ್ಲಿ ಹೋಗಿ ಎಕ್ಸಾಂಪಲ್ ಲೆಟ್ಸ್ ಇಲ್ಲಿ ಬ್ರ್ಯೂ ಲೈಫ್ ಇದೆ ಕಾಂಟ್ಯಾಕ್ಟ್. ಸೊ ನಾನು ಮೆಸೇಜ್ ಸೆಂಡ್ ಮಾಡಿದಾಗೆ ಏನ್ ಎಲ್ಲ ಇದು ನಾನು ಬಿಲ್ಡ್ ಮಾಡಿರೋದಲ್ಲ. ಸೊ ಹಾಗಾಗಿ ಲೆಟ್ಸೆ ಈ ರೀತಿ ಮೆಸೇಜ್ ಬರುತ್ತಲ್ವಾ, ಅದು ಎಲ್ಲ ಕೂಡ ಇಲ್ಲಿ ಲೀಡ್ಸ್ ನಿಮಗೆ ಕಾಣುತ್ತೆ. ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಬಹುದು ಯಾರ್ಯಾರು ಇದನ್ನ ಮಾಡಿದ್ದಾರೆ ಅಂತ ಹೇಳಿ. ಲೆಟ್ಸೆ ನೀವು ಒಂದು ಬ್ಯಾನರ್ ನ ರಿಮೂವ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಇದರಿಂದ ಇವಾಗ ಎಕ್ಸಾಂಪಲ್ ಬಿಲ್ಡ್ ಮೇಡ್ ಇನ್ 7 minutes ವಿತ್ ಕ್ವಿಕ್ ಬಿಲ್ಡ್ ಅಂತಂದ್ರೆ ಈ ಸೆಕ್ಷನ್ ಅಲ್ಲಿ ನೀವು ಪೇಡ್ ಯೂಸರ್ ಆಗಿದ್ರೆ ನೀವು ರಿಮೂವ್ ಬ್ಯಾನರ್ ಮಾಡ್ಬೋದು. ನೆಕ್ಸ್ಟ್ ಕಸ್ಟಮ್ ಡೊಮೇನ್ಸ್ ಪರ್ಚೇಸ್ ಮಾಡ್ಬೋದು ಇದರಲ್ಲಿ. ಅದಕ್ಕೂ ಐ ಕಮ್ ಟು ದಟ್ ಪಾರ್ಟ್ ಆಲ್ಸೋ. ಸೊ ಬಿಲ್ಡ್ ಆಗಿದ್ಯಾ ಯಾರಿಗಾದ್ರೂ? ಹಾಗಿದ್ರೆ ನೀವೊಂದು ನಿಮ್ಮ Q&A ಅಲ್ಲಿ ರಿಪ್ಲೈ ಮಾಡಿ. ಸೊ ಸೂರಜ್ ಕುಲಕರ್ಣಿ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಬ್ಯಾಕ್ ಎಂಡ್ ಸ್ಟೆಪ್ ಅಲ್ಲಿ ನಿಮ್ಗೆ ಪೇಮೆಂಟ್ ಇಂಟಿಗ್ರೇಷನ್ ಅಥವಾ ಒಂದು ಸ್ಟೋರ್ ಇದ್ರೆ ಸ್ಟೋರ್ ಮ್ಯಾನೇಜ್ಮೆಂಟ್, ಡೇಟಾಬೇಸ್ ಇಂಟಿಗ್ರೇಷನ್, ಅದರ ಎಕ್ಸ್ಟರ್ನಲ್ API ಇಂಟಿಗ್ರೇಷನ್ ಮಾಡೋದಿದ್ರೆ ಅವೆಲ್ಲ ಸಪೋರ್ಟ್ ಇದೆಯಾ ಅಂತ ಹೇಳಿ ಕೇಳಿದ್ದಾರೆ. ಇನ್ನೊಂದು ಟೈಮ್ ಕೇಳಿ. ಸೂರಜ್ ಕುಲಕರ್ಣಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಬ್ಯಾಕ್ ಎಂಡ್ ಅಲ್ಲಿ ನಿಮ್ಗೆ ಪೇಮೆಂಟ್ ಇಂಟಿಗ್ರೇಟ್ ಮಾಡೋದಿರ್ಬೋದು, ಸ್ಟೋರ್ ಮ್ಯಾನೇಜ್ಮೆಂಟ್, ಆಮೇಲೆ ಡೇಟಾಬೇಸ್ ಇಂಟಿಗ್ರೇಷನ್, ಎಕ್ಸ್ಟರ್ನಲ್ API ಯಾವ್ದು ಕಾಲ್ ಮಾಡೋದಿದೆ ಅದ್ರದ್ದು ಇಂಟಿಗ್ರೇಷನ್ ಇರ್ಬೋದು, ಇಂಥದಕ್ಕೆಲ್ಲ ಸಪೋರ್ಟ್ ಇದೆಯಾ ಅಂತ ಕೇಳಿದ್ದಾರೆ. ಸೊ ಬೇಸಿಕಲಿ API ಇಂಟಿಗ್ರೇಷನ್ ಬಿಟ್ಟು ಬೇರೆ ಪೇಮೆಂಟ್ ಕಲೆಕ್ಷನ್ ಗೆ ಲೆಟ್ಸೆ ಇಲ್ಲಿ ನೀವು ಏನೇ ಒಂದು ಸರ್ವಿಸಸ್ ಸೆಲ್ ಮಾಡೋದಕ್ಕೆ, ಒಂದು ಪ್ರಾಡಕ್ಟ್ ಸೆಲ್ ಮಾಡೋದಕ್ಕೆ ಎಲ್ಲದೂ ಕೂಡ ಇಂಟಿಗ್ರೇಷನ್ ನಾವು ರೇಸರ್ ಪೇ ಜೊತೆ ಟೈ ಅಪ್ ಆಗಿದ್ದೀವಿ. ಸೊ ಆ ಪೇಮೆಂಟ್ ಗೇಟ್ವೇ ಕೂಡ ನಾವು ಇಂಟಿಗ್ರೇಟ್ ಮಾಡ್ಕೊಡ್ತೀವಿ. ಓಕೆ. ಸೊ ಅಂದ್ರೆ ಬಟ್ ಅವಾಗ ರೇಸರ್ ಪೇ ಅವ್ರದ್ದು ಇನಿಷಿಯಲಿ ಸ್ವಲ್ಪ ಯಾವ್ದಾದ್ರು ಒಂದು ಬಿಸ್ನೆಸ್ ಸೆಟಪ್ ಮಾಡ್ತಾ ಇದ್ರೆ ಅವ್ರದ್ದೇ ಆದ KYC ಕೇಳೋದೆಲ್ಲ ಇದೆ ಅಲ್ವಾ? ಸೊ ಅದನ್ನೆಲ್ಲ ಹೇಗೆ ನಿಮ್ ಥ್ರೂ ರೌಟ್ ಮಾಡ್ತಾರಾ ಅಥವಾ ನೇರವಾಗಿ ರೇಸರ್ ಪೇ ಅವರು ಆಮೇಲೆ ಯಾರು ಕ್ವಿಕ್ಬಿಲ್ಡ್ ವೆಬ್ಸೈಟ್ ಮಾಡಿದ್ದಾರೆ ಅವ್ರನ್ನ ಅಪ್ರೋಚ್ ಮಾಡ್ಕೊಂಡು ಅವರಿಗೆ ಅವ್ರ ಹತ್ರ KYC ಡಾಕ್ಯುಮೆಂಟ್ಸ್ ಇಸ್ಕೊಂಡು ಅಪ್ರೂವ್ ಮಾಡ್ತಾರಾ, ಹೇಗೆ ಅದು ಪ್ರಾಸೆಸ್? ಸೊ ಬೇಸಿಕಲಿ ಅವ್ರದೇ KYC, ಯಾಕೆಂದ್ರೆ ಅವ್ರದೇ ಬ್ಯಾಂಕ್ ಅಕೌಂಟ್ ಅದೆಲ್ಲ ಲಿಂಕ್ ಆಗಿರುತ್ತೆ. ನಾವು ಬರೀ ಒಂದು ಸರ್ವಿಸ್ ಪ್ರೊವೈಡರ್ ಆಗಿರೋದ್ರಿಂದ ಸೊ ಏನೇ ಯಾರೇ ಪೇ ಮಾಡಿದೆ, ಎಕ್ಸಾಂಪಲ್ ಯಾರೋ ಕೇಳ್ತಾ ಇದ್ರು ಕನ್ಸ್ಟ್ರಕ್ಷನ್ ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ರಿಲೇಟೆಡ್ ಟೂಲ್ಸ್ ಇರುತ್ತೆ. ಯಾರೋ ಒಬ್ರು ಒಂದು ಪೇ ಮಾಡ್ಬೇಕು ಅಂತಂದ್ರೆ ನಿಮ್ ವೆಬ್ಸೈಟ್ಗೆ ದಿ ಕ್ಯಾನ್ ಜಸ್ಟ್ ಫಂಡ್ ಪೇ, ದುಡ್ಡು ಬಿಲ್ಡಿಂಗ್ ಬರೋದಿಲ್ಲ. ಅವ್ರು ನೀವೇನ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತೀರಾ KYC ಅಲ್ಲಿ ಅದಕ್ಕೆ ದುಡ್ಡು ಬರುತ್ತೆ. ಸೊ ಮನಿ ಕಮ್ಸ್ ಟು ಯು ಡೈರೆಕ್ಟ್ಲಿ ಆಸ್ ಅ ಬಿಸ್ನೆಸ್. ಓಕೆ. ಸೊ ಯಾರಿಗೆ ಸ್ವಲ್ಪ ತಾಂತ್ರಿಕವಾಗಿ ಇದು ಪರಿಚಯ ಇಲ್ವೋ, ಇಲ್ಲಿ ಏನಂತಂದ್ರೆ ಈಗ ಒಂದು ನೀವು ವೆಬ್ಸೈಟ್ ಬಿಲ್ಡ್ ಮಾಡ್ಕೊಂಡ್ರಿ, ಅದ್ರೊಳಗಡೆ ಏನೋ ಒಂದು ನೀವು ಉತ್ಪನ್ನ ಮಾರಾಟಕ್ಕೆ ಮಾಡಕ್ ಕೊಡ್ತೀರಾ ಅಥವಾ ಒಂದು ಸರ್ವಿಸಸ್ ನ ನೀವು ಮಾರಾಟ ಮಾಡಕ್ ಕೊಟ್ಟಿದ್ದೀರಾ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಗ್ರಾಹಕರು ಬಂದು ಅದ್ರ ಆಸಕ್ತಿ ಇದೆ ಅದ್ರ ಬಗ್ಗೆ ಅಂತ ಅದ್ರ ವಿವರ ಪಡ್ಕೊಂಡು ಅವ್ರದನ್ನ ಕೊಂಡ್ಕೊಳ್ಳಕ್ಕೆ ಬೈ ಅಂತ ಏನಾದ್ರು ಕೊಡಿದ್ರೆ
ಆಗ ಅಲ್ಲೊಂದು ಪೇಮೆಂಟ್ ಗೇಟ್ವೇ ಇರ್ಬೇಕಾಗತ್ತೆ. ಸಾಮಾನ್ಯವಾಗಿ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೂ ನೋಡೋ ಹಾಗೆ ಅಲ್ಲಿ ಆ ಪೇಮೆಂಟ್ ಗೇಟ್ವೇ ಒಂದು ಇಂಟಿಗ್ರೇಷನ್ ರೇಸರ್ ಪೇ ಅನ್ನೋ ಒಂದು ಸಂಸ್ಥೆ ಜೊತೆಗೆ ಸೇರ್ಕೊಂಡು ಕ್ವಿಕ್ ಬಿಲ್ಡ್ ಕೊಡ್ತಾ ಇದ್ದಾರೆ. ಅದರರ್ಥ ನೀವು ರೇಸರ್ ಪೇ ಅವರಿಗೆ ಮೊದಲು ಅಕೌಂಟ್ ಸೆಟಪ್ ಮಾಡ್ಕೊಳ್ಳುವಾಗ ಅವರು ನಿಮ್ಮ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಪಡ್ಕೊಳ್ತಾರೆ. ನಿಮ್ ಸಂಸ್ಥೆ ಇದೆಯಾ, ನಿಮ್ ಬ್ಯಾಂಕ್ ಅಕೌಂಟ್ ಏನು ಇತ್ಯಾದಿ ಎಲ್ಲ. ಅದು ಅಪ್ರೂವ್ ಆದ ನಂತರ ನಿಮ್ದು ಪೇಮೆಂಟ್ ಗೇಟ್ವೇ ವರ್ಕ್ ಆಗುತ್ತೆ ಈ ಒಂದು ವೆಬ್ಸೈಟ್ ಮೂಲಕ ಮಾಡಿದಾಗ. ಇದು ಒಂದನೇದು. ಎರಡನೇದಾಗಿ ಯಾರೆಲ್ಲ ನಿಮ್ಮ ಒಂದು ವೆಬ್ಸೈಟ್ ನ ಇಲ್ಲಿ ಬಿಲ್ಡ್ ಮಾಡಿದಿರೋ ಅದರ URL ನೀವು ನೋಡಬಹುದು. ಉದಾಹರಣೆಗೆ ಬ್ರೂ ಲೈಫ್ ಡಾಟ್ ಕ್ವಿಕ್ ಬಿಲ್ಡ್ ಆ ರೀತಿ ಒಂದು URL ಬಂದಿರುತ್ತೆ. ಆದ್ರೆ ನಿಮ್ಮದೇ URL ಅಂದ್ರೆ ಈಗ ನಿಮ್ದೇ ಒಂದು ಸಂಸ್ಥೆ ಹೆಸರಲ್ಲೇ ವೆಬ್ಸೈಟ್ ಬೇಕು, kadambaprakaಶನ.com ಆತರ ಬೇಕು ಅಂತಂದ್ರೆ ಆಗ ಆ ಡೊಮೈನ್ ನ ಕೊಂಡ್ಕೊಳ್ಬೇಕು. ಅದಕ್ಕೂ ಕೂಡ ಕ್ವಿಕ್ ಬಿಲ್ಡ್ ಇಂದ ಸಪೋರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಮೆಸೇಜ್ ಕಳ್ಸಿದ್ರು ಝೋದಲ್ಲೇನೆ ಚಾಟ್ ಅಲ್ಲಿ ಕಳ್ಸಿದ್ರು. ಇಟ್ ಇಸ್ ಗುಡ್. ಸೊ ತಮ್ಮ ಹೆಸರು ರೂಪೇಶ್. ಓಕೆ, ಗುಡ್ ಗುಡ್ ಗುಡ್. ಸೊ ಇದು ಲೈವ್ ಆಗಿ ಬಿಲ್ಡ್ ಮಾಡಿ ಇವಾಗ ಕಳ್ಸಿರೋದು ಗ್ರೂಪ್ ಅಲ್ಲಿ. ಓಕೆ ಓಕೆ ಓಕೆ, ನೈಸ್. ಹೌದಾ? ಸೊ ರೂಪೇಶ್ ಅವರೇ, ನೀವು ಪ್ರಾಡಕ್ಟ್ ಆಡ್ ಮಾಡ್ಬೇಕು ಅಂದ್ರೆ ನೀವು ಸೈನ್ ಇನ್ ಆದ್ರೆ ನಿಮ್ಗೆ ಹಿಂದ್ಗಡೆ ಒಂದು ಅಡ್ಮಿನ್ ಡ್ಯಾಶ್ ಬೋರ್ಡ್ ಬರುತ್ತೆ. ಅಲ್ಲಿ ನೀವು ಪ್ರಾಡಕ್ಟ್ ಆಡ್ ಮಾಡಿ ನೀವು ಚೇಂಜಸ್ ಮಾಡಬಹುದು. ಈವನ್ ಇಮೇಜಸ್ ಕೂಡ ಅದೇ, ನೀವು ಬೇಕಾದ್ರೆ ಇಮೇಜಸ್ ಚೇಂಜ್ ಮಾಡ್ಬೇಕಂದ್ರೆ ಇಮೇಜಸ್ ಚೇಂಜ್ ಮಾಡ್ಬೋದು. ಸೊ ಇನ್ನೊಂದು ವಿಚಾರ ಏನಂದ್ರೆ, ಇವಾಗಿನ ನಾನು ಇವರು ಬ್ರ್ಯೂ ಲೈಫ್ ಕಾಫಿಯಲ್ಲಿ ನಾನೊಂದು ಟೈಪ್ ಮಾಡಿ ಕಳ್ಸಿದ್ನಲ್ವಾ, ಸೊ ಇದೇ ರೀತಿ ನಿಮಗೆ ಮೆಸೇಜ್ ಬರುತ್ತೆ. ನ್ಯೂ ಲೀಡ್ ಜಸ್ಟ್ ಕೇಮ್ ಆನ್ ಟು ಯುವರ್ ಕ್ವಿಕ್ ಬಿಲ್ಡ್ ಆಪ್. ನಿಮ್ ಅವ್ರ ಫೋನ್ ನಂಬರ್, ಡೀಟೇಲ್ಸ್, ಇಮೇಲ್ ID, ನಾನು ಏನೇನ್ ಫಿಲ್ ಮಾಡಿದ್ದೆ ಇಲ್ಲಿ ಅದೆಲ್ಲ ನಿಮಗೆ ಮೆಸೇಜ್ ಬರುತ್ತೆ. ಇಲ್ಲಿ ಏನೇನ್ ಫಿಲ್ ಮಾಡಿದ್ನಲ್ವಾ. ಓಕೆ ಓಕೆ. ಸೊ ಬರೀ 11 ಜನ ಆಪ್ ಬಿಲ್ಡ್ ಮಾಡಿದ್ದಾರೆ. ಏನಾದ್ರೂ ಹೆಲ್ಪ್ ಬೇಕಾ ಯಾರಿಗಾದ್ರೂ? 11 ಆಪ್ಸ್ ಕ್ರಿಯೇಟ್ ಆಗಿದೆ. ಸ್ವಲ್ಪ ಯಾರಿಗಾದ್ರೂ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಇಲ್ಲಿ ಮೊದಲನೇ ಹೆಜ್ಜೆ ಆ ಲಿಂಕ್ ಮೂಲಕ ಒಳಗಡೆ ಹೋಗ್ತೀರಾ, ನಿಮ್ಗೆ ಏನ್ ಬೇಕು ಹೇಳ್ತೀರಾ, ಅದೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡುತ್ತೆ. ಕ್ರಿಯೇಟ್ ಮಾಡಿದ ನಂತರ ನೀವು ಯಾವ ಒಂದು ಏನಾದ್ರು ಡೀಟೇಲ್ಸ್ ಆಡ್ ಮಾಡ್ಬೇಕಂದ್ರೆ ನೀವು ಅಂದ್ರೆ ಸೈನ್ ಇನ್ ಆದ ತಕ್ಷಣ ನಿಮ್ಗೆ ಒಂದು ಅಡ್ಮಿನ್ ಡ್ಯಾಶ್ ಬೋರ್ಡ್ ಅಲ್ಲಿ ಅದನ್ನೆಲ್ಲ ಹಾಕೋದಕ್ಕೆ ಬೇಕಾದಂತ ಅವಕಾಶ ಮಾಡ್ಕೊಡುತ್ತೆ ಅದು. ಸೊ ಇದು ಇವಾಗ ಒಬ್ರು ಶೇರ್ ಮಾಡಿದ್ರು, ನಾಗರಾಜು ಅಂತೇಳಿ. ಸೊ ದಿಸ್ ಇಸ್ ಅ ವೆರಿ ಗುಡ್ ವೆಬ್ಸೈಟ್. ಸೊ ಕ್ಲೌಡ್ ಕಿಚನ್ ಅಥವಾ ಅವ್ರದ್ದು ರೆಸ್ಟೋರೆಂಟ್ ಏನೋ ಆಪ್ ಬಿಲ್ಡ್ ಮಾಡಿದ್ದಾರೆ. ಲೆಟ್ಸ್ ಸೇ ನಾನು ಎಗ್ ಆಮ್ಲೆಟ್ ಆರ್ಡರ್ ಮಾಡಬೇಕು ಅಂತಂದ್ರೆ, ಲೆಟ್ಸ್ ಸೇ ಐ ಗೋ ಹಿಯರ್, ಎಗ್ ರೋಲ್, ಇಲ್ಲಿ ಆರ್ಡರ್ ಡೀಟೇಲ್ಸ್ ಬಂತು. ಸೊ ನೆಕ್ಸ್ಟ್ ನೀವು ಪ್ರೊಸೀಡ್ ಟು ಚೆಕ್ಔಟ್ ಮಾಡಿದಾಗೆ ನಾನು ಏನಾದ್ರು ಸೈನ್ ಅಪ್ ಆದ್ರೆ ನಿಮಗೆ ಡೈರೆಕ್ಟ್ ಮೆಸೇಜ್ ಬರುತ್ತೆ. ಇನ್ ಬಿಟ್ವೀನ್ ಸ್ಟೆಪ್ ನಿಮ್ KYC ಎಲ್ಲ ಆದಾಗೆ ನೀವು ಡೈರೆಕ್ಟ್ ಅಲ್ಲಿ ಪೇಮೆಂಟ್ ಇಂಟಿಗ್ರೇಷನ್ ಮಾಡಬಹುದು. ಅಂದ್ರೆ ಯಾರಿಗೆ ವೆಬ್ಸೈಟ್ ಮೂಲಕ ಏನು ನಿಮ್ಮ ನಿಮ್ಮ ನಿಮ್ ವೆಬ್ಸೈಟ್ ನೋಡ್ತಿರೋರು ಯಾವ್ದೇ ರೀತಿಲೂ ಏನ್ ರೆಸ್ಪಾಂಡ್ ಮಾಡ್ಬೇಕಾಗಿಲ್ಲ. ಅಲ್ಲೇನೋ ಒಂದು ವಾಟ್ಸ್ಆಪ್ ನಂಬರು, ಇಮೇಲ್ ಅಡ್ರೆಸ್ ಕೊಟ್ರೆ ಅದನ್ನ ಆ ವೆಬ್ಸೈಟ್ ನ ಹೊರಗಡೆ ಕನೆಕ್ಟ್ ಮಾಡ್ಕೊಳ್ಳಿ ಅಂತಂದ್ರೆ, ಬರೀ ಸ್ಟ್ಯಾಟಿಕ್ ಆದ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ನೀವು ಓವರ್ ನೈಟ್ ಒಂದು 10 ನಿಮಿಷದಲ್ಲಿ ಮಾಡಿ ಬಿಟ್ಬಿಡ್ಬೋದು. ಇನ್ನೊಂದ್ ಸ್ವಲ್ಪ ಅವರು ಅಲ್ಲಿ ಬಂದು ನಿಮ್ದು ಏನೋ ಇನ್ಫಾರ್ಮೇಶನ್ ಕೊಡ್ಬೇಕು, ಫಾರ್ಮ್ ಫಿಲ್ ಮಾಡ್ಬೇಕು, ಅಥವಾ ಒಂದೇನಾದ್ರು ಅಲ್ಲಿ ಇರುವಂತ ಕಾಂಟ್ಯಾಕ್ಟ್ ಪೇಜ್ ಹೋಗ್ಬಿಟ್ಟು ಏನೋ ಒಂದು ಡೀಟೇಲ್ಸ್ ಕೊಡ್ಬೇಕು ಅಂತಂದ್ರೆ, ಆ ಕೊಟ್ಟಿರುವ ಡೀಟೇಲ್ಸ್ ನಿಮಗ್ ತಲುಪೋದಕ್ಕೆ ಹಿಂದ್ಗಡೆ ಒಂದ್ ಸ್ವಲ್ಪ ಕೆಲಸಗಳು ಮಾಡ್ಬೇಕಾಗುತ್ತೆ. ಅದನ್ನು ಇದ್ರ ಮೂಲಕನೇ ಮಾಡಬಹುದು. ಪೇಮೆಂಟ್ ವಿಚಾರಕ್ಕೆ ಬಂದ್ರೆ ಪೇಮೆಂಟ್ ಬೇಕಾದ ಒಂದು ಪೇಮೆಂಟ್ ಇಂಟಿಗ್ರೇಷನ್ ಎಲ್ಲ ಇರ್ಬೇಕಾಗುತ್ತೆ. ಅದಕ್ಕೂ ಬೇಕಾದ ಸಪೋರ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಯಾರಿಗೆ ಸ್ವಲ್ಪ ಇದರಲ್ಲೆಲ್ಲ ಇನ್ನೊಂದ್ ಸ್ವಲ್ಪ ಮುಂದುವರೆದು ಮಾಡ್ಬೇಕು ಅನ್ಸುತ್ತೋ ಅವ್ರು ಖಂಡಿತವಾಗ್ಲೂ ಅದನ್ನ ಮಾಡಿ. ಮತ್ತೆ ಅಲ್ಲಿ ಏನಾದ್ರು ಹೆಲ್ಪ್ ನಿಮ್ಗೆ ಬೇಕಾದ ಸಂದರ್ಭ ಬಂದ್ರೆ ನಾನು ವಿವೇಕ್ ಅವರ ಇಮೇಲ್ ID ಕೂಡ ಈ ಚಾಟ್ ಅಲ್ಲಿ ಹಾಕಿರ್ತೀನಿ, ನೀವು ಅವ್ರಿಗೆ ಸಂಪರ್ಕ ಮಾಡ್ಬೋದು. ಮೇಕ್ ಓವರ್ ಬೈ ಸಂಧ್ಯಾ ಅಂತ ಹೇಳಿ, ಸಂಧ್ಯಾ ಅವರು ಮಟ್ಟಿಗೆ ಬಿಲ್ಡ್ ಮಾಡಿದ್ದಾರೆ. ಓಕೆ, ಸೊ ಇವಾಗ ಆಗಿರೋದಾ ಇದೆಲ್ಲ? ಹೌದು ಹೌದು, ಶಿವಾನ್ ಅವರು ಬಿಲ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ವರ್ಕ್ಶಾಪ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೇ ಬಿಲ್ಡ್ ಮಾಡಿರೋ ವೆಬ್ಸೈಟ್ಸ್ ನ ತೋರಿಸ್ತಾ ಇದ್ದಾರೆ ವಿವೇಕ್ ಅವರು. ವೆರಿ ಇಂಟ್ರೆಸ್ಟಿಂಗ್. ಸಂಧ್ಯಾ ಅವ್ರದ್ದು, ಆಮೇಲೆ ಬುಕ್ ವರ್ಕ್ ಅಂತ ಸುನಿಲ್ ಮುದನ್ ಅವರು. ರೈಟ್. ಸೊ ಟೋಟಲ್ 71 attendees ಇದ್ದಾರೆ. ಅಟ್ಲೀಸ್ಟ್ 80% ವಿ ವಾಂಟ್ ಟು ಹೆಲ್ಪ್ ಯು ಟು ಬಿಲ್ಡ್. ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ ಯಾರಿಗಾದ್ರೂ, ಇನ್ನೊಂದ್ಸಲ ಬೇಕಾದ್ರೆ ಲಿಂಕ್ ಹಾಕ್ತೀನಿ, ಕ್ಲಿಕ್ ಮಾಡಿ ಸೈನ್ ಅಪ್ ಆಗೋದಕ್ಕೆ. ಕೆಲವೊಬ್ರು ಕ್ವಶನ್ ಕೇಳಿದಾರೆ. ಸುನೀಲ್ ಮುದನೂರ್ ಅನ್ನೋರು, ಕೆನ್ ಐ ಕ್ರಿಯೇಟ್ ವೆಬ್ಸೈಟ್ಸ್ ಫಾರ್ ಅದರ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ
ಇದನ್ನ ಬಳಸ್ಕೊಂಡು ಬೇರೆಯವ್ರಿಗೆ ವೆಬ್ಸೈಟ್ ಮಾಡಿ ಕೊಡಬಹುದಾ ನಾನು ಅಂತ. ಓ ಸೂಪರ್, ಆರಾಮಾಗಿ ನೀವು ಬಿಲ್ಡ್ ಮಾಡ್ಕೊಡ್ಬೋದು, ಎಲ್ಲ ಸಪೋರ್ಟ್ ನಮ್ ಕಡೆಯಿಂದ ಇರುತ್ತೆ. ಓಕೆ, ಸೊ ಅದೇ ಅವ್ರ ಲಾಗಿನ್ ಅಲ್ಲೇ ಮಾಡ್ತಾರೆ, ಬಟ್ ಆಮೇಲೆ ಡೊಮೈನ್ ಯಾಕೆ ಕೊಂಡ್ಕೊಂಡು ಅದೆಲ್ಲ ಮಾಡಿದ್ಮೇಲೆ ಹೌದು ಹೌದು, ಅವ್ರಿಗೆ ಆಮೇಲೆ ಟ್ರಾನ್ಸ್ಫರ್ ಮಾಡಿ. ಹೌದು Transfer. ಹೌದು. ಓಕೆ. ಶಂಕರ್ ಪ್ರಸಾದ್ ವಾಟ್ಸ್ಆಪ್ ಅಲ್ಲಿ ಆನ್ಸರ್ ಕೊಡೋದಕ್ಕೆ ಯಾರಾದ್ರೂ ಮನುಷ್ಯರಿದಾರಾ ಅಥವಾ ಒಂದು ಬಾಟ್ ಆನ್ಸರ್ ಮಾಡೋದಾ ಕೇಳಿದ್ದಾರೆ? ಎಲ್ಲ ಬಾಟೆ ಆನ್ಸರ್ ಮಾಡೋದು, ಹಿಂದ್ಗಡೆ ಯಾರು Okay, ಜನ ಅಂತೂ ಇಲ್ಲ. Right. ಸೊ ಲಾಸ್ಟಿಗೆ ಬಹಳ ಜನ ಪ್ರೈಸಿಂಗ್ ಕೇಳ್ತಾ ಇದಾರೆ. ಐ ಜಸ್ಟ್ ಕಮ್ ಟು ದಟ್. ಹಾ, ಸೊ ಎಕ್ಸಾಂಪಲ್ ಇವಾಗ ನೀವು ಬಿಲ್ಡ್ ಮಾಡಿದ್ರಿ, ನಿಮಗೆ 500 ರುಪೀಸ್ ನಿಮಗೆ ಫ್ರೀ ಆಗಿ ಇವಾಗ ಸದ್ಯಕ್ಕೆ ಫ್ರೀ ಕ್ರೆಡಿಟ್ಸ್ ಇರುತ್ತೆ. ಸೊ ನೀವು ಅದ್ರಲ್ಲೆಲ್ಲ ಟ್ರೈ ಮಾಡ್ಬೋದು. ನಮ್ದು 4 ಪ್ಲಾನ್ಸ್ ಇದೆ. ಒಂದು ಬಂದು 0 ಫೀ, ಇವಾಗ ಏನ್ ಯೂಸ್ ಮಾಡ್ತಾ ಇದೀರಲ್ವಾ ಅದು 1 ಟೈಮ್ ಕ್ರೆಡಿಟ್. ಯು ಕ್ಯಾನ್ ಬಿಲ್ಡ್ ಸರ್ಟನ್ ಲಿಮಿಟ್ಸ್ ಆಫ್ ಆಪ್ಸ್. ಅದಾದ್ಮೇಲೆ 500 ರುಪೀಸ್ ಪರ್ ಮಂತ್ ಆಪ್ಷನ್ ಇದೆ, 2000 ಒಂದು ಆಪ್ಷನ್ ಇದೆ, 5000 ಒಂದು ಆಪ್ಷನ್ ಇದೆ. ಲೆಟ್ಸ್ ಸೇ ನೀವು ಇವಾಗ ಒಂದು ಇಯರ್ ಎಂಡ್ ಸೇಲ್ ಅಂತ ಹೇಳಿ ನಮ್ದೊಂದು 4200 ಒಂದು ಪ್ಲಾನ್ ಇದೆ 1 ಇಯರ್ಗೆ. ಸೊ ಆ 4200 ಅಲ್ಲಿ ವಿತ್ ಡೊಮೇನ್ 1 ಇಯರ್ ಫ್ರೀ ಅಂಡ್ ಹೋಸ್ಟಿಂಗ್ ಚಾರ್ಜಸ್, ದೇರ್ ಇಸ್ ನೋ ಸಪರೇಟ್ ಚಾರ್ಜಸ್ ಅಪಾರ್ಟ್ ಫ್ರಮ್ ದಟ್. ನೀವು ಯಾವ್ದೇ ಒಂದು ಪೇಡ್ ಪ್ಲಾನ್ ತಗೊಂಡಾಗೆ, ಎಕ್ಸಾಂಪಲ್ ಎಸ್ಪೆಷಲಿ 2000 ರುಪೀಸ್ ಅಂಡ್ 5000 ರುಪೀಸ್ ಪರ್ ಮಂತ್ ಪ್ಲಾನ್ ತಗೊಂಡಾಗೆ, ನಮ್ದು ಡೆಡಿಕೇಟೆಡ್ ಒಬ್ರು ಡೆವಲಪರ್ ನಿಮಗೆ ಹೆಲ್ಪ್ ಮಾಡಕ್ ಇರ್ತಾರೆ. ಏನೇ ಒಂದು ಇಂಟಿಗ್ರೇಷನ್ ಆಗಿರ್ಬೋದು ಅಥವಾ ಏನೇ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಆಗಿರ್ಬೋದು. ಸೊ ಕಂಪ್ಲೀಟ್ ಸಪೋರ್ಟ್ ಇರ್ತಾರೆ. 4200 ಪ್ಲಾನ್ ಅಲ್ಲಿ ಇಟ್ ಈಸ್ ಆಕ್ಚುಲಿ ವಿ ಆರ್ ರನ್ನಿಂಗ್ ಡಿಸ್ಕೌಂಟ್ ಆಫರ್ ಆಫ್ 25 to 30%. ಯೂಶಲಿ 7000 ಇಯರ್ಲಿ ಪ್ಲಾನ್, ಬಟ್ 4200 ಮಾಡ್ತಾ ಇದೀವಿ. ಆರ್ ಯು ಕ್ಯಾನ್ ಟ್ರೈ ವಿತ್ 2000 ರುಪೀಸ್ ಫಸ್ಟ್ ಅಂಡ್ ಸಿ ಅನ್ಲಿಮಿಟೆಡ್ ಆಪ್ಸ್ ಬಿಲ್ಡ್ ಮಾಡಬಹುದು. ಯು ಗೆಟ್ 2400 ಯೂಸೇಜ್ ಬ್ಯಾಲೆನ್ಸ್ ಟು ಬಿಲ್ಡ್ ಎನಿಥಿಂಗ್, ಎನ್ ನಂಬರ್ ಆಫ್ ಆಪ್ಸ್. ಅಥವಾ ನೀವೇ ಒಂದು ಏಜೆನ್ಸಿ ಮಾಡ್ಕೊಂತೀನಿ ಅಂತಂದ್ರೂ ಬೇರೆಯವ್ರಿಗೆ ಬಿಲ್ಡ್ ಮಾಡ್ಕೊಡೋದಕ್ಕೆ ದಿಸ್ ಇಸ್ ಒನ್ ಆಫ್ ದ, ಹೇಗಂತಾರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಜನರೇಷನ್ಗೂ ಬಹಳ ಹೆಲ್ಪ್ ಆಗುತ್ತೆ. ಏನೇ ಸಪೋರ್ಟ್ ಇದ್ರು ಪೇಡ್ ಪ್ಲಾನ್ ಅಲ್ಲಿ ಯು ವಿಲ್ ಆಲ್ವೇಸ್ ಬಿ ದೇರ್. ಸೊ ಈ ರೀತಿ ಹೇಗೆ ಅಂತಂದ್ರೆ ಇಟ್ ಈಸ್ ನಾಟ್ ಅ ಬಿಗ್ ಅಮೌಂಟ್. ನೀವೊಂದು 20,000 30,000 ಕೊಟ್ಟು ನಮ್ಮ ಹತ್ರ ಬರ್ರಿ ಅಂತ ಇದನ್ ಮಾಡ್ತಾ ಇಲ್ಲ. ನಿಮಗೆ ಇಷ್ಟ ಆದ್ರೆ ಓಕೆ. ಎಕ್ಸಾಂಪಲ್ ಈಗ ಡೊಮೇನ್ ತೋರಿಸಿದ್ನಲ್ವಾ, ನಾನು ಪೇಡ್ ಯೂಸರ್ ಆಗಿರೋದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ. ಎಕ್ಸಾಂಪಲ್ ನಾನು 4500 ರುಪೀಸ್ದು 1 ಇಯರ್ ಹೋಸ್ಟಿಂಗ್ ಮತ್ತೆ ಫ್ರೀ ಕಸ್ಟಮ್ ಡೊಮೇನ್ ಇದಿರುತ್ತೆ. ಲೆಟ್ಸ್ ಸೇ ನಾನು sandoor.com ಒಂದು ಡೊಮೇನ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಸರ್ಚ್ ಮಾಡ್ತಾ ಇದೆ ಇದು ಯಾವ್ದಾವ್ದಿದೆ ಅಂತ ಹೇಳಿ. ಸೊ ಎನಿಥಿಂಗ್ ದಟ್ ಈಸ್ ಲೆಸ್ ದನ್ 1500 ರುಪೀಸ್ ಡೊಮೇನ್ ಇರುತ್ತಲ್ವಾ. ಸೊ sandoorcityguide.click, sandoorcityguide.org. ಸೊ ನಾನು ಹೋಗಿ ಐ ಕ್ಯಾನ್ ಪರ್ಚೇಸ್ ಡೊಮೇನ್. ಸೊ ವಿತ್ ಇನ್ 5-10 ಮಿನಿಟ್ಸ್ ಇಟ್ ಗೆಟ್ಸ್ ಪರ್ಚೇಸ್. ಲೆಟ್ಸ್ ಸೇ ನಿಮ್ದೇ ಒಂದು ಡೊಮೇನ್ ಇರುತ್ತೆ ಅಂತ ಅನ್ಕೊಳ್ಳಿ, ಅದು ನಾವು ಮ್ಯಾಪಿಂಗ್ ಮಾಡ್ಕೊಡ್ತೀವಿ ಇಫ್ ಯು ಆರ್ ಅ ಪೇಡ್ ಕಸ್ಟಮರ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಈ ರೀತಿ ನೀವು ಯಾವ್ದೇ ಒಂದು ಲೈವ್ ಹೋಗ್ಬೇಕು ಅಂತಂದ್ರೆ ಯು ಕ್ಯಾನ್ ಯೂಸ್ ಅವರ್ ಪೇಡ್ ಸರ್ವಿಸಸ್. ಸೊ ಒಬ್ರೊಂದು ಕ್ವಶನ್ ಕೇಳಿದಾರೆ ಸರ್, ಶಾಪಿಫೈಗೆ ಹೋಲಿಸಿದ್ರೆ ಇದು ಹೇಗ್ ಬೇರೆ ಅಂತ ಹೇಳಿ. ಶಾಪಿಫೈ ಬಂದು ಒಂದ್ ರೀತಿ ಅದು ತಿಮಿಂಗ್ಲ ಇದ್ದಂಗೆ. ಓಕೆ, ಸೊ ಯು ಹ್ಯಾವ್ ಐ ಡೋಂಟ್ ಸೇ ದಟ್ ಶಾಪಿಫೈನ ನಾವು ಕಾಂಪಿಟೇಷನ್ ಅಂತಲ್ಲ, ವಿ ಆರ್ ಅ ಪ್ಲಾಟ್ಫಾರ್ಮ್, ಯು ಕ್ಯಾನ್ ಬಿಲ್ಡ್ ಆನ್ ಯುವರ್ ಓನ್. ಸೊ ಶಾಪಿಫೈ ತರದ್ದು ಎಕ್ಸಾಂಪಲ್ ನಿಮ್ದು ಯಾವ್ದೇ ಒಂದು ಅವಾಗ್ಲೇನೆ ಒಂದು ವೆಬ್ಸೈಟ್ ಶಾಪಿಫೈ ಬಿಲ್ಡ್ ಮಾಡಿರ್ತೀರಾ, ನೀವು ಅದನ್ನೇ ಲಿಂಕ್ ತಗೊಂಡ್ ಬಂದು ಕ್ವಿಕ್ ಬಿಲ್ಡ್ ಅಲ್ಲಿ ಹಾಕಿ ಇಟ್ ಟೆಲ್ ದ ಕ್ವಿಕ್ ಬಿಲ್ಡ್ ಟು ರೆಪ್ಲಿಕೇಟ್ ಇಟ್, ರೈಟ್? ಎನಿವೇ ಶಾಪಿಫೈ ಅಲ್ಲೂ ಕೂಡ ನಿಮಗೆ ಹಿಂದ್ಗಡೆ ರೇಸರ್ ಪೇನೆ ನೀವು ಇಂಟಿಗ್ರೇಟ್ ಮಾಡ್ಬೋದು, ಅಥವಾ ಎನ್ ನಂಬರ್ ಆಫ್ ಆಪ್ಸ್ ಇರುತ್ತೆ. ಸೊ ನಿಮಗೆ ಬೇರೆ ಸಪೋರ್ಟ್ ಇಂಟಿಗ್ರೇಷನ್ ಬೇಕಂತಂದ್ರೂ ವಿ ಆರ್ ರೆಡಿ ಟು ಹೆಲ್ಪ್ ವಿತ್ ರೆಸ್ಪೆಕ್ಟ್ ಟು. ಸೊ ಯು ಕ್ಯಾನ್ ಬಿಲ್ಡ್ ಎನಿ ಕೈಂಡ್ ಆಫ್ ಅ ಸ್ಟೋರ್ ಫ್ರಂಟ್. ಓಕೆ, ಇನ್ನೊಬ್ರು ಮುಖೇಶ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ನಾನು ಕಾಮರ್ಸ್ ಅಲ್ಲಿ ಆಲ್ರೆಡಿ ಬಿಲ್ಡ್ ಮಾಡಿರೋ ವೆಬ್ಸೈಟ್ ಇದೆ, ಅದನ್ನ ಇದರಲ್ಲಿ ಡೊಮೈನ್ ಅನ್ನು ಇದಕ್ಕೆ ಸೇರಿಸಬಹುದೇ ಅಂತ ಕೇಳಿದ್ದಾರೆ.
ನಾವು ಹೆಲ್ಪ್ ಮಾಡ್ತೀವಿ, ಮ್ಯಾಪ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಓಕೆ ರೈಟ್. ಬಸವರಾಜ್ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸುನೀಲ್ ಮದನೂರ್ ಅವ್ರು ಕೊಟ್ಟಿದ್ದಾರೆ, ಶಿವ ಅವ್ರು ಕೊಟ್ಟಿದ್ದಾರೆ. ಓಕೆ ದೆನ್ ವಿಡಿಯೋ ಎಡಿಟ್ ಮಾಡಿ ಡೇಟಾ ಬಗ್ಗೆ ಆರ್ಟಿಕಲ್ ಬರೆದು ಹಾಕಿ ಅದಕ್ಕೆ ಬೇರೆ ಲಿಂಕ್ ಹಾಕಬೇಕು ಹೇಗೆ ಅಂತ ಕೇಳ್ತಾರೆ. ವಿಡಿಯೋ ಎಡಿಟ್ ಮಾಡಿ ಡೇಟಾ ಬಗ್ಗೆ ಆರ್ಟಿಕಲ್ ಬರೆದು ಹಾಕಿ ಅದಕ್ಕೆ ಬೇರೆ ಲಿಂಕ್ ಹಾಕ್ಬೇಕು ಅಂದ್ರೆ ಹೇಗೆ ಅಂತ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಹನುಮಂತ್ ಅವರು. ನೀವು ವಿಡಿಯೋ ಎಡಿಟ್ ಫೀಚರ್ಸ್ ಏನಾದ್ರು ಇದೆಯಾ ಅದರಲ್ಲಿ? ವಿಡಿಯೋ ಎಡಿಟ್ ಇದರಲ್ಲಿ ವಿಡಿಯೋ ಎಡಿಟ್ ಮಾಡೋದಕ್ಕ? ಹಾ ಅಂದ್ರೆ ಈಗ ಅದು ಇಲ್ಲ ಅನ್ಸಲ್ವಾ? ಅಂದ್ರೆ ಈಗ ಈ ನ್ಯಾನೋ ಬನಾನದೆಲ್ಲ ಬರುತ್ತಲ್ಲ ಆ ತರದ ಇಲ್ಲ ಕೇಪಬಿಲಿಟೀಸ್. ಸೊ ಕ್ಯಾನ್ ಐ ಡೌನ್ಲೋಡ್ ದ ಎಂಟೈರ್ ಕೋಡ್ ಬೇಸ್ ಫಾರ್ ಮೈ ವೆಬ್ಸೈಟ್? ಮಾಡ್ಬೋದು. ಸೊ ಅದಕ್ಕೆ ಒಂದು ಸಪರೇಟ್ ಆಗಿ ಏಜೆಂಟ್ ಕ್ಯೂ ಪ್ಲಾಟ್ಫಾರ್ಮ್ ಅಂತ ಎಂಟರ್ಪ್ರೈಸ್ ಸಾಫ್ಟ್ವೇರ್ ತರ್ತಾ ಇದೀವಿ. ಸೊ ಬೇಸಿಕಲಿ ಇದೇ ರೀತಿ ಬಿಲ್ಡ್ ಆಗುತ್ತೆ. ಸಪರೇಟ್ ಆಗಿ ನಿಮಗೆ ಈ ಇನ್ನೊಂದು ಯಾರು ಡೆವಲಪರ್ಸ್ ಇರ್ತಾರೆ, ಯಾವ್ದು ನೀವು ಇನ್ನ ನಾನಾಗೇನೆ ಓನ್ ಆಗಿ ಕೋಡ್ ಮಾಡೋದಕ್ಕೆ ನನಗೆ ಅವಶ್ಯಕತೆ ಇದೆ, ಅಥವಾ ನನಗೆ ಕೋಡ್ ಬೇಸ್ ಡೌನ್ಲೋಡ್ ಮಾಡಬೇಕು ಅಂತಂತಂದ್ರೆ ಆ ಏಜೆಂಟ್ ಕ್ಯೂ ಎಂಟರ್ಪ್ರೈಸ್ ಸಾಫ್ಟ್ವೇರ್ ನ ವಿ ಆರ್ ಲಾಂಚಿಂಗ್ ಇನ್ ಅನದರ್ 1 week. So you can download the entire code base and use it. ಸೊ ಒಂದು ಕ್ವಶನ್ ಇವಾಗ ಲೆಟ್ಸ್ ಸೇ ನಿಮ್ಮ ಒಂದು ಕ್ವಿಕ್ ಬಿಲ್ಡ್ ಅಲ್ಲೇನೆ ಒಂದು ವೆಬ್ಸೈಟ್ ಡೆವಲಪ್ ಮಾಡಿ ಅದರ ಬ್ಯಾಕ್ ಎಂಡ್ ಕೂಡ ಸೆಟಪ್ ಮಾಡ್ತಾರೆ ಅಂಡ್ ಒಂದು 500 ಜನ ಕಸ್ಟಮರ್ಸ್ ಡೇಟಾ ಬಂದು ಕೂತ್ಕೊಳ್ಳುತ್ತೆ ಅಂದ್ರೆ ಕಸ್ಟಮರ್ ಡೇಟಾ ಅನ್ನೋದು ಸ್ವಲ್ಪ ಒಂದು ಪ್ರೈವೇಟ್ ಅಸೆಟ್ ಕೂಡ ಆಗಿರೋದ್ರಿಂದ ಆ ಕಂಪನಿಗೆ ಅದರ ಒಂದು ಪ್ರೈವಸಿನ ಹೇಗೆ ಗಾರ್ಡ್ ಮಾಡ್ತೀರಾ, ನೀವು ಎನ್ಶೋರ್ ಮಾಡ್ತೀರಾ? ಸೊ ಕಂಪ್ಲೀಟ್ ಆಗಿ ನೀವು ಇಲ್ಲೇ ನೋಡ್ಬೋದು, ಪ್ರೊಟೆಕ್ಟೆಡ್ ಬೈ ರೀಕ್ಯಾಪ್ಚಾ ಅಂತ ಇದೆ. ಸೊ ಕ್ಯಾಪ್ಚಾದು ಮತ್ತೆ ಪ್ರೈವಸಿ ಟರ್ಮ್ಸ್ ಎಲ್ಲದೂ ಕೂಡ ಫುಲ್ಲಿ ಇಂಟಿಗ್ರೇಟೆಡ್ ಇನ್ ಟು ದ ಪ್ಲಾಟ್ಫಾರ್ಮ್. ಅಂಡ್ ಬೇಸಿಕಲಿ ಟೀಮ್ ಬಗ್ಗೆ ಹೇಳಬೇಕು ಆದ್ರೆ ಈ ಕ್ವಿಕ್ ಬಿಲ್ಡ್ ಮಾಡಿರೋರು, ಸೊ ದ ಫೌಂಡರ್ಸ್ ಆರ್ ಫ್ರಮ್ ಅಮೇಸಿಂಗ್ ಟೀಮ್. ಒಂದೊಂದು ಸಿಇಒ ಬಂದು ಬ್ರಿಡ್ಜ್ ಅಂತ ಹೇಳಿ, ಅವ್ರು ಬಂದು ಹಿ ವಾಸ್ ಇನ್ US ಫಾರ್ 20 years, ಬ್ರಿಜ್ ಸಿಂಗ್ ಅಂತ ಹೇಳಿ. ಅವರು VC ಕೂಡ ಆಗಿದ್ರು $100 billion ಒಂದು ಫಂಡ್ಗೆ. ಅದಾದ್ಮೇಲೆ ಪ್ರದೀಪ್ ಅಂತಿದ್ದಾರೆ, ಹಿ ವಾಸ್ ದ ಪರ್ಸನ್ ಹೂ ಬಿಲ್ಟ್ ಪ್ರಾಡಕ್ಟ್ ಹೆಡ್ ಆಫ್ ಫ್ಲಿಪ್ಕಾರ್ಟ್ ಸೆಲ್ಲರ್ ಪ್ಲಾಟ್ಫಾರ್ಮ್, ಆಮೇಲೆ ಸ್ವಿಗ್ಗಿ ರೆಸ್ಟೋರೆಂಟ್ ಪ್ಲಾಟ್ಫಾರ್ಮ್. ಸೊ 20 ವರ್ಷ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್, ಜನಕ್ಕೆ ಏನ್ ಬೇಕು ಅದನ್ನ ಬಿಲ್ಡ್ ಮಾಡಿ. ಆಮೇಲೆ ಸ್ಲೈಸ್ ಅಲ್ಲಿ ಹೆಡ್ ಆಗಿದ್ದವರು. ಅದಾದ್ಮೇಲೆ CTO ಬಂದು ಮೆಟಾ ಮತ್ತೆ ಫೇಸ್ಬುಕ್ ಅಲ್ಲಿ ಏನು ಹೆಡ್ ಆಗಿದ್ದು, ಟೆಕ್ನಾಲಜಿ ಹೆಡ್ ಆಗಿದ್ರು. ಆಮೇಲೆ ಹೆಡ್ ಆಫ್ AI ಬಂದು ವಿನಾಯಕ್ ಅಂತ ಹೇಳಿ. ಸೊ ಹಿ ಹಸ್ ಡನ್ ಅ PhD in AI and security. So every stage of quick build has a security feature to help manage and provide security for the data that is entered into the quick build. Okay. ಸರ್, ಇಲ್ಲಿ ಪ್ರೈಸಿಂಗ್ ಬಗ್ಗೆ ಸಾಕಷ್ಟು ಜನ ಕೇಳಿದ್ದಾರೆ. ನೀವು ಐ ಥಿಂಕ್ ಆ ಪ್ರೈಸಿಂಗ್ ಲಿಂಕ್ ಬೇಕಿದ್ರೆ ಹಾಕ್ಬೋದು ಅನ್ಸುತ್ತೆ ಚಾಟ್. ಆಮೇಲೆ ಮಂಜುನಾಥ್ ಅನ್ನೋರು SEO ಆಪ್ಟಿಮೈಸ್ ಮಾಡುತ್ತಾ ಇದು ಮತ್ತೆ ಹೋಸ್ಟಿಂಗ್ ಬ್ಯಾಂಡ್ವಿಡ್ತ್ ಲಿಮಿಟ್ ಏನಾದ್ರು ಇದೆಯಾ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಇಲ್ಲ. ಸೊ ಬ್ಯಾಂಡ್ವಿಡ್ತ್ ಏನು ಲಿಮಿಟ್ ಆ ರೀತಿದು ಏನು ಚೆಕ್ ಪಾಯಿಂಟ್ ಇಲ್ಲ. ಅಂಡ್ ಡೆಫಿನೆಟ್ಲಿ ಏನು SEOಗೆ ಅಂತ ಬಂದಾಗೆ ಇಂಡೆಕ್ಸಿಂಗ್ ಆಗುತ್ತೆ. ವಿ ಹ್ಯಾವ್ ಇನ್ಬಿಲ್ಟ್ ಫೀಚರ್. ಸೊ ಡೊಮೇನ್ ತಗೊಂಡಾದ್ಮೇಲೆ ಅಥವಾ ಡೊಮೇನ್ಗಿಂತ ಮುಂಚೆನು ವಿ ಹ್ಯಾವ್ ಇಂಡೆಕ್ಸಿಂಗ್, ಗೂಗಲ್ ಇಂಡೆಕ್ಸಿಂಗ್ ಎಸ್ಪೆಷಲಿ ಬೈ ಡಿಫಾಲ್ಟ್ ಇಟ್ ಇಸ್ ಇಂಟಿಗ್ರೇಟೆಡ್. ಓಕೆ. ಸೊ ನೀವು ಬಿಲ್ಡ್ ಮಾಡಿ ಒಂದು 2-3 ಡೇಸ್ಗೆ ಗೂಗಲ್ ಅಲ್ಲಿ ಇಂಡೆಕ್ಸ್. ಓಕೆ. ಸೊ ಟೋಟಲ್ ಆಗಿ 22 ಆಪ್ಸ್ ಕ್ರಿಯೇಟ್ ಆಗಿದೆ. ಏನಾದ್ರು ಚಾಲೆಂಜಸ್ ಬರ್ತಾ ಇದೆ ಯಾರಿಗಾದ್ರೂ ಬಿಲ್ಡ್ ಮಾಡೋದಕ್ಕೆ? ಸೊ ಟೋಟಲ್ ಕರೆಂಟ್ ಪಾರ್ಟಿಸಿಪೆಂಟ್ ಇಸ್ 63. ಓಕೆ ಸರ್, ರಾಘವೇಂದ್ರ ಅನ್ನೋರು ಕನ್ಸಲ್ಟೆನ್ಸಿ ಸರ್ವಿಸಸ್ಗೆ ಸದ್ಯಕ್ಕೆ ಯಾವ್ದಾದ್ರು ಎಕ್ಸಾಂಪಲ್ ಇದೆಯಾ ಅಂತ ಕೇಳಿದ್ದಾರೆ. ಅಂದ್ರೆ ಅಲ್ಲಿ ಎಕ್ಸಾಂಪಲ್ ಬಂದ ಹಾಗಿಲ್ಲ, ಅವರಿಗೆ ಬಾಟಲ್ ರೆಸ್ಪಾನ್ಸ್ ಅಷ್ಟೊಂದು ಸರಿಯಾಗಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಅರ್ಥ ಆಗ್ಲಿಲ್ಲ ಕ್ವಶನ್ ನೀವು. ಅಂದ್ರೆ ಕನ್ಸಲ್ಟೆನ್ಸಿ, ಫಾರೆಸ್ಟ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಏನೋ. ಸೊ ಹಾಗಾಗಿ ನೋಡೋಣ, ಬೇಕಿದ್ರೆ ಒಂದು ಕೆಲಸ ಮಾಡ್ಬೋದು. ರಾಘವೇಂದ್ರ ಅವರು, ನೀವು ವಿವೇಕ್ ಅವ್ರದ್ದು ಇಮೇಲ್ ID ನಾನು ಇನ್ನೊಂದ್ಸಲಿ ಹಾಕ್ತೀನಿ. ನೀವು ಅವ್ರಿಗೆ ಒಂದ್ಸಲಿ ಡೈರೆಕ್ಟ್ ಆಗಿ ಇಮೇಲ್ ಹಾಕ್ಬಿಟ್ಟು ನಿಮ್ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿ, ವಿಲ್ ಬಿ ಏಬಲ್ ಟು ಹೆಲ್ಪ್. ಹಾಗೆ ಅದಾದ್ಮೇಲೆ ಇನ್ನೊಬ್ರು ಕೇಳಿದ್ರು, ವೈ ಯು ಚೂಸ್ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್ ಪ್ಲಾಟ್ಫಾರ್ಮ್ ಓನ್ಲಿ?
That's a very good question. ಹೇಗೆ ಅಂದ್ರೆ there is something called as India runs on WhatsApp ಅಂತ ಹೇಳಿ. New Year ಗೆ there is ಎಷ್ಟು 2022 ಅಲ್ಲೋ 2023 ಅಲ್ಲಿ it was ಎಷ್ಟು 1 billion messages were sent on New Year of from India alone. So actually Indians ಏನೇ WhatsApp ನ ಕ್ರಾಶ್ ಮಾಡಿದ್ದು ಎಲ್ಲ ನ್ಯೂ ಇಯರ್ ಮೆಸೇಜಸ್ ಕಳಿಸಿ. ಸೊ ಅಷ್ಟು ಪವರ್ ಇದೆ ಇಂಡಿಯಾದಲ್ಲಿ. ನಾವು ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ MSMEs ಆಗಿರ್ಬೋದು, ಎವ್ರಿಬಡಿ ಯೂಸಸ್ ವಾಟ್ಸ್ಆಪ್. ಸೊ ವಾಟ್ಸ್ಆಪ್ ಆಲ್ಟರ್ನೇಟಿವ್ ಬರ್ತಾ ಇದೆ, ಬಟ್ ವಾಟ್ಸ್ಆಪ್ ನ ಬೀಟ್ ಮಾಡಕ್ ಆಗ್ತಾ ಇಲ್ಲ. ಅಂಡ್ ಸೊ ವಿ ಸೆಗ್ಮೆಂಟ್ ಇನ್ ಟು ಟೂ ಸೆಕ್ಟರ್. ಒಂದ್ ಬಂದು ಪೀಪಲ್ ಹೂ ಆರ್ ಬಿಸ್ನೆಸ್ ಪೀಪಲ್, ನಾನ್ ಟೆಕ್, ದೇ ಕ್ಯಾನ್ ಯೂಸ್ ವಾಟ್ಸ್ಆಪ್ ಟು ಬಿಲ್ಡ್ ಎನಿಥಿಂಗ್. ಎರಡನೇ ಕ್ಯಾಟಗರಿ ಬಂದು ಟೆಕ್ ಪೀಪಲ್ who want to develop and also using AI. ಅದಕ್ಕಂತ ಏಜೆಂಟ್ ಕ್ಯೂ ಪ್ಲಾಟ್ಫಾರ್ಮ್ ಬಂದಿದೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಸೆಗ್ರಿಗೇಟೆಡ್ ಟು. ಬಟ್ ವಾಟ್ಸ್ಆಪ್ ಇಸ್ ಎವ್ರಿಬಡಿ ಯೂಸಸ್ ವಾಟ್ಸ್ಆಪ್. ಸೊ ಈವನ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಬ್ರು ನಾರ್ತ್ ಇಂಡಿಯಾದಿಂದ ಅವರು ಹೋಮ್ ಮೇಕರ್ ಆಗಿದ್ರು ಅಂಡ್ ಶಿ ಹ್ಯಾಡ್ ಡೆಲಿವರ್ಡ್ ಅ ಬೇಬಿ. 2 years ಇಂದ ಶಿ ಕುಡಂಟ್ ಗೋ ಟು ಎನಿ ವರ್ಕ್ because kid ಇರೋದಕ್ಕೆ. So she wanted to start some services. So ಯಾರೋ ಒಬ್ರು ಹೇಳ್ತಾ ಇದ್ರು, ಏಜೆನ್ಸಿ ಆತ್ಮನಿರ್ಭರ್ ಭಾರತ್ ಕಡೆ ಈ ವೆಬ್ಸೈಟ್ ಡೆವಲಪ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ she started doing that. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ರು, ಅವ್ರಿಗೆ ಯಾವ್ದೋ ಒಂದು ವೆಬ್ಸೈಟ್ ಚೆನ್ನಾಗಿ ಇನ್ನ ಡೆವಲಪ್ ಆಗಿಲ್ಲ ಅಂತಂದ್ರೆ ಅವ್ರದ್ದು ಕ್ವಿಕ್ ಬಿಲ್ಡ್ ಅಲ್ಲಿ ಡೆವಲಪ್ ಮಾಡಿ ಅವ್ರಿಗೆ ಲಿಂಕ್ ಕಳಿಸಿ, ನಾನು ಇದನ್ನ ರೀಡೆವಲಪ್ ಮಾಡಿದೀನಿ ನಿಮ್ ವೆಬ್ಸೈಟ್ ನ, ನಿಮಗೆ ಬೇಕಂದ್ರೆ ಐ ಟ್ರಾನ್ಸ್ಫರ್ ಇಟ್ ದಿಸ್ ವೆಬ್ಸೈಟ್ ಟು ಯೋರ್ ಡೊಮೇನ್, ದೀಸ್ ಆರ್ ಮೈ ಚಾರ್ಜಸ್ ಅಂತ ಹೇಳಿ. ಸೊ ಮನೇಲೆ ಕೂತ್ಕೊಂಡು ಶಿ ಸ್ಟಾರ್ಟೆಡ್ ಮೇಕಿಂಗ್ ವೆಬ್ಸೈಟ್ ಫಾರ್ ಅದರ್ಸ್ ಅಂಡ್ ಸ್ಟಾರ್ಟೆಡ್ ಮೇಕಿಂಗ್ ಮನಿ. ಸೊ ದಿಸ್ ಇಸ್ ಒನ್ ಆಫ್ ದ ಪವರ್ಫುಲ್ ಎಕ್ಸಾಂಪಲ್ ದಟ್ ವಿ ಹ್ಯಾವ್. ಸರ್, ರಮ್ಯಾ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಾವು ಆಲ್ರೆಡಿ ನಮ್ಮ ವೆಬ್ಸೈಟ್ ಅಡ್ರೆಸ್ bluelifecoffee.in ಅಂತ ಇದೆ. ನಮ್ಮ ಪ್ಯಾಕೆಟ್ ಮೇಲೆ ಅದನ್ನ ಪ್ರಿಂಟ್ ಕೂಡ ಮಾಡಿದೀವಿ. ಸರ್, ಕ್ವಿಕ್ ಬಿಲ್ಡ್ ಅಲ್ಲಿ ನಾವು ಇದೇ ವೆಬ್ಸೈಟ್ ಬಿಲ್ಡ್ ಮಾಡಿದ್ರೆ ವೆಬ್ಸೈಟ್ ಅಡ್ರೆಸ್ ಚೇಂಜ್ ಆಗುತ್ತಾ ಅಂತ ಕೇಳಿದ್ದಾರೆ. ಐ ಥಿಂಕ್ ಆ ಡೊಮೈನ್ ಶಿಫ್ಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕ್ಲಾರಿಟಿ ಕೊಡಿ ಸರ್. ಸೊ ಡೊಮೈನ್ ನಿಮ್ ಯಾವಾಗ ಬಿಲ್ಡ್ ಮಾಡಿದ್ಮೇಲೆ ನಿಮ್ದು ಅವಾಗಲೇ ಡೊಮೈನ್ ಖರೀದಿ ಆಗಿದ್ರೆ ವಿ ವಿಲ್ ಹೆಲ್ಪ್ ಯು ಟು ಇಂಟಿಗ್ರೇಟ್ ನ್ಯೂ ವೆಬ್ಸೈಟ್ ಟು ಯುವರ್ ಓಲ್ಡ್ ಡೊಮೈನ್ ಅಡ್ರೆಸ್ ಇಟ್ಸೆಲ್ಫ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಚೇಂಜ್ ಆಫ್ ಡೊಮೈನ್. ಸೊ ಅದನ್ನ ನಾವು ಬ್ಯಾಕ್ ಎಂಡ್ ಸಪೋರ್ಟ್ ಅಲ್ಲಿ ವಿ ವಿಲ್ ಹೆಲ್ಪ್ ಯು. ಓಕೆ. ವಿಶ್ವಾಸ್ ಆನೆಗುಂದಿ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಹೌ ಕ್ಯಾನ್ ಯು ಇಂಪ್ಲಿಮೆಂಟ್ ಪ್ಯಾರಲೆಕ್ಸ್ ಎಫೆಕ್ಟ್ ಅಕ್ರಾಸ್ ಆಲ್ ಪೇಜಸ್? ಆಲ್ಸೋ ಇಟ್ ಇಸ್ ಪಾಸಿಬಲ್ ಟು ಇಂಟಿಗ್ರೇಟ್ ಚಾಟ್ ಬಾಟ್ಸ್ ಇನ್ ಆಟೋ ಪೈಲಟ್ ಮೋಡ್ ಸೊ ದಟ್ ವೆಬ್ಸೈಟ್ ವಿಸಿಟರ್ಸ್ ಕ್ಯಾನ್ ಡೈರೆಕ್ಟ್ಲಿ ಆಸ್ಕ್ ಕ್ವೆಶ್ಚನ್ಸ್ ರಿಲೇಟೆಡ್ ಟು ಅವರ್ ಸರ್ವಿಸಸ್ ಅಂತ ಕೇಳಿದ್ದಾರೆ. ಅದನ್ನ ಬಿಲ್ಡ್ ಮಾಡಬಹುದಾ? ಸೊ ಅದು ನೆಕ್ಸ್ಟ್ ಇದರಲ್ಲಿ ಬರ್ತಾ ಇದೆ, ಏಜೆಂಟಿಕ್ AI. ಎಕ್ಸಾಂಪಲ್ ಯಾರೋ ಒಬ್ರು ಮೆಸೇಜ್ ಮಾಡ್ತಾರೆ ನಿಮಗೆ, ಆ ಚಾಟ್ ಬಾಟ್ ಏನೇ ಆನ್ಸರ್ ಮಾಡೋದ್ ಹಾಗೆ. ಸೊ ಅದು ಸೆಕೆಂಡ್ ಸ್ಟೇಜ್ ಅಲ್ಲಿ ವಿ ಆರ್ ಕಮಿಂಗ್ ಅಪ್ ವಿತ್ ದಟ್. ಓಕೆ, ಸೂಪರ್. ಸೊ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಶೂಟ್ ಮಾಡಿ Q&A ದಲ್ಲಿ. ಹಾಗೆ ಮುಂದೆ ಬನ್ನಿ ಪಾಡ್ಕಾಸ್ಟ್ ನ ಫಾಲೋ ಮಾಡೋದಕ್ಕೆ ನಾನು ಲಿಂಕ್ ಹಾಕಿದೀನಿ. ನ್ಯೂಸ್ ಲೆಟರ್ ಕೂಡ ಫಾಲೋ ಮಾಡಿ. ವಾಟ್ಸ್ಆಪ್ ಫೋರಮ್ ಅಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುತ್ತೆ. ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ನಾನು ಲಿಂಕ್ ಗಳನ್ನ ಕೂಡ ಶೇರ್ ಮಾಡಿದ್ದೀನಿ ಅಲ್ಲಿ. ಸೊ ಒಬ್ರು ಕೇಳಿದ್ದಾರೆ ಯೂಸೇಜ್ ಬ್ಯಾಲೆನ್ಸ್ ಇನ್ ಪ್ರೈಸಿಂಗ್ ಅಂತಂದ್ರೆ. ಯೂಸೇಜ್ ಬ್ಯಾಲೆನ್ಸ್ ಅಂದ್ರೆ, ಸೊ ನೀವು ಒಂದು ಪ್ಲಾನ್ ತಗೊಂಡಾಗೆ ಲೆಟ್ಸ್ ಸೇ 500 rupeesಗೆ, ಸೊ 500 to 600 ನಿಮಗೆ ಕ್ರೆಡಿಟ್ಸ್ ಬಂದಿರುತ್ತೆ. ಸೊ ನೀವು ಬಿಲ್ಡ್ ಮಾಡ್ಬೇಕಾದ್ರೆ ಸೊ ಅದು ಎಕ್ಸಾಂಪಲ್ ಒಂದ್ ರೀತಿ ವಾಲೆಟ್ ಬ್ಯಾಲೆನ್ಸ್ ಇದ್ದಂಗೆ. ಸೊ ಆಬ್ವಿಯಸ್ಲಿ AI ಇಸ್ ಕಾಸ್ಟ್ಲಿ. ಈ ದುನಿಯಾದಲ್ಲಿ ಹೇಗೆ ಅಂತಂದ್ರೆ AI ಇಸ್ ವೆರಿ ವೆರಿ ಕಾಸ್ಟ್ಲಿ. ಸೊ ನಾವೇನ್ ಮಾಡಿದೀವಿ ಅಂದ್ರೆ ಪ್ರೈಸಿಂಗ್ ಅಲ್ಲಿ, ಸೊ ಲೆಟ್ಸ್ ಸೇ ಯು ಬಿಲ್ಟ್ ರೈಟ್. ಸೊ ಎಸ್ಪೆಷಲಿ ಪ್ರೈಸಿಂಗ್ ಇಟ್ಟಿರೋದು ಎರಡೇ ರೀಸನ್ಗೆ. ಒಂದು, ನಮ್ಮ ಎಲ್ಲ ಎಂಪ್ಲಾಯಿ ಕಾಸ್ಟ್ ಬಂದೇ ಬರುತ್ತೆ. ಸೊ ನಿಮಗೇನಾದ್ರೂ ಟೆಕ್ನಿಕಲ್ ಇದನ್ನ ನೀವು ಸೀರಿಯಸ್ ಆಗಿ ತಗೊಂಡು ಒಂದು ಫುಲ್ ಫ್ಲೆಡ್ಜ್ ವೆಬ್ಸೈಟ್ ಅಥವಾ ಆಪ್ ಮಾಡ್ಬೇಕು ಅಂತ ಇದ್ರೆ, ನಿಮಗೆ ನೀವು ಬಿಲ್ಡ್ ಮಾಡಿರ್ತೀರಾ, ಏನೋ ಒಂದು ಹೆಲ್ಪ್ ಬೇಕು ಅಂತಂದ್ರೆ, ಸೊ ಅವಾಗ ಪ್ರೈಸಿಂಗ್ ಬರುತ್ತೆ. ದಟ್ಸ್ ದ ಓನ್ಲಿ ಇಂಟೆನ್ಷನ್ ಇಟ್ಟಿರೋದು. ಎರಡನೇದ್ ಬಂದು ಯಾವಾಗ ಒಂದು ನೀವು 500 rupees ತಂದಿರ್ತೀರಾ, ಅದನ್ನ ಎಕ್ಸಾಸ್ಟ್ ಮಾಡಿದ್ಮೇಲೆ ಯು ಕ್ಯಾನ್ ರೀಚಾರ್ಜ್ ಫಾರ್ 100 rupees, 200 rupees ಆಲ್ಸೋ, ಅಂಡ್ ದೆನ್ ಯು ಸ್ಟಾರ್ಟ್ ಬಿಲ್ಡಿಂಗ್ ಇಟ್. ಸೊ ದಟ್ ಈಸ್ ದ ಓನ್ಲಿ ಅಜೆಂಡಾ ಆಫ್ ಹ್ಯಾವಿಂಗ್ ಪ್ರೈಸಿಂಗ್. ರೈಟ್. ರಿಪೋರ್ಟ್ ಮಾಡ್ಬೋದಾ ಅಂತ
ಅರ್ಥ ಆಗ್ಲಿಲ್ಲ. ಫೈನಾನ್ಸ್ ಒಂದ್ ಸೆಕೆಂಡ್ ಹೇಳ್ತೀನಿ ಇಲ್ಲಿ. ಲೋನ್ ಮತ್ತೆ ಫೈನಾನ್ಸ್ ಸರ್ವಿಸಸ್ಗೆ ಒಂದು ವೆಬ್ ಆಪ್ ಬಿಲ್ಡ್ ಮಾಡ್ಬೋದಾ ಅಂತ. ಓ ಶೋರ್, ಆಕ್ಚುಲಿ ಒಂದು ತೋರಿಸ್ತೀನಿ ನಿಮಗೆ. ಆಕ್ಚುಲಿ ಇದರಲ್ಲಿ ನೆಕ್ಸ್ಟ್ ಜೆನ್ ಅಂತ ಒಂದು ಕಂಪ್ನಿಗೆ ಇದೇ ರೀತಿ ಲೋನ್ ಕುಮಾರ್ ಅವರು ಹೋಸ್ಟಿಂಜರ್ ಅಲ್ಲಿ ನಾನು ಡೊಮೈನ್ ತಗೊಂಡಿದ್ದೀನಿ, ಅದನ್ನ ಇಲ್ಲಿ ಇಂಟಿಗ್ರೇಟ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಅದಕ್ಕೆ ಹಾ. ಅನ್ಸುತ್ತೆ ಮಾಡ್ಬೋದು. ಮಾಡ್ಬೋದು. ಸೊ ಒಂದು ಫೈನಾನ್ಷಿಯಲ್ ವೆಬ್ಸೈಟ್ ತೋರಿಸ್ತೀನಿ. ಒಬ್ರು ಮಾಡಿದ್ರು ಇದನ್ನ. ಕಾರ್ತಿಕ್ ಬಾಲಾಜಿ ಅವರು ಥ್ಯಾಂಕ್ಸ್ ಫಾರ್ ಕನೆಕ್ಟಿಂಗ್ ವಿತ್ ಅಸ್ ವಿತ್ ವಿವೇಕ್ ಸರ್, ರಿಯಲಿ ವಂಡರ್ಫುಲ್. ಸೊ ವಿವೇಕ್ ಅವರು ಅದನ್ನ ತೋರ್ಸೋದ್ರೊಳಗಡೆ ವಿವೇಕ್ ಅವ್ರಿಗೆ ಒಂದೆಲ್ಲರೂ ಒಂದು ಚಪ್ಪಾಳೆ ಕೊಡಿ ದಯವಿಟ್ಟು. ರಿಯಾಕ್ಷನ್ಸ್ ಹೋಗಿ ಅಲ್ಲಿ ನೀವು ವಿವೇಕ್ ಅವರ ಒಂದು ಕೆಲಸ ಇಷ್ಟ ಆಗಿದ್ರೆ, ಅವರ ಸೆಷನ್ ಇಷ್ಟ ಆಗಿದ್ರೆ ಒಂದು ಸಣ್ಣ ಅಪ್ರಿಸಿಯೇಷನ್ ತೋರಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಅಲ್ಲಿ. ಥ್ಯಾಂಕ್ ಯು. ಎಲ್ಲರೂ ಜಾಯಿನ್ ಆಗಿ ಒಂದು ಹೇಗೆ ಅಂದ್ರೆ ಮುಂದೆ ಬನ್ನಿ ಅವ್ರದ್ದು ಒಂದು ಮಿಷನ್. ನಾನು ಹೇಗೆ ಅಂದ್ರೆ ಅವ್ರು ಸ್ಟಾರ್ಟ್ ಮಾಡಿ 10 ಡೇಸ್ಗೇನೋ ಟ್ವಿಟರ್ ಅಲ್ಲಿ ಹಾಕಿದ್ರು, ಎಕ್ಸೆಲ್ ಹಾಕಿದ್ರು, ಜಾಯಿನ್ ಆಗಿದ್ದೆ. ಯಾಕೆಂದ್ರೆ ಅವ್ರದ್ದೊಂದು ಮಿಷನ್ ಅಥವಾ ಗೋಲ್ ನಮ್ಮ ಏನು ಕರ್ನಾಟಕದವರಿಗೆ ಬಿಸ್ನೆಸ್ ಮಾಡೋರಿಗೆ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋಣ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಅಂತಿದ್ದಾಗೆ ಅವ್ರದ್ದು ಡೇ 1 ಇಂದ ಪಾಡ್ಕಾಸ್ಟ್ ಕೇಳ್ಕಂತ ಬಂದಿದ್ದೀನಿ. ಆಮೇಲೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ನಾನು ಪಾರ್ಟ್ ಆಗಿದ್ದೀನಿ ಬಹಳ ತಿಂಗಳಿಂದ. ಯಾವಾಗ ಕ್ವಿಕ್ ಬಿಲ್ಡ್ ಅಂತ ಬಂದಾಗೆ ಅಪ್ರೋಚ್ ನನ್ ಫಸ್ಟ್ ಎಲ್ಲಿ ಬಂದಿದ್ದೇನೆ ವಸಂತ್ ಅವರು. ವೈ ನಾಟ್ ಡೂ ದಿಸ್, ವೈ ನಾಟ್ ಹೆಲ್ಪ್ ಲಾಟ್ ಆಫ್ ಬಿಸ್ನೆಸ್ ಪೀಪಲ್ ಥ್ಯಾಂಕ್ ಯು. ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಇದೊಂದು ಕ್ವೆರಿ ಸಾಧಾರಣ ಬರ್ತಾನೆ ಇತ್ತು ಈ ಶುರು ಮಾಡಿದಾಗಿಂದ 3-4 ತಿಂಗಳಿಂದನು. ನಮ್ಗೆ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಸರಿಯಾದ ವೆಬ್ಸೈಟ್ ಮಾಡ್ಕೊಳ್ಬೇಕು, ಆಪ್ ಮಾಡ್ಕೊಳ್ಬೇಕು, ಅದಕ್ಕೆ ಹೇಗೆ. ಯಾಕಂದ್ರೆ ಸಾಮಾನ್ಯವಾಗಿ ಅಂದ್ರೆ ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇದ್ರೆ ಸಹಜವಾಗಿ ಅವರಿಗೆ ಬಹಳ ದೊಡ್ಡ ಮಟ್ಟದ ಹಣದ ಒಂದು ಅವೈಲಬಿಲಿಟಿ ಇರಲ್ಲ. 2 ಲಕ್ಷ 5 ಲಕ್ಷ ಖರ್ಚು ಮಾಡಿ ವೆಬ್ಸೈಟ್ ಬಿಲ್ಡ್ ಮಾಡಕ್ಕೆಲ್ಲ ಆಗಲ್ಲ. ಹಾಗಾಗಿ ಒಂದು AI ಬಳಸ್ಕೊಂಡು, ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ರಿಯಲಿ ಬಿಸ್ನೆಸ್ ನ ಸರಿಯಾಗಿ ತೋರಿಸ್ಕೊಳ್ಳೋ ರೀತಿಲಿ, ರೆಪ್ರೆಸೆಂಟ್ ಮಾಡೋ ರೀತಿಲಿ, ಒಂದಿಷ್ಟು ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಳ್ಳೋ ರೀತಿಲಿ ಅದನ್ನ ಪರಿಹಾರ ಮಾಡುವಂತದ್ದು ಏನೋ ಬೇಕಿತ್ತು. ಐ ಥಿಂಕ್ ಕ್ವಿಕ್ ಬಿಲ್ಡ್ ಬಂದಿರೋದು ನಂಗೆ ಬಹಳ ಖುಷಿ ಆಯ್ತು. ನಾನು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಂಗೆ ಬಹಳ ಖುಷಿ ಆಯ್ತು. ಸೊ ತೋರಿಸ್ತಾ ಇದ್ದೆ, ಅದನ್ನ ಬೇಕಿದ್ರೆ ಫೈನಾನ್ಸ್ ವೆಬ್ಸೈಟ್ ಒಂದು ತೋರಿಸ್ತಾ ಇದ್ದೆ ಅನ್ಸುತ್ತೆ. ಅದು ಒಂದೇ ನಿಮಿಷ ಅದನ್ನ ತೋರಿಸ್ತಾ ಇದ್ದೀನಿ. ಒಬ್ರು ಫೈನಾನ್ಸ್ ಇದು ಕೇಳಿದ್ರಲ್ವಾ, ಸೊ ಒಬ್ರಿಗೆ ಫೈನಲ್ ಆಗಿ ಅವರು ಪೇಡ್ ಕಸ್ಟಮರ್ ಇದನ್ನಾಗಿದ್ರು. ಅವರು ಬ್ಯಾಂಗ್ಳೂರಲ್ಲಿ ಸಬ್ಸಿಡೀಸು ಮತ್ತೆ ಏನು ಸ್ಕೀಮ್ಸ್, ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಅವರು ಐ ಆಮ್ ಜಸ್ಟ್ ಶೇರಿಂಗ್ ದ ಸ್ಕ್ರೀನ್. ಅವರು ಕೂಡ ಫಸ್ಟ್ ವರ್ಷನ್ ಬಿಲ್ಡ್ ಮಾಡಿದ್ರು, ನೆಕ್ಸ್ಟ್ ಜೆನ್ ಫಂಡ್ಸ್ ಅಡ್ವೈಸರ್ ಅಂತ ಹೇಳಿ. ಅವರು ಆಕ್ಚುಲಿ ಬಾಗಲಕೋಟ್ ಅವರು, ಬೆಂಗಳೂರಲ್ಲಿ 8 ವರ್ಷದಿಂದ ಬಹಳ ಒಂದು 100-200 MSMEs ಹೆಲ್ಪ್ ಮಾಡಿದ್ದಾರೆ. ಅವರು ವೆಬ್ಸೈಟ್ ಇರ್ಲಿಲ್ಲ ಅವತ್ತು. ಒಂದು ಫ್ಲೋ ನಮಗ್ ಮಾಡ್ಕೊಡ್ಬೇಕು ಅಂತ ಬಂದಾಗೆ ವಿ ಡಿಡ್ ದಿಸ್ ಕಂಪ್ಲೀಟ್. ಅವರು ಫಸ್ಟ್ ಇದನ್ನ ಬಿಲ್ಡ್ ಮಾಡಿದ್ರು. ನಾವು ಪೇಡ್ ಕಸ್ಟಮರ್ ಆದ್ಮೇಲೆ ನಾವು ಎವ್ರಿಥಿಂಗ್ ವಿ ಹೆಲ್ಪ್. ಸೊ ಇದೆಲ್ಲ ಸ್ಕೀಮ್ಸ್, ಎಂಜಿನಿಯರಿಂಗ್, ಸಾಫ್ಟ್ವೇರ್ ಸರ್ವಿಸಸ್, ಫುಡ್ ಪ್ರೊಸೆಸಿಂಗ್, ಅಗ್ರಿಕಲ್ಚರ್ ಏನೇನ್ ಮಾಡ್ಬೋದು ಅಂತ ಹೇಳಿ. ಸೊ ಪ್ರಾಸೆಸ್. ಸೊ ಅವರು ಒಂದು ಫೀ ಇದನ್ನ ಇಡ್ತಾ ಇದ್ದಾರೆ. ಅಂದ್ರೆ ಒಂದು ಎಷ್ಟು ನೀವು ಫಂಡ್ ರೈಸ್ ಮಾಡ್ಬೇಕು ಅದ್ರ ಮೇಲೆನೆ ಒಂದು ಕನ್ಸಲ್ಟೇಷನ್ ಫೀ. ಸೊ ಈ ರೀತಿ ಸ್ಕೀಮ್ ಎಲ್ಲ ಇದು ಬರುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ರೇಸರ್ ಪೇ
ಲಿಂಕ್ ಕರ್ಕೊಂಡು ಹೋಗಿ ಎವ್ರಿಥಿಂಗ್ ಇಸ್ ಫಿಲ್ಡ್ ದೇರ್. Right. ಫಾರ್ ಎಕ್ಸಾಂಪಲ್ ಇವಾಗ ಲೆಟ್ಸ್ ಸೇ ಮ್ಯಾನುಫ್ಯಾಕ್ಚರಿಂಗ್ CMFM ಇದಿದೆ, ಯು ಆಲ್ ದ ಡೀಟೇಲ್ಸ್ ಲೈಕ್ ದಿಸ್. ಸರ್ ಹಾಗೆ ನೀವು ಇದೊಂದು ಹೇಳಿದ್ರಿ, ಈಗ ಒಂದೇನೋ ಒಂದು ಆಫರ್ ನಡೀತಾ ಇದೆ, ಆಸಕ್ತಿ ಇರೋ ತಗೊಳ್ಳುವಂತ ಲಿಂಕ್ ಇದ್ರೆ ಬೇಕಿದ್ರೆ ಬ್ರಾಡ್ಕಾಸ್ಟ್ ಮಾಡಿ ಸರ್. ಹಾ, ಸೊ ನಾನು ಪ್ರೈಸಿಂಗ್ ಇದಾಗ್ತಾ ಇದ್ದೀನಿ, ನನಗೆ ಇಮೇಲು ಮಾಡಿ ಬೇಕಿದ್ರೆ, ಸೊ ಐ ಹೆಲ್ಪ್ ಯು ಔಟ್. ಟೀಚರ್ ನೆಟ್ವರ್ಕಿಂಗ್ ಗುಡ್. ಬಹಳ ಖುಷಿ ಆಗುತ್ತೆ ಎಲ್ಲರೂ ಟ್ರೈ ಮಾಡ್ತಾ ಇರೋದಕ್ಕೆ. ಸೊ ಯಾರೆಲ್ಲ ಇವತ್ತು ರಿಜಿಸ್ಟರ್ ಮಾಡ್ಕೊಂಡ್ರಿ ಬಟ್ ಬರಕ್ ಆಗಿಲ್ವೋ, ಈ ವಿಡಿಯೋ ಕೂಡ ನಾವು ಯೂಟ್ಯೂಬ್ ಹಾಕ್ತೀವಿ ಇನ್ನೊಂದ್ 2-3 ದಿನದಲ್ಲಿ. ಆಮೇಲೆ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿವರಗಳನ್ನು ಕೂಡ ಕೊಡ್ತೀವಿ, ಯಾವ ಲಿಂಕ್ ಮೂಲಕ ಇದನ್ನ ಪ್ರಯತ್ನ ಮಾಡ್ಬೋದು, ಶುರು ಮಾಡ್ಬೋದು, ಹೇಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ನೀವು ಒಂದ್ ವೇಳೆ ನಿಮ್ ಯಾರ್ದಾದ್ರು ಫ್ರೆಂಡ್ಸ್ಗೆ ಇದ್ರ ಬಗ್ಗೆ ತಿಳಿಸ್ಬೇಕಿದ್ರು ನೀವು ಆ ವಿಡಿಯೋನ ಅವಾಗ ಶೇರ್ ಮಾಡ್ಬೋದು ಖಂಡಿತವಾಗಿ. ಸೂಪರ್. ಇನ್ನೇನಾದ್ರು ಪ್ರಶ್ನೆಗಳು, ಕೊನೆಯ ಪ್ರಶ್ನೆಗಳು ಯಾವ್ದಾದ್ರು? ಓಕೆ ಸರ್, ಇವರು ಕಾರ್ತಿಕ್ ಬಾಲಾಜಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಕಸ್ಟಮರ್ ಕೇರ್ ಸಪೋರ್ಟ್ ಗಾಗಿ ಯಾವ್ದಾದ್ರು ಟೋಲ್ ಫ್ರೀ ನಂಬರ್ ತರದ್ ಇದೆಯಾ, ಇದ್ರೆ ಶೇರ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಹಾ, ನನ್ನ ನಂಬರ್ ನಾನು ಡ್ರಾಪ್ ಮಾಡ್ತೀನಿ, ಟೆಕ್ಸ್ಟ್ ಮಾಡ್ಬೋದು. ರೈಟ್. ಸೊ ವಿವೇಕ್ ಇಮೇಲ್ ID ಮತ್ತೊಂದ್ಸಲಿ ಹಾಕ್ತೀನಿ ನಾನು. ಸೊ ನೀವೇನೇ ಇದ್ರು ಇವ್ರನ್ನ ಸಂಪರ್ಕ ಮಾಡಿ ವಿವರಗಳನ್ನ ತಗೋಬಹುದು. ಫಾರೆಸ್ಟ್ ಸರ್ಟಿಫಿಕೇಟ್ ಮಾಡಿದ್ರ ಆ ಕಡೆಗೆ? ಓಕೆ, ಹಾ. ನಿಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಇಮ್ಯಾಜಿನೇಷನ್ ಎಷ್ಟು ದೊಡ್ಡದಿದೆಯೋ ಅಷ್ಟು ನೀವು ಇದರಲ್ಲಿ ಆಟ ಆಡ್ಬೋದು ಅಂತ ಕಾಣಿಸುತ್ತೆ. ಚೆನ್ನಾಗಿತ್ತು ವಿವೇಕ್, ಬಹಳ ಖುಷಿ ಆಯ್ತು. ಸೆಷನ್ ಒಟ್ಟಾರೆಯಾಗಿ ಚೆನ್ನಾಗಿ ಬಂತು. ಆಮೇಲೆ ಆಲ್ಮೋಸ್ಟ್ ಲೈಕ್ ಈ ಕೊನೆಗಳಿಗೆಲ್ಲೂ 56 ಜನ ಇದ್ದಾರೆ. ಮತ್ತೆ ಶುರುವಾಗೋ ಮುಂಚೆನೆ ಒಂದು 25-30 ಜನ ಬಂದಿದ್ರು. ಆಮೇಲೆ ಆಲ್ಮೋಸ್ಟ್ 80-90 ಜನ ಕನ್ಸಿಸ್ಟೆಂಟ್ಲಿ ಹೆಚ್ಚು ಕಡಿಮೆ ಮುಕ್ಕಾಲ್ ಭಾಗ ಸೆಷನ್ ಅಲ್ಲಿ ಇದ್ರು. ಅದರಂತ ಸೆಷನ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿ ಅವ್ರಿಗೆ ತಲುಪಿದೆ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ವಿವೇಕ್. ಸೊ ಮುಂದೆ ಇನ್ನೇನಾದ್ರು ಅಗತ್ಯ ಬಿದ್ರೆ ನಮ್ಮ ಕಮ್ಯುನಿಟಿಯಿಂದ ಕೋರಿಕೆ ಬಂದ್ರೆ ಇನ್ನೊಂದು ಸೆಷನ್ ಕೂಡ ಮಾಡೋಣ ನಾವು ಪ್ಲಾನ್ ಮಾಡ್ಕೊಂಡು. ಅಂಡ್ ಕೊನೆಯದಾಗಿ ವಿವೇಕ್ ಅವರಿಗೆ ಧನ್ಯವಾದಗಳು. ಮತ್ತೆ ಕ್ವಿಕ್ ಬಿಲ್ಡ್ ಜರ್ನಿಲಿ ಸಾಕಷ್ಟು ಸಕ್ಸಸ್ ಸಿಗ್ಲಿ. ಬಿಕಾಸ್ ಕ್ವಿಕ್ ಬಿಲ್ಡ್ ಅಂತದ್ದು ಹಲವಾರು ಸಣ್ಣ ಸಣ್ಣ ಬಿಸ್ನೆಸ್ ಗಳನ್ನ ಇವತ್ತು ಡಿಜಿಟಲ್ ಪ್ರಪಂಚಕ್ಕೆ ಕರ್ಕೊಂಡ್ ಬರುವಂತ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಸಂಸ್ಥೆಗೆ ಸಾಕಷ್ಟು ದೊಡ್ಡ ಸಕ್ಸಸ್ ಸಿಗ್ಲಿ. ಆ ಮೂಲಕ ಭಾರತದಲ್ಲಿ, ಕರ್ನಾಟಕದಲ್ಲಿ ಉದ್ಯಮಶೀಲತೆ, ಉದ್ಯಮದ ಕಡೆ ಹೆಚ್ಚು ಜನ ಬರೋದಕ್ಕೆ ಏನೊಂದು ಹೆಜ್ಜೆ ನಡೀತಾ ಇದೆಯೋ ಅದಕ್ಕೆ ವೇಗ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಗೆ ಧನ್ಯವಾದಗಳು ವಿವೇಕ್. ಹಾಗೆ ಪಾಲ್ಗೊಂಡ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕೊನೆಯದಾಗಿ ಒಂದು ವೇಳೆ ನೀವೇನಾದ್ರು ನಮ್ಮ ಮುಂದೆ ಬನ್ನಿ ವಾಟ್ಸ್ಆಪ್ ಫೋರಂ ಮತ್ತೆ ಮುಂದೆ ಬನ್ನಿ ಪಾಡ್ಕಾಸ್ಟ್ ಹಾಗೆ ನ್ಯೂಸ್ ಪೇಪರ್ ಫಾಲೋ ಮಾಡಿಲ್ಲ ಅಂದ್ರೆ ನಾನು ನಿಮ್ಗೆ ಕೊನೆಯದಾಗಿ ಇನ್ನೊಂದ್ಸಲಿ ಆ ಮೆಸೇಜ್ ಹಾಕಿದೀನಿ. ನೀವು ದಯವಿಟ್ಟು ಅದನ್ನ ಫಾಲೋ ಮಾಡಿ. ಆ ಮೂಲಕ ಈ ಒಂದು ಒಟ್ಟಾರೆ ಪ್ರಯತ್ನ ಏನ್ ನಡೀತಾ ಇದೆ ಇದಕ್ಕೆ ನಿಮ್ ಬೆಂಬಲ ಕೊಡಿ. ಇದ್ರಲ್ಲಿ ಕೈ ಜೋಡಿಸಿ ಇದರ ಪಾಲ್ದಾರರಾಗಿ ಇದರ ಪ್ರಯೋಜನ ನೀವು ಪಡ್ಕೊಳ್ಳಿ. ಇಷ್ಟ ಹೇಳಿ ಇವತ್ತಿನ ಒಂದು ವೆಬಿನಾರ್ ವರ್ಕ್ಶಾಪ್ ನ ಮುಗಿಸೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್ ವಿವೇಕ್. ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಲಾಸ್ಟ್ ವರೆಗೂ 56 ಜನ ಏನು ಇಂಟ್ರೆಸ್ಟಿಂಗ್ ಆಗಿ ಕೋಆರ್ಡಿನೇಟ್ ಮಾಡಿದ್ದಕ್ಕೆ, ಆಮೇಲೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಯಾರಾದ್ರೂ ನೆಕ್ಸ್ಟ್ ಟೈಮ್ ಯಾರು ಬಿಲ್ಡ್ ಮಾಡ್ಬೇಕು ಅಂತಂದಾಗ ಪ್ಲೀಸ್ ಶೇರ್ ಮಾಡಿ. ಏನು ಎಲ್ಲರೂ ಕೂಡಿ ಹೆಲ್ಪ್ ಮಾಡೋಣ ಬೇರೆಯವ್ರಿಗೆ. ಎನಿಥಿಂಗ್ ಇಸ್ ದೇರ್, ಫೋನ್ ನಂಬರ್ ಹಾಕಿದೀನಿ ಚಾಟ್ ಅಲ್ಲಿ, ಇಮೇಲ್ ID ಇದೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಫಾರ್ ಎನಿಥಿಂಗ್. ಖಂಡಿತ. ಸೂಪರ್. ಓಕೆ, ಹಾಗಿದ್ರೆ ಇಲ್ಲಿಗೆ ಈ ಸೆಷನ್ ಮುಗಿಸೋಣ. ಥ್ಯಾಂಕ್ ಯು ಸರ್ ಎವ್ರಿವನ್.